ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ನಾರಾಯಣ. ಆತ್ಮೈಕತ್ವ ವಿದ್ಯೆ ಅಂದರೆ ಏನು ಎಂದು 17ನೇಯ ಅಂಶ ಆತ್ಮೈಕತ್ವ ವಿದ್ಯೆ ಅಂದರೆ ಹೇಳಿದ್ದೀವಿ. ಆತ್ಮ ಏಕತ್ವ ಹೇಳಲಿ, ಬ್ರಹ್ಮೈಕತ್ವ ಹೇಳಲಿ, ಬ್ರಹ್ಮಾತ್ಮೈಕತ್ವ ಹೇಳಲಿ, ಹೇಗೆ ಹೇಳಿದ್ದರೂ ಒಂದೇ ಅರ್ಥ. ಇವುಗಳನ್ನು ಭೇದ ಮಾಡುತ್ತಾರೆ, ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ. ಏಕೆ ಅಂದರೆ ಆತ್ಮ ಅಂದರೆ ಪರ್ಸನಲ್ ಎಂದು, ಬ್ರಹ್ಮ ಅಂದರೆ ಇನ್ನೊಂದು. ಆಲ್ ದೀಸ್ ಅಜ್ಞಾನ ದೃಷ್ಟಿಯಲ್ಲಿ ಅನಿಸುತ್ತಿರುವ ಭೇದಗಳೇ ಹೊರತು ತತ್ವ ಒಂದೇ. ಆ ತತ್ವದಲ್ಲಿ ಈ ಹೇಳುವ ಜಿಜ್ಞಾಸು ಇಲ್ಲ. ಈ ಪ್ರಪಂಚವು ಇದೆಲ್ಲ ಅದಕ್ಕಿಂತ ಬಿಡಿಯಾಗಿಲ್ಲ. ಇದನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ದೆ. ಅದು ನೋಡಿ, ಭೇದವು ಇದ್ದಂತೆ ಒಪ್ಪುಕೊಂಡು ಮಾತಾಡ್ತಾ ಇದ್ದೆ. ಇದನ್ನು ಒಂದು ವಿಚಿತ್ರ ಏನಂದರೆ, ಭ್ರಾಂತಿಯಲ್ಲಿರುವಾಗ ಭ್ರಾಂತಿ ಸತ್ಯವೆಂದೇ ಅನಿಸುತ್ತದೆ. ಕನಸಿನಲ್ಲಿರುವಾಗ ಕನಸು ಎಚ್ಚರವೇ ಅನಿಸುತ್ತದೆ. ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ. ಕನಸು ಎಚ್ಚರದಲ್ಲಿರುವಾಗ ಎಚ್ಚರನೇ ಅನಿಸುತ್ತದೆ. ಅಂದರೆ ಯಾವುದೇ ಭ್ರಾಂತಿಯಾಗಲಿ, ಭ್ರಾಂತಿಯಲ್ಲಿರುವಾಗ ಭ್ರಾಂತಿ ಅನಿಸಲ್ಲ, ಅದು ಸತ್ಯವೇ ಅನಿಸುತ್ತದೆ. ಅದು ಸತ್ಯವೇ ಅನಿಸುತ್ತದೆ. ಈಗ ನಾನು ಜೀವ ಎಂಬ ಕರ್ತೃ ಭೋಕ್ತೃ ಎಂಬ ಭಾವವಿರುವಾಗ ಇದನ್ನು ದಾಟಬೇಕು, ಬಿಡಿಸಿಕೊಳ್ಳಬೇಕೆಂದೇ ಅನಿಸುತ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಇನ್ನೊಂದು ಅಂದರೆ ನಾನು ಜೀವ, ನಾನು ಕರ್ತೃಭೋಕ್ತೃ, ನಾನು ಬ್ರಹ್ಮವಲ್ಲ ಎಂದು ಇಟ್ಕೊಂಡು ಮಾತಾಡ್ತಾನೆ. ಈಗ ಏನು ಹೇಳಿದ್ರೂ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಅದೊಂದೇ ಸಮಸ್ಯೆ. ಅದಕ್ಕೋಸ್ಕರ ಮೊದಲೇ ಅಧ್ಯಾಸವನ್ನೇ ಮೊದಲೇ ಹೇಳ್ತಾರೆ. ಏಕೆ? ನೀವು ಯಾವುದನ್ನು ಇಟ್ಕೊಳ್ತೀವೋ ಅದು ಟೆಂಟೇಟಿವ್ ಆಗಿ ಇಟ್ಕೋ, ಅದಲ್ಲ. ನೀವು ಅದನ್ನು ಇಟ್ಕೊಂಡು ಪ್ರಶ್ನೆ ಮಾಡ್ತಾನೆ. ನೀವು ಪ್ರಶ್ನೆ ಮಾಡುವುದು ಯಾವ ಜೀವಭಾವವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೀವೋ ಅದು ಟೆಂಟೇಟಿವ್ಲಿ ಒಪ್ಪಿಕೊಂಡು, ಶಾಸ್ತ್ರ ಗುರುಗಳು ಟೆಂಟೇಟಿವ್ಲಿ ಒಪ್ಪಿಕೊಂಡು ಹೇಳ್ತಾ ಇದೆ. ಅದು ಇದೆ ಎಂದು ಒಪ್ಪಿಕೊಂಡು ಮಾತಾಡ್ತಾ ಇಲ್ಲ. ಅದು ವ್ಯತ್ಯಾಸ. ಅರ್ಥವಾಗುವುದು ತೊಂದರೆ ಆಗ್ತಾ ಇದೆ. ಏಕೆ ಅಂದರೆ ಜಿಜ್ಞಾಸು ನೋಡುವುದು ಒಂದು ದೃಷ್ಟಿ, ಶಾಸ್ತ್ರ ಹೇಳುವುದು ಇನ್ನೊಂದು ದೃಷ್ಟಿ. ಇದು ಅಧ್ಯಾರೋಪದಿಂದ ಹೇಳ್ತಾ ಇದೆ ಅಂದರೆ, ಅಧ್ಯಾರೋಪ ಅಂದರೆ ಏನು ಮಾಡ್ಕೊ, ಅದು ನಿಮಗೆ ಬೇಕಾದರೆ ಮಾಡ್ಕೊ, ನಾವು ಮಾತ್ರ ಜೀವ ಅಷ್ಟೇ. ಈಗ ಹೇಳು, ಏನೇ ಹೇಳು, ನೀವು ಅಧ್ಯಾರೋಪ ಹೇಳು, ಏನೇ ಹೇಳು, ನಾನು ಜೀವ ಎಂದು ಒಪ್ಕೊಂಡು ಬಿಟ್ಟೆ ಮಾತಾಡ್ತೇವೆ. ಈಗ ಅಲ್ಲೇ ಸಮಸ್ಯೆ. ನೀನು ಜೀವ ಎಂಬುದು ಒಪ್ಪಿಕೊಂಡು ನೀವು ಮಾತಾಡ್ತೀವಿ, ಅದೇ ಇದೆ ಎಂದು. ಅದು ಇದೆ ಎಂದಲ್ಲ, ಇದ್ದಂತೆ ಅನಿಸುತ್ತಾ ಇದೆ. ಹೇಗೆ ಅಲ್ಲ ತೋರಿಸ್ತೀವಿ. ಈಗ ಕೇಳು ನೋಡಿ, ನೀನು ಯಾವ ಪ್ರಶ್ನೆ ಮಾಡ್ತೀಯೋ ಎಲ್ಲಕ್ಕೂ ಕಾರಣ ನಿನ್ನ ಜೀವಭಾವವೇ. ಆ ಜೀವಭಾವವೇ ನಿಜವಾಗಿ ಇಲ್ಲ, ಅದು ಇದೆ ಎಂದು ಇಟ್ಟುಕೊಂಡು ನೀನು ಪ್ರಶ್ನೆ ಮಾಡ್ತಾ ಇದ್ದೆ ಅಲ್ಲ. ಅದನ್ನೇ ಇಲ್ಲ, ಅದೇ ತಪ್ಪು. ನಿನ್ನ ಅನುಭವದಲ್ಲಿ ನಿಮಗೆ ಅನಿಸುತ್ತಿರುವ ಅನಿಸಿಕೆ ನಿನ್ನ ನಿಜ ಅನುಭವಕ್ಕಿಲ್ಲ. ಈ ಅನಿಸಿಕೆ ನಿಮ್ಮ ಅನುಭವದಲ್ಲಿಲ್ಲ. ನಾನು ಜೀವ ಅಂದರೆ ಅದು ನಿನಗಿಲ್ಲ, ಬಟ್ ಅನಿಸುತ್ತಾ ಇದೆ. ಹೌದು, ಅದೇ ತಪ್ಪು ತಿಳುವಳಿಕೆ, ಅದು ನಿಜವಾಗಿಲ್ಲ. ನೀವು ಆ ಕಡೆಗೆ ತಿರುಗು. ಇಷ್ಟೊತ್ತು ಯಾವುದು ನಿಮಗೆ ಅನಿಸುತ್ತಾ ಇದೆಯೋ ಅಲ್ಲಿಲ್ಲ. ಇದು ಈ ಮಟ್ಟಕ್ಕೆ ನೀವು ಇದರಲ್ಲಿ ಇದ್ದುಕೊಂಡೇ ನೋಡ್ತಾ ಇದ್ದೀವಿ. ಈ ಯಾವುದರಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದೀವೋ ಇದೇ ನಿಮ್ಮ ಅನುಭವಕ್ಕಿಲ್ಲ. ಇಷ್ಟೇ ಹೇಳೋದು. ನಿಮ್ಮ ಅನುಭವಕ್ಕೆ ನೀವು ಅದಲ್ಲ. ಅದು ಹೇಗೆ ಎನ್ನುವುದು ತೋರಿಸ್ತೀವಿ. ಈಗ ನೀವು ಯಾವ ಪ್ರಶ್ನೆ ಮಾಡಿದ್ದರೂ ಅರ್ಥರಹಿತ ಅಲ್ಲ.
ಇವರೇನು ಹೇಳ್ತಾರೆ, ಹಾಗಾದರೆ ನಾನು ಜೀವ ಅಲ್ಲದಿದ್ದರೆ ನನಗೆ ಏಕೆ ಬಂದೆ? ಇದೆಲ್ಲ ಮತ್ತೆ ಜೀವ ಎಂದು ಒಪ್ಪಿಕೊಂಡು ಅದೇ ಇದೆ ಎಂದು ಹಿಡ್ಕೊಂಡೇ ಮಾತಾಡ್ತಾನೆ. ಎಲ್ಲ ಪ್ರಶ್ನೆಗಳು, ಈಶ್ವರ ನನಗೆ ಏಕೆ ಮಾಡಿದ? ಅಜ್ಞಾನದಿಂದ. ಅಜ್ಞಾನ ಏಕೆ ಬಂದಿದೆ? ಈಗ ಪ್ರತಿಯೊಂದು ಅದು ಒಪ್ಪಿಕೊಂಡು ಇದ್ದಂತೆ ಒಪ್ಪಿಕೊಂಡೇ ಮಾತಾಡ್ತಾನೆ. ನೋಡಿ, ನೀವು ಯಾವುದು ಒಪ್ಪಿಕೊಂಡು ಟೇಕಿಂಗ್ ಫಾರ್ ಗ್ರಾಂಟೆಡ್ ಮಾತಾಡ್ತಾ ಇದ್ದೀಯೋ ಅದನ್ನು ಇಲ್ಲ ಎಂದು ಹೇಳುವುದೇ ನಮ್ಮ ಉಪದೇಶ. ಹೋಲ್ ಥಿಂಗ್ ಟೋಟಲಿ ಅಪೋಸಿಟ್ ಆಗ್ತಾ ಇಲ್ಲ. ಆದ್ದರಿಂದ ಅವ್ರು ಏನು ಕೇಳಿದ್ದರೂ ಆ ಕಂಡೀಷನ್ನಿಂದ ದಾಟಲ್ಲ. ಆ ಕಂಡೀಷನ್ ನಾನು ಜೀವ, ಕರ್ತೃ, ಭೋಕ್ತೃ, ಸಂಸಾರಿ, ದೇಶ, ಕಾಲ, ಪ್ರಪಂಚ, ದುಃಖಿ ಆಗಿದ್ದೇನೆ, ಇದು ಒಪ್ಪಿಕೊಂಡು ನೀವು ಏನೇ ಹೇಳು ಅದಕ್ಕೆ ಹೊಂದಿಸ್ತೀನಿ, ಅದಕ್ಕೆ ಅನ್ವಯಿಸ್ತೀನಿ ಹೊರತು ಅದನ್ನು ಬಿಟ್ಟು ನಾನು ಮಾತಾಡಲ್ಲ. ವೇದಾಂತ ಏನು ಹೇಳ್ತದೆ? ನೀವು ಯಾವುದನ್ನು ಅಸ್ಯೂಮ್ ಮಾಡಿ ಒಪ್ಪಿಕೊಂಡು ಮುಂದುವರಿಯುತ್ತಾ ಇದೆಯೋ, ಈಗ ಏನೇ ಹೇಳಲು ಆ ಬೇಸ್ ಮೇಲೆ, ಆ ಬೇಸೇ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಅದೇ ಇಲ್ಲ, ನಿಮ್ಮ ಕ್ವಶ್ಚನ್ಗೆ ಬೇಸಿಸೇ ಇಲ್ಲ, ಆ ಬೇಸಿಸೇ ತಪ್ಪು. ಅದು ಹೇಗೆ ಎಂದು ಕೇಳಬಹುದು. ನಾನು ಹೇಗೆ ಎಂದು ತೋರಿಸ್ತೀನಿ. ನಾನು ಅಂದರೆ ಶಾಸ್ತ್ರ. ಅದು ಹೇಗೆ ಎಂಬುದು ನೀವು ಕೇಳಬಹುದು ಅಷ್ಟೇ ಹೊರತು ನಾನು ಏಕೆ ಆಗಿದ್ದೆ, ನೀವು ಜೀವ ಅಂದರೆ ಹೌದು ನಾನು ಜೀವನ ಏಕಿದ್ದೇನೆ, ಅದು ಇಲ್ಲಪ್ಪ ಅದು ಅವಿದ್ಯೆ ಅಂದರೆ ಅವಿದ್ಯೆ ಏಕಿದೆ, ಅದು ಇಲ್ಲ ಅಂದರೆ ಇಲ್ಲ ಎಂದಾಗ ಏಕಿದೆ. ಚೆನ್ನಾಗಿದೆ ಪ್ರಶ್ನೆ. ಅವಿದ್ಯೆನೂ ಇಲ್ಲಪ್ಪ, ಅದು ನಿಜವಾಗಿ ಬ್ರಹ್ಮವೇ, ನಿಜವಾಗಿ ಬ್ರಹ್ಮ ಆದರೆ ನಾನು ಜೀವ ಏಕೆ ಆದೆ? ಪ್ರಶ್ನೆ ಏನು ನೋಡ್ತಾ ಇದ್ದೀರಾ ನೀವು? ನಿಜವಾಗಿ ಬ್ರಹ್ಮವೇ, ಜೀವ ಇಲ್ಲವೇ ಇಲ್ಲ ಅಂದರೆ ನಾನು ಜೀವ ಇಲ್ಲದಿದ್ದರೆ ನಮ್ಮ ಅನುಭವದಲ್ಲಿದೆ, ನಾನು ಬ್ರಹ್ಮ ಆದರೆ ಆ ಬ್ರಹ್ಮ ಜೀವನ ಏಕೆ ಆದೆ? ನಾನು ಬ್ರಹ್ಮ ಇದ್ದಿದ್ದರೆ, ಅಲ್ಲಪ್ಪ ನೀವು ಎಂದಿಗೂ ಬ್ರಹ್ಮ ಅಂದರೆ ಓಕೆ, ನಾನು ಹಿಂದೆ ಬ್ರಹ್ಮ ಇದ್ದಿರಬಹುದು, ಈಗ ಜೀವನ ಯಾವಾಗ ಆದೆ, ಏಕೆ ಆದೆ, ಯಾವ ಡೇಟು ನಲ್ಲಿ ನಾನು ಜೀವನ ಆದೆ ಹೇಳ್ಬಿಡು. ಗೊತ್ತಾಗ್ತಾ ಇದೆ? ಈಗ ಇದೇ ಪ್ರಶ್ನೆ ಎಲ್ಲರೂ ಮಾಡುವುದಿದೆ. ಅದಕ್ಕೋಸ್ಕರ ಶಾಸ್ತ್ರ ಅಧ್ಯಾರೋಪ ನೀವು ಹೇಳಿದ್ದನ್ನು ಟೆಂಟೇಟಿವ್ಲಿ ಒಪ್ಕೊಳ್ತಾ ಇದೆ ಟು ಶೋ ದಟ್ ಈ ಒಪ್ಪಿಕೊಂಡಿದ್ದೆ ರಾಂಗ್ ಎಂದು. ಟೆಂಟೇಟಿವ್ ಅಂದರೆ ಇದೇ ಇಲ್ಲ, ಇದು ಇಲ್ಲ ಎಂದು ತೋರಿಸುವುದೇ ಎಲ್ಲ ಉಪದೇಶ. ಇಷ್ಟು ಸ್ಪಷ್ಟವಾಗಿರುವಾಗ ಇದನ್ನು ಬಿಟ್ಟು ಅಸ್ಯೂಮ್ ಮಾಡಿ ಮತ್ತೆ ಮಾತಾಡ್ತಾನೆ, ಅದರಲ್ಲೇ ಇದ್ದು ಮಾತಾಡ್ತಾನೆ. ನೀವು ಕ್ವಶ್ಚನ್ಸ್ ಎಲ್ಲ ಆ ಸಮಸ್ಯೆಯನ್ನು ಡಿಫೆಂಡ್ ಮಾಡುವುದಕ್ಕೆ ಬಳಸ್ಕೊಳ್ತಾನೆ. ನೀವು ಆನ್ಸರ್ಗಳೆಲ್ಲ, ಕ್ವಶ್ಚನ್ ಅಂದರೆ ನೀವು ಕೊಟ್ಟಿರುವ ಉತ್ತರಗಳೆಲ್ಲ ಆ ಪ್ರಶ್ನವನ್ನು ಗಟ್ಟಿಗೊಳಿಸುವುದಕ್ಕೆ ಬಳಸ್ಕೊಳ್ತಾನೆ. ಆ ಪ್ರಶ್ನವನ್ನೇ ನೋಡು, ಉತ್ತರ ನಾನಲ್ಲ ಕೊಡತಕ್ಕದ್ದು, ಯು ಕ್ವಶ್ಚನ್ ಯುವರ್ ವೆರಿ ಕ್ವಶ್ಚನ್. ನಿಮ್ಮ ಯಾವುದು ಅಸ್ಯೂಮ್ ಮಾಡಿ ಹೋಗ್ತಾ ಇದ್ದೀವೋ ಕ್ವಶ್ಚನ್ ಇಟ್ ಫಸ್ಟ್. ಅದು ಯಾವುದನ್ನು ಅಸ್ಯೂಮ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದೀಯೋ ವಿ ಆರ್ ಕ್ವಶ್ಚನಿಂಗ್ ದ ವೆರಿ ಅಸಂಪ್ಷನ್. ಆರ್ ಯು ಜೀವ? ಅವ್ರು ಹೇಳ್ತಾರೆ ನಾನು ಜೀವನಾಗಿದ್ದೇನೆ, ಅದರಿಂದ ಸಂಸಾರ ದುಃಖ ಇದೆ. ಆರ್ ಯು ದುಃಖಿ? ಈಗ ಜಿಡ್ಡು ಕೃಷ್ಣಮೂರ್ತಿ, ಯು ಜಿ ಕೃಷ್ಣಮೂರ್ತಿ ಅವರು ಈ ಥರನೇ ಮಾತಾಡ್ತಾರೆ. ನೀವು ಯಾವುದೇ ಪ್ರಶ್ನೆ ಮಾಡಿ ಆರ್ ಯು ದಟ್ ಫಸ್ಟ್, ವೈ ಆರ್ ಯು ಅಸ್ಯೂಮಿಂಗ್ ದಟ್? ಮೊದಲು ಅದನ್ನೇ ನೀವು ಯಾವುದು ಹೇಳ್ತಾ ಇದ್ದೀಯೋ ಆ ಪ್ರಶ್ನವನ್ನೇ ಪ್ರಶ್ನೆ ಮಾಡು. ಈಗ ತಿರುಗಿಸಿದ್ದರೆ ರಮಣ ಮಹರ್ಷಿ ಹೀಗೆ ಮಾತಾಡ್ತಾರೆ. ಯಾರಿಗೆ ಅರ್ಥವಾಗಲ್ಲಪ್ಪ, ಏನಪ್ಪ ಉಲ್ಟಾ ತಿಲ್ಟಾ ಮಾತಾಡ್ತಾನೆ, ನಾನು ಏನು ಪ್ರಶ್ನೆ ಮಾಡಿದ್ದರೂ ಉಲ್ಟಾನೇ ಮಾತಾಡ್ತಾರೆ ಇವರು. ನೋಡಿ, ನೀವು ಯಾವ ಪ್ರಶ್ನೆ ಹೇಳ್ತೀವೋ ಅದೇ ಇದೆಯಾ? ಮೊದಲು ಹೌದು ಇದೆ ಅನ್ನೋದು. ಮೊದಲು ಜೀವಭಾವವಿದೆಯಾ? ಹೌದು ಇದೆ ಅಂತ ಈಗ ಉತ್ತರ ಕೊಡ್ತಾರೆ. ಅವರ ಗುರುಗಳು ಮೊದಲು ಜೀವಭಾವವೇ ಇದೆಯಾ ಪ್ರಶ್ನೆ ಮಾಡು ಅಂದರೆ ಅವ್ರೇನು ಹೇಳ್ತಾರೆ? ಹೌದು ನಾನು ಜೀವನೇ. ಸಂದೇಹ ಬೇಕೆ? ನಾನು ಜೀವನೇ. ನೀನು ಯಾರು ಮೊದಲು ಪ್ರಶ್ನೆ ಮಾಡು ಅಂದರೆ ನಾನು ಯಾರು, ಈಗ ಮನುಷ್ಯ, ನಾನು ಇಲ್ಲಿದ್ದೇನೆ, ಈಗ ಮಾತಾಡ್ತಾ ಇದ್ದೆ, ನನ್ನ ಹೆಸರಿದು ಹೇಳ್ಬಿಡ್ತಾನೆ. ನನಗೆ ಗೊತ್ತು ಅಂದರೆ ಐ ನೋ ವಾಟ್ ಐ ಆ್ಯಮ್, ನಾನು ಯಾರೋ ಗೊತ್ತು. ಇದಲ್ಲ, ನನ್ನ ಸಮಸ್ಯೆ ಇದೆ, ಸಮಸ್ಯೆಗೆ ಪರಿಹಾರ ಹೇಳು, ಮತ್ತು ನನ್ನನ್ನು ಪ್ರಶ್ನೆ ಮಾಡಿಸೋದೇಕೆ? ಈಗ ಇದು ಜನರು ಮಾಡುವ ಪ್ರಶ್ನೆ. ಎಲ್ಲಿ ತಪ್ಪಾಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ ತಪ್ಪೆಲ್ಲಿದೆ? ವೇದಾಂತ ಏನು ಹೇಳ್ತಾ ಇದೆ, ಯಾವ ಮಟ್ಟದಿಂದ ಹೇಳ್ತಾ ಇದೆ, ಯಾವ ದೃಷ್ಟಿಯಿಂದ, ಅದಕ್ಕೋಸ್ಕರ ಇದು ಪ್ರಕ್ರಿಯೆ, ಇದು ಅಧ್ಯಾರೋಪ ಅಂದರೆ ಅದೆಲ್ಲ ನಮಗೇಕೆ? ಅಧ್ಯಾರೋಪ ಏನೋ ಏನಾದರೂ ಹೇಳುವವರಿಗೆ ಬೇಕು. ಟೀಚಿಂಗ್ ಮೆಥಡ್ ಎಲ್ಲ ವಿದ್ಯಾರ್ಥಿಗೆ ಹೇಳಬೇಕಾ? ನೀವು ಶಾಲೆಗೆ ಹೋದರೆ ಬಿ ಎಡ್ ಕೋರ್ಸ್ ಮಾಡಿದ್ದರೆ ಟೀಚಿಂಗ್ ಮೆಥಡ್ಸ್ ಅಂತ ಹೇಳ್ತಾರೆ. ಅವ್ರಿಗೇನು ಒಂದು ಎಜುಕೇಷ್ನಲ್ ಸೈಕಾಲಜಿ, ಎಜುಕೇಷ್ನಲ್ ಫಿಲಾಸಫಿ ಆ್ಯಂಡ್ ಟೀಚಿಂಗ್ ಮೆಥಡ್, ಈ ಮೂರು ಹೇಳ್ತಾರೆ ಅವರಿಗೆ. ಟೀಚಿಂಗ್ ಮೆಥಡ್, ಈಚ್ ಸಬ್ಜೆಕ್ಟಿಗೆ ಒಂದು ಟೀಚಿಂಗ್ ಮೆಥಡ್ ಇರುತ್ತೆ.
ಒಂದು ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್, ಒಂದು ಸಬ್ಜೆಕ್ಟ್ ಟೆಕ್ನಿಕಲ್ ಸಬ್ಜೆಕ್ಟ್ ಟೀಚಿಂಗ್ ಮೆಥಡ್, ಸೈನ್ಸ್ ಟೀಚಿಂಗ್ ಮೆಥಡ್, ಸೋಷಲ್ ಸೈನ್ಸಸ್ ಟೀಚಿಂಗ್ ಮೆಥಡ್. ಟೀಚಿಂಗ್ ಮೆಥಡ್ ಟೀಚರ್ಗೆ ಹೇಳಬೇಕಾ ವಿದ್ಯಾರ್ಥಿಗೆ ಹೇಳಬೇಕಾ? ನಾವು ಅಧ್ಯಾರೋಪ ವಿದ್ಯಾರ್ಥಿಗೆ ಹೇಳ್ತೀವಿ. ಅವ್ರು ಏನು ಹೇಳ್ತಾರೆ, ಇದೆಲ್ಲ ಪಂಡಿತರು ಅವರು ಹೇಗೆ ಹೇಳಬೇಕು ನಮಗೆ ಹೇಳ್ತಾ ಇದ್ದಾರೆ, ಸುಮ್ಮನೆ ಇಗ್ನೋರ್ ಮಾಡಿಬಿಡು, ಅಧ್ಯಾರೋಪ ಅಪವಾದ ನೀವೇ ಇಟ್ಕೊ ನಮಗೆ. ನಾನು ಬ್ರಹ್ಮ ಏಕೆ, ನಾನು ಜೀವನಾಗಿದ್ದೀನಿ ಹೇಳು, ಇದು ಮಾತ್ರ ನನ್ನ ಪ್ರಶ್ನೆ, ಇದನ್ನು ಮಾತ್ರ ನಾನು ಕೇಳಿ, ನೀವು ಅಧ್ಯಾರೋಪ ನೀವೇ ಇಟ್ಕೊ. ಹೀಗೆ ನೋಡ್ತಾರೋ ಜನರು ಅಲ್ಲವೇ? ಅಧ್ಯಾರೋಪ ಅಂದರೆ ಅದೆಲ್ಲ ಏಕೆ ನಮಗೆ ಏಕೆ? ಶಾಸ್ತ್ರ ಹೇಳ್ತದೆ ಅಧ್ಯಾರೋಪ ಅಪವಾದ. ಮತ್ತೆ ಶ್ಲೋಕ ಹೇಳ್ತಾರೆ, ಶಂಕರರೇ ಹೇಳಿದ್ದಾರೆ, ಅಧ್ಯಾರೋಪ ಅಪವಾದ ಅಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ. ಕೇಳಿ ಈ ಶ್ಲೋಕ ಕಂಠಸ್ಥವಾಗಿಬಿಟ್ಟಿತ್ತು ಅಲ್ಲವೇ? ಶಂಕರರು ಅಧ್ಯಾರೋಪ ಅಪವಾದದಿಂದ ಹೇಳ್ತಾರೆ. ಅಧ್ಯಾರೋಪ ಅಂದರೆ ಏನು ಅಧ್ಯಾರೋಪ ಅಪವಾದ? ನಾನು ಜೀವ ಎಂದು ಹೇಳಿದ್ದೀಯಲ್ಲ, ನೀನಲ್ಲ. ನೀನು ಜೀವ ಎಂಬುದನ್ನು ಸುಮ್ಮನೆ ಮೇಲೆ ಒಪ್ಪಿಕೊಂಡು ಹೇಗೆ ಅಲ್ಲ ಎಂದು ತೋರಿಸ್ತೀವಿ ಅಷ್ಟೇ. ಶಾಸ್ತ್ರ ಒಪ್ಪಿಕೊಂಡಿತ್ತು ನೋಡಿ ಅಷ್ಟೇ. ಏಕೆ ಅಂದರೆ ಅದು ಹೇಗೆ ಇಲ್ಲ ಎಂದು ತೋರಿಸುವುದಕ್ಕೆ ಒಪ್ಪಿಕೊಂಡಿತ್ತು, ಅಧ್ಯಾರೋಪ ಅಷ್ಟೇ. ಶಾಸ್ತ್ರ ಡಸಂಟ್ ಸೇ ದಟ್ ನೀನು ಜೀವ ಎಂದು ಹೇಳ್ತಾ ಇಲ್ಲ, ನೀನು ಜೀವ ಅಲ್ಲವೇ ಅಲ್ಲ. ನಿಮಗೆ ಅನಿಸಿದ್ದರೆ ಅದು ಹೇಗೆ ಅಲ್ಲ ಎಂದು ತೋರಿಸ್ತೀನಿ ನಾನು ಅಷ್ಟೇ. ನಿಮ್ಮ ಹೇಳಿದ್ದನ್ನು ಸುಮ್ಮನೆ ಒಪ್ಪಿಕೊಂಡು ಟೀಚಿಂಗ್ ಮುಂದುವರಿಯುತ್ತದೆ. ಆದ್ದರಿಂದ ಈಗ ಟೆಂಟೇಟಿವ್ಲಿ ಒಪ್ಪಿಕೊಂಡಿದ್ದನ್ನೇ ಅಷ್ಟು ಆಗ್ರಹದಿಂದ ಪ್ರಶ್ನೆ ಮಾಡೋದೇಕೆ? ಅದನ್ನೇ ಹಿಡ್ಕೊಂಡು ಅಲ್ಲ, ನೀವು ಏನೇ ಹೇಳಿದ್ರು ಅದನ್ನೇ ಹಿಡ್ಕೊಂಡೇ ಮಾತಾಡ್ತೀವಿ. ಅಪ್ಪ ಈಗ ಎಲ್ಲಿ ತಪ್ಪಾಗ್ತಾಯಿದೆ ಗೊತ್ತಾಯಿತು. ಎಲ್ಲ ಪ್ರಶ್ನೆಗಳು, ಎಷ್ಟೇ ಪ್ರಶ್ನೆಗಳು ಮಾಡಲಿ ಮತ್ತೆ ಹೇಳ್ತಾರೆ, ನನಗೊಂದು ಡೌಟ್ ಇದೆ, ಅದಿದೆ ಇದಿದೆ ಏನೋ ಕೇಳ್ತಾರೆ. ನೀವು ಎಲ್ಲದೂ ಹೇಳಿದ್ದು ಅಲ್ಲಿಂದಲೇ ಬರ್ತಾಯಿದೆ. ನಾನು ಜೀವನದಿಂದ ಹಿಡ್ಕೊಂಡೇ ಮಾತಾಡ್ತಾ ಇದ್ವಿ. ಸೊ ವಿ ಟ್ರೈ ಟು ಸೇ ಅಗೇನ್ ಆ್ಯಂಡ್ ಅಗೇನ್. ಇವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆಲ್ಲ ಆ ಜೀವವನ್ನು ಹಿಡ್ಕೊಂಡು ಈಗ ಅದಕ್ಕೆ ಹೊಂದಿಸಿ ಪ್ರಶ್ನೆ ಮತ್ತೆ. ಅಂದರೆ ಈವನ್ ಆನ್ಸರ್ he uses the answer to reinforce his very question. ತನ್ನ ಪ್ರಶ್ನವನ್ನೇ ಗಟ್ಟಿಗೊಳಿಸುವುದಕ್ಕೆ ನಿಮ್ಮ ಆನ್ಸರೆಲ್ಲ ಬಳಸ್ಕೊಳ್ತಾರೆ. ನೀವು ಯಾವುದೇ ಹೇಳು, ಬ್ರಹ್ಮ ಹೇಳು, ಉಪನಿಷತ್ತು ವಾಕ್ಯ ಹೇಳು, ಏನು ಹೇಳು, ಗುರು ಹೇಳು, ಶಿಷ್ಯ ಹೇಳು, ಎಲ್ಲವೂ ಮತ್ತೆ ಅಲ್ಲಿಗೆ ಬರ್ತದೆ. ದಟ್ಸ್ ವೈ ವೇದಾಂತ ಶ್ರವಣಕ್ಕೆ ಒಂದು ಯೋಗ್ಯತೆ ಬೇಕು. ಯೋಗ್ಯತೆ ಅಂದರೆ ಗಿಂಡಿತರೋ ಅದಲ್ಲ. ಯೋಗ್ಯತೆ ಅಂದರೆ ಬೇಸಿಕ್ ಸಿಂಪಲ್ ಮೈಂಡ್, ಓಪನ್ ಮೈಂಡ್. ಅಂದರೆ ಏನು? ನಮ್ಮ ಮನಸ್ಸಿನಲ್ಲಿ ಇರುವುದೆಲ್ಲ ಆಗ್ರಹ ಮಾಡಬೇಡ, ಜಸ್ಟ್ ಟೆಂಟೇಟಿವ್ಲಿ ಇದೇ ಅನಿಸುತ್ತಾ ಇದೆ, ಲೆಟ್ ಮಿ ಸಿ. ತನ್ನನ್ನು ತನ್ನ ಅನುಭವಗಳನ್ನು ಪ್ರಶ್ನೆ ಮಾಡಲು, ಪುನಃ ಪರೀಕ್ಷಿಸಲು ಪೇಷನ್ಸ್ ಬೇಕು, ತಾಳ್ಮೆ ಬೇಕು, ಮತ್ತೆ ಪರಿಶೀಲಿಸಬೇಕು. ಆಮ್ ಐ ಜೀವ? ಸಂಸಾರಿ? ನಾನು ಸಂಸಾರಿಯ? ಅಜ್ಞಾನವಿದೆಯಾ? ಅಜ್ಞಾನವಿದೆ ಎಂದು ನಾವು ಹೇಳ್ತಾ ಇಲ್ಲ. ನಿಮಗೆ ಅಜ್ಞಾನವಿದೆಯಾ ಅದು ಮೊದಲು ಪ್ರಶ್ನೆ ಮಾಡಿ. ಅಜ್ಞಾನವಿಲ್ಲ ಎಂದು ಹೇಳುವುದಕ್ಕೆ ಅಜ್ಞಾನ ಅಂದರೆ ಟೆಂಟೇಟಿವ್ ಅಷ್ಟೇ. ಅಜ್ಞಾನ ಅಂದರೆ ಅದು ಒಂದು ಅಧ್ಯಾರೋಪಿಸಿ ಹೇಳುವುದು, ನಿಜವಾದದ್ದಲ್ಲ. ಗೊತ್ತಿಲ್ಲದಿಂದ ನಿಮಗೆ ಹಾಗೆ ಅನಿಸುತ್ತಾ ಇದೆ, ನಿಜವಾಗಿದ್ದಿಲ್ಲ. ನಿಮಗೆ ಗೊತ್ತಿಲ್ಲ, ಅದರಿಂದ ನೀವು ಹಾಗೆ ತಿಳ್ಕೊಳ್ತಾ ಇದ್ದೀವಿ. ಹೇಗೆಲ್ಲ ತೋರಿಸ್ತೀನಿ ನೋಡು ಅಷ್ಟೇ. ಇದು ತಿಳ್ಕೋ, ಜಿಜ್ಞಾಸ ಮಾಡು, ವಿಚಾರ ಮಾಡು, ಎನ್ಕ್ವೈರಿ ಮಾಡು, ಅಬ್ಸರ್ವೇಷನ್ ಮಾಡು ಎಂದು ತಿಳಿಸುವುದಕ್ಕೆ ಅಜ್ಞಾನ ಹೇಳಿದ್ದೀರಿ. ಈಗ ಅಜ್ಞಾನ ಹಿಡ್ಕೊಂಡು ಅಜ್ಞಾನ ಹೇಗೆ ಬಂತು, ಏಕೆ ಬಂತು? ಓಕೆ, ಮೊದಲು ಬ್ರಹ್ಮನೇ ಇತ್ತಲ್ಲ. ಅಜ್ಞಾನ ಯಾರು ಸೃಷ್ಟಿಸಿದ್ದಾರೆ? ಬ್ರಹ್ಮನೇ ಅಲ್ಲವೇ ರೆಸ್ಪಾನ್ಸಿಬಲ್ ಅಜ್ಞಾನ? ಈಗ ಇದೆಲ್ಲ ವಿತಂಡವಾದ ಕುತರ್ಕವಾದ. ಅವರು ಹೇಳ್ತಾರೆ ವಿತಂಡ ಅಲ್ಲ, ನೀವು ಹೇಳ್ತೀನಿ, ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಜೆನ್ಯೂನ್ ಕ್ವಶ್ಚನ್, ನಾನು ನಿಜವಾದ ಜಿಜ್ಞಾಸು ಹೇಳಿ. ನೀವು ನಿಮ್ಮ ನಿಜವಾದ ಜಿಜ್ಞಾಸು ಅಲ್ಲ, ಇದು ವಿತಂಡವಾದ ಅಲ್ಲ. ನಾನು ನಿಜವಾದ ಜಿಜ್ಞಾಸುವೇ. ಜಿಜ್ಞಾಸು ಅಂದರೆ ಯಾರು ಅಂದರೆ ತಿಳ್ಕೊಳ್ಳಲು ಇಚ್ಛಿಸುವವರು ಜಿಜ್ಞಾಸು. ನಾನು ತಿಳ್ಕೊಳ್ಳಲು ಇಚ್ಛಿಸಿದ್ದೇನೆ ಹೇಳು. ಚೆನ್ನಾಗಿದೆ. ಇಂಥವರೇ ಬರ್ತಾರೆ ವಿತಂಡವಾದಿಗಳು. ಅದಕ್ಕೋಸ್ಕರ ಇದಕ್ಕೆ ಶ್ರದ್ಧಾ ವಿನಯ ಅದರ ಬೇಕೋ ಹೇಳಿದ್ದೇವೆ. ಶ್ರದ್ಧಾ ವಿನಯ ಬೇಡ ಅಂತೆ. ಬಾಯಿ ದೊಡ್ಡದಿದೆ, ವಾದಿಸು, ಇಷ್ಟ ಬಂದಂತೆ ವಾದಿಸು ಸಾಕು. ಅಲ್ಲಿ ತಪ್ಪಲ್ಲಿ ಆಗ್ತದೆ, ಗಮನಿಸು. ಆದ್ದರಿಂದ ಇವೆಲ್ಲ ಸರ್ಟನ್ ಪರ್ಪಸ್ಗೋಸ್ಕರ ಬಳಸಿರುವ ಮಾತುಗಳು. ಈಚ್ ವರ್ಡ್ ಹ್ಯಾಸ್ ಎ ಟೆಂಟೇಟಿವ್ ಪರ್ಪಸ್, ಎ ಸರ್ಟನ್ ಟರ್ನಿಂಗ್. ನಿಮ್ಮ ದೃಷ್ಟಿಯನ್ನು ಇನ್ನೊಂದು ಕಡೆಗೆ ತಿರುಗಿಸುವುದಕ್ಕೆ. ಯುವರ್ ಅಟೆನ್ಷನ್, ಯುವರ್ ನಾಲೆಜ್ ಇನ್ ಒನ್ ಸರ್ಟನ್ ಲೆವೆಲ್. ನಿಮ್ಮ ಥಿಂಕಿಂಗ್ ಒಂದು ಬಗೆ ಇದೆ, ಅಲ್ಲಿಂದ ನಿಮ್ಮನ್ನು ಇನ್ನೊಂದು ಕಡೆಗೆ ತಿರುಗಿಸುವುದಕ್ಕೆ ಆಲ್ ದೀಸ್ ವರ್ಡ್ಸ್ ಆರ್ ಯೂಸ್ಡ್ ಟೆಂಟೇಟಿವ್ಲಿ ಫಾರ್ ದಟ್ ಪರ್ಪಸ್. ಅಲ್ಟಿಮೇಟ್ಲಿ ಒನ್ಸ್ ಯು ಗೆಟ್ ದ ಟ್ರೂತ್,
ಆಲ್ ದಿಸ್ ಯು ಸೇ ಯು ಲಾಫ್ ಎಟ್ ದೆಮ್, ಆಲ್ ದಿಸ್ ಇಸ್ ನಾನ್ ಸೆನ್ಸ್. ಏನಿಲ್ಲ, ಇದಕ್ಕೇನು ಅರ್ಥವೇ ಇಲ್ಲ. ಸ್ವಾಮೀಜಿ ಚೆನ್ನಾಗಿ ಹೇಳ್ತಾರೆ, ಮೇಲೆ ಸೀಲಿಂಗ್ ಹಾಕಬೇಕಾದರೆ ಒಂದು ಫ್ಲೋರ ಅಲ್ಲ, ಏನು ಹೇಳ್ತಾರೆ, ಸೀಲಿಂಗ್ ಹಾಕಬೇಕಾದರೆ ಇದಕ್ಕೆ ಏನು ಹೇಳ್ತಾರೆ ನೀವು, ಒಂದು ಅಲ್ಲ ಅದೇ ಎನ್ಪದ ಹಾಕ್ತಾರೆ, ವೂಡಂದು ಹಾಕ್ತಾರೆ, ಅದೇ ಸೆಂಟ್ರಿಂಗ್ ಹೇಳ್ತಾರೆ ಅವರು, ಇಲ್ಲಿ ಲೋಕಲ್ ಭಾಷೆ, ಅವರು ಮೇಸ್ತ್ರಿಗಳ ಭಾಷೆ ಸೆಂಟ್ರಿಂಗ್ ಹೇಳ್ತಾರೆ, ವೂಡಂದು ಹೇಳ್ತಾರೆ, ಮೇಲೇನು ಹೇಳ್ತಾರೆ, ಅದು ಸಿಮೆಂಟ್ ಹಾಕ್ತಾರೆ, ಅದೇನು ಕಾಂಕ್ರೀಟು, ಅದರ ಮೇಲೆ ಸ್ವಲ್ಪ ನೀರು ಹಾಕ್ತಾರೆ, ಒಂದು ಅದೇನು ಕ್ಯೂರಿಂಗ್ ಆಗುವುದಕ್ಕೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ತೆಗೆದು ಬಿಡ್ತಾರೆ. ಬರೀ ಇದು ಏಕಪ್ಪ ಅಂದರೆ ಇದು ಸುಮ್ಮನೆ ಅದು ಬಂತು ಟೆಂಟೇಟಿವ್ ಮತ್ತೆ ಹೋಯಿತು. ನಾನು ಅಂದ್ಕೊಂಡು ನಿಜವಾಗಿ ಇವೇನಿಲ್ಲ, ಸುಮ್ಮನೆ ಟೆಂಟೇಟಿವ್ ಇರ್ತದೆ, ನಂತರ ಹೋಗ್ತದೆ. ಈ ಸೆಂಟ್ರಿಂಗ್ಗೆ, ಟೀಚಿಂಗ್ ಎಲ್ಲ ಸೆಂಟ್ರಿಂಗ್ಗೆ, ಇಲ್ಲಿ ಬರ್ತದೆ ಮತ್ತು ಹೋಗ್ತದೆ. ಟೆಂಟೇಟಿವ್ ಬರ್ತದೆ, ಬಿಟ್ಟುಬಿಡ್ತೀವಿ, ಮತ್ತು ತಾನೇ ಉಳಿಯುತ್ತದೆ. ಅಂದರೆ ವಾಟ್ ಎವರ್ ಯು ಸೇ ಈಸ್ ಎ ಟೆಂಟೇಟಿವ್. ಜಸ್ಟ್ ಟರ್ನ್ ಯುವರ್ ಅಟೆನ್ಷನ್, ಒನ್ಸ್ ಯು ಗೆಟ್ ಇಟ್ ಆಲ್ ದಿಸ್ ಇಸ್ ಗಾನ್. ಇದು ಭಾಷಾಕಾರರು ಹೇಳಿದ್ದೇ ಇದು, ಇಡೀ ಉಪದೇಶವೂ ಈ ತರಹನೇ. ಅದಕ್ಕೋಸ್ಕರ ಇದನ್ನು ಹಾಗೆ ನೋಡಬೇಕೇ ಹೊರತು ಈಚ್ ಪದವನ್ನು ಫಿಕ್ಸ್ ಆಗಿ ಇಟ್ಕೊಂಡು ನೀವು ಹಾಗಾದರೇನು, ಅವಿದ್ಯೆ ಅಂದರೇನು, ಸುಷುಪ್ತಿ ಅಂದರೇನು, ಇವೆಲ್ಲವೂ ಟೆಂಟೇಟಿವ್ ವರ್ಡ್ಸ್. ಜಸ್ಟ್ ಟರ್ನ್ ಯುವರ್ ಅಟೆನ್ಷನ್ ಅಷ್ಟೇ. ಹಾಗೆ ನೋಡದೆ ಪ್ರತಿಯೊಂದು ಪದವನ್ನು ಅದಕ್ಕೆ ಡೆಫಿನಿಷನ್ ಇಟ್ಕೊಂಡು, ಅದಕ್ಕೆ ಅರ್ಥ ಇಟ್ಕೊಂಡು ಅದಿಕೊಂಡು ಅವರು ಅದೇ ಹೇಳ್ತಾರೆ. ನೀವು ಹಾಗೆ ಹೇಳಿದ್ದಕ್ಕೆ ಮೊದಲೇನೆ ಹೇಳ್ತೀರಿ, ನಾನು ಜೀವನಾಗಿದ್ದೇನೆ, 3 ಅವಸ್ಥೆಗಳಿವೆ ಎಂದು ಹೇಳ್ತಾರೆ. ಮತ್ತು ಯಾವ ಅವಸ್ಥೆ ಇಲ್ಲ ಹೇಳ್ತಾರೆ, ಅದೇನು ಅವಸ್ಥೆ ಇದೆಯಾ ಇಲ್ಲವಾ ಮೊದಲು ಹೇಳಿ. ನೀವು ಅವಸ್ಥೆ ಇದೆ, ಎಚ್ಚರ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತ ಅವಸ್ಥೆ ಹೇಳಿ, ಮತ್ತು ಯಾವ ಅವಸ್ಥೆ ಇಲ್ಲ ಆತ್ಮಕ್ಕೆ ಅಂದರೆ ಇದು ಕಾಂಟ್ರಡಿಕ್ಷನ್ ಅಲ್ಲವಾ? ನೋಡಿ ಹೇಗೆ ಮಾತಾಡ್ತಾರೆ, ಇದು ವಿರೋಧವಲ್ಲವಾ? ಮೊದಲೇನು ನೀನೇ ಅವಸ್ಥೆ ಹೇಳ್ತಾ ಇದ್ದೀರಿ, ಮತ್ತು ಅವಸ್ಥೆ ಇಲ್ಲ ಹೇಳ್ತೀರಿ, ಇದೇನು ಅದು ನೋಡಿ. ಅಂದರೆ ಅವ್ರ ಟೀಚಿಂಗ್ ಮೆಥಡು ನೋಡಬೇಕಾಗಿಲ್ಲ. ಅವರಿಗೆ ಮೊದಲು ಜಿಜ್ಞಾಸೆ, ನಿಮಗೆ ಏನು ಬೇಕು ಮೊದಲು ನೋಡು, ನಿಮಗೆ ಏನು ಬೇಕು, ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಉಪದೇಶ ನಡೆಯುತ್ತಾ ಇದೆ. ಅವ್ರು ಏನಿಲ್ಲ, ನಮಗೆ ಎಲ್ಲರೂ ಕೇಳಬೇಕು ಅನಿಸಿತು ವೇದಾಂತ ಬಂದೆ ನಾನು ಅಷ್ಟೇ. ಅಥವಾ ನಾನೇ ಪುಸ್ತಕ ಓದ್ಕೊಂಡು ಬರ್ತಾನೆ, ಪುಸ್ತಕ ಕೊಂಡುಕೊಂಡು ತಾನೇ ಓದ್ಕೊಳ್ತಾರೆ ಪುಸ್ತಕ ಅಲ್ಲ, ಪುಸ್ತಕ ಕೊಂಡ್ಕೊಂಡು ತಾನೇ ಓದ್ತಾರೆ. ಅದು ಅರ್ಥವಾಗದಿದ್ದರೆ ಈ ಪದ ಗುರುಗಳೇ ಒಂದು ಸಂದೇಹ, ಇದಕ್ಕೆ ವಿರೋಧವಲ್ಲವ, ಇದಕ್ಕೆ ಏನೋ ಅರ್ಥ ತಗೊಳ್ತಾನೆ, ಇದಕ್ಕೆ ಏನೋ ನಾನು ಹೇಳಿದೆ ಆ ಪದಕ್ಕೆ ಅರ್ಥ. ವೈ ಆರ್ ಯು ಇಮ್ಯಾಜಿನಿಂಗ್ ಯುವರ್ ಓನ್ ಮೀನಿಂಗ್? ಇದು ಅಧ್ಯಾರೋಪವಾದ ಒಂದು ಪ್ರಕ್ರಿಯೆ, ಒಂದು ಗುರುಮುಖದಿಂದ ಹೇಳಿದ್ದು, ಗುರು ಹೇಳಿದ್ದು ಅದನ್ನು ಹೇಗೆ ಹೇಳಿದ್ದಾರೋ ಹಾಗೆ ತಗೋ. ಅದು ಪಕ್ಕಕ್ಕಿಟ್ಟು ನೀನು ಜಸ್ಟ್ ಲೈಕ್ ಲೌಕಿಕ ಬುಕ್ ಹಾಗೆ, ಏನು ನ್ಯೂಸ್ ಪೇಪರು ಅಥವಾ ಯಾವುದೋ ಲೈಬ್ರರಿ ಪುಸ್ತಕ ಹಾಗೆ ಓದುತ್ತಾರಾ ಏನು ವೇದಾಂತ? ಅದಕ್ಕೋಸ್ಕರ ವೇದಾಂತಗಳು ಪುಸ್ತಕವಾಗಿ ಬರೆಯುತ್ತಿರಲಿಲ್ಲ ಪೂರ್ವಕಾಲದಲ್ಲಿ. ಪುಸ್ತಕವಿದ್ದರೋದು ಯಾರ್ಯಾರಿಗೆ ಕೊಡುತ್ತಿರಲಿಲ್ಲ, ಅದು ಗುರು ಕೈಯಲ್ಲಿಟ್ಕೊಂಡು ಗುರುಮುಖದಿಂದ ಹೇಳತಕ್ಕದ್ದೇ. ಗುರುವೇ ಹೇಳ್ತಾರೆ, ಶಿಷ್ಯನು ಸುಮ್ಮನೆ ಕೇಳತಕ್ಕದ್ದು. ಆ ಪಾಯಿಂಟ್ ಯು ಕಾಂಟ್ ಬೈ ಎ ಬುಕ್ ಆ್ಯಂಡ್ ರೀಡ್ ಫಾರ್ ಯುವರ್ ಸೆಲ್ಫ್. ಹೀಗೆ ಮಾಡಿದ್ದರೆ ಈಗ ಇಂಥದ್ದು ಪುಸ್ತಕ ಬರೆಯಬೇಕಾಗ್ತದೆ. ಈಗ ಸ್ವಾಮೀಜಿ ಬರೆದ ಪುಸ್ತಕನೂ ಸಾಕಾಗ್ತಾಯಿಲ್ಲ, ಈಗ ನಾನು ಇದಕ್ಕಿಂತ ದಪ್ಪ ಪುಸ್ತಕ ಬರೆಯಬೇಕು. ಈಗ ನೆಕ್ಸ್ಟ್ ಜನ್ರೇಷನ್ ನೀವಿದ್ದರೆ ಇನ್ನೂ ಇಷ್ಟು ದಪ್ಪ ಪುಸ್ತಕ ಬರೆಯಬೇಕು. ಯಾಕಂದರೆ ನಮ್ಮ ಟೀಚಿಂಗೇ ಈಸ್ ಗಿವಿಂಗ್ ರೈಸ್ ಟು ಮೋರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ದೆನ್ ಆ ತಪ್ಪು ತಿಳುವಳಿಕೆ, ಶಂಕರರ ತಪ್ಪು ತಿಳುವಳಿಕೆಗೆ ಸ್ವಾಮೀಜಿ ಬರೆದರು, ಈ ಸ್ವಾಮೀಜಿ ತಪ್ಪು ತಿಳುವಳಿಕೆಗೆ ನಾನು ಬರೆಯಬೇಕು, ನನ್ನ ತಪ್ಪು ತಿಳುವಳಿಕೆಗೆ ಇನ್ನೊಬ್ಬರು ಬರೆಯಬೇಕು. ಯಾಕಂದರೆ ನಾನು ಹೇಳಿದ್ದನ್ನು ಮತ್ತೆ ತಪ್ಪು ತಿಳುವಳಿಕೆ ಮಾಡಿಬಿಡ್ತಾರೆ. ಗುರುಗಳ ಉಪದೇಶವನ್ನೇ ಕೇಳಿ ಇನ್ನೊಂದು ತಪ್ಪು ತಿಳುವಳಿಕೆ ಮಾಡ್ತಾರೆ. ಈಗ ಅದಕ್ಕೆ ಇನ್ನೊಬ್ಬರು ಪುಸ್ತಕ ಬರೆಯಬೇಕು. ಈಗ ಮಾಡಬೇಕಾ? ಬೇಸಿಕ್ ವಿಷಯ ನೇರ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಪೇಷಂಟ್ಲಿ ಅದಕ್ಕೆ ಮೊದಲು ವಿನಯ, ಶ್ರದ್ಧಾ, ವೈರಾಗ್ಯ, ಅಂತರ್ಮುಖತ ಅದಿರಲಿ. ಅದಿಲ್ಲದಿದ್ದರೆ ಏನೋ ಲೌಕಿಕೆಲ್ಲ ಇಟ್ಕೊಂಡ್ರೆ ಮೈಂಡ್ ಎಲ್ಲ ಇರುತ್ತದೆ, ಮೈಂಡ್ ಫಿಕ್ಸ್ ಇರುತ್ತದೆ. ಆ ಫಿಕ್ಸೇಷನೇ ಬೇಡ. ಕರ್ಮಯೋಗ ಏನು ಮಾಡ್ತದೆ, ಮೈಂಡನ್ನು ಅಷ್ಟೇ ಹಗುರವ ಆಗ್ತದೆ, ಯಾವುದು ಫಿಕ್ಸ್ ಆಗಿ ಇಟ್ಕೊಳ್ಳಲ್ಲ. ವೈರಾಗ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಂತರ್ಮುಖತ ಏನು ಮಾಡ್ತದೆ, ಎವ್ರಿಥಿಂಗ್ ಯು ಟೇಕ್ ಟೆಂಟೇಟಿವ್ಲಿ, ಯಾವುದು ಫಿಕ್ಸ್ ಆಗಿ ಇಟ್ಕೊಳ್ಳಲ್ಲ. ಜಸ್ಟ್ ಲೆಟ್ ಮಿ ಸಿ ಅಷ್ಟೇ, ನೋಡೋಣ ಏನಾಗ್ತದೆ. ಅದಕ್ಕೋಸ್ಕರ ಕರ್ಮಯೋಗ ಇಸ್ ಎ ವೆರಿ ಬ್ಯೂಟಿಫುಲ್ ಥಿಂಗ್. ಮನುಷ್ಯನ ಮನಸ್ಸು ಆತ್ಮ ಕಡೆಗೆ ತಿರುಗುವುದಕ್ಕೆ, ಆತ್ಮನನ್ನು ಅರ್ಥ ಮಾಡಿಕೊಳ್ಳಲಕ್ಕೆ ಯೋಗ್ಯತೆ ಉಂಟು ಮಾಡುತ್ತದೆ. ಅವರೇನು ಹೇಳ್ತಾರೆ, ಅಂತಃಕರಣ ಶುದ್ಧಿ ಅಂದರೆ ನಾವು ಶುದ್ಧವಾಗೇ ಇದ್ದೀವಿ ಅನ್ನೋದು, ನಾವು ಸ್ನಾನ ಮಾಡಿಕೊಂಡೇ ಬಂದೆ. ಅದಲ್ಲಪ್ಪ ಅಂತಃಕರಣ ಶುದ್ಧಿ ಅಂದರೆ ನಾವೇನು ಅಂತಃಕರಣ ಶುದ್ಧಿ ಅಂದರೆ ನಮಗೇನು ಕಪಟ ಮೋಸ ಇಲ್ಲ, ನಾವು ಸಿನ್ಸಿಯರ್ ಆಗಿ ಬಂದಿದ್ದೀವಿ ಅಂತ ಹೇಳಿ.
ಇದಾ ಶುದ್ಧಿ ಅಂದರೆ? ಶುದ್ಧಿ ಅಂದರೆ ಏನೋ ಗೊತ್ತಿಲ್ಲ, ಯಾವುದು ಇಷ್ಟ ಬಂದಂತೆ ಮಾತಾಡ್ತಾರೆ. ಶುದ್ಧಿ ಅಂದರೆ ನಾವು ಸಿನ್ಸಿಯರ್ ಆಗಿದ್ದೀವಿ. ಸಿನ್ಸಿಯರ್ ಅಂದರೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಪ್ರಾಮಾಣಿಕ. ನಾವು ಪ್ರಾಮಾಣಿಕವಾಗಿದ್ದೀವಿ, ನಾವು ಕಪಟ ಮೋಸ ಏನಿಲ್ಲ, ಬೇಕಂದೇ ಬಂದಿದ್ದೀವಿ ಅಷ್ಟೇ, ನಾವೇನು ಮೋಸ ಮಾಡಲಿಕ್ಕೆ ಬಂದಿಲ್ಲ. ಈಗ ಅಂತಃಕರಣ ಶುದ್ಧಿ ಆಯ್ತಲ್ಲ, ಈಗ ಹೇಳಿ ಅಂತಃಕರಣ ಶುದ್ಧಿ ಅಂದರೆ ಏನು? ಈಗ ಪ್ರಶ್ನೆ ಮಾಡ್ತಾರೆ. ಅಂದರೆ ಬಾರ್ಗೇನ್ ಮಾಡುವುದಕ್ಕೆ ಪ್ರಶ್ನೆ ಮಾಡ್ತಾರೆ ಹೊರತು ನಾಟ್ ಟು ಅಂಡರ್ಸ್ಟ್ಯಾಂಡ್. ನಾವು ಋಷಿಕೇಶ್ನಲ್ಲಿರುವಾಗ ದಿಲ್ಲಿಯಿಂದ ಬರುತ್ತಿದ್ದರು. ಅವರು ಬಂದು ಹೇಳ್ತಾರೆ, ಕರ್ಮಯೋಗ ಅಂದರೆ ಏನಂದರೆ ಇಹಲೋಕ ವಿಷಯದಲ್ಲಿ ಆಸ್ತಿಗಳು, ನೆಂಟರು, ಬಂಧುಗಳು, ವಿಷಯ ಭೋಗ, ಇದೆಲ್ಲ ಮೋಹ ಆಸಕ್ತಿ ಬಿಟ್ಟು ಕೇವಲ ವೈರಾಗ್ಯದಿಂದ ವೈರಾಗ್ಯ ಅಂದರೆ ಏನು? ಸನ್ಯಾಸಿ ಆಗಬೇಕು, ನಾವು ಗೃಹಸ್ಥರು ಸನ್ಯಾಸಿ ಹೇಗೆ ಆಗ್ತೀವಿ? ಹೀಗೆ ಮಾತಾಡಿ ಎಲ್ಲವೂ ಬಾರ್ಗೇನ್ ಮಾಡಿ ಕೊನೆಗೆ ನಾನು ಯಾವ ರಾಕ್ಷಸನಾಗಿದ್ದೇನೋ ರಾಕ್ಷಸರೇ ವೇದಾಂತಕ್ಕೆ ಯೋಗ್ಯ ಎಂದು ನೀವು ನಿಮ್ಮಿಂದ ಒಪ್ಪಿಸಬೇಕು, ನಿಮ್ಮ ಬಾಯಿದಿಂದ. ದಟ್ಸ್ ಈ ವೇದಾಂತ ಹೇಳುವುದಂದರೆ ಮಹಾ ಬೋರಿಂಗ್ ಕೆಲಸ, ನನಗೆ ಮೋಸ್ಟ್ ಬೋರಿಂಗ್ ಕೆಲಸ. ನಾವು ಹೇಳಿದ್ರೆ ನೇರಾಗಿ ಸನ್ಯಾಸವೇ ಅಷ್ಟೇ, ಸನ್ಯಾಸಿ ಆಗಿ ಬಾ ವೇದಾಂತ ಹೇಳ್ಕೊಡ್ತೀವಿ, ಇಲ್ಲದ್ರೆ ಹೇಳಲ್ಲ, ಹೋಗೋ ಏನೇ ಮಾಡ್ಕೊ, ನಾವು ಹಾಗೆ ಹೇಳ್ತೀವಿ. ನೀವು ನಿಜವಾಗಿ ಹೇಳಿದರೆ ಸನ್ಯಾಸಿ ಮಾಡಿ ಬಾ, ಎಲ್ಲ ಬಿಟ್ಟು ಬಾ, ಆವಾಗಲೇ ಹೇಳ್ತೀವಿ. ನೀವು ಅದೆಲ್ಲ ಇಟ್ಕೊಂಡು ಹೇಳಿದ್ರೆ ನಮ್ಮ ಟೈಮ್ ವೇಸ್ಟ್ ಯಾಕೆ? ಸುಮ್ಮನೆ ಹೇಳಿ ಹೇಳಿ ನಮಗೆ ಕಂಠ ನೋವಾಗುತ್ತದೆ, ಪ್ರತಿನಿತ್ಯ ಆಗ್ತಾನೇ ಇದೆ, ಇನ್ನೂ ಹೆಚ್ಚು ಮಾಡಿಕೊಳ್ಳೋದು ಏಕೆ? ಅಲ್ಲ ನಾವು ಗೃಹಸ್ಥರು, ಅದು ಇಲ್ಲದ್ರೆ ನಮಗೆ ಗತಿ ಇಲ್ಲವಾ ಅಂದರೆ ಆಯ್ತಪ್ಪ, ಗೃಹಸ್ಥ ಆದರೆ ಈಗ ಹೀಗಿರಬೇಕು, ವೈರಾಗ್ಯ, ಅಂತರ್ಮುಖತ, ಸ್ವಲ್ಪ ಶುದ್ಧಿ ಇದ್ದರೆ ಗೃಹಸ್ಥನಾಗಿದ್ದರೂ ಕಲಿಯಬಹುದು, ಒಳ್ಳೆ ಪೀಪಲ್ ಆದರೂ ಕಲಿಯಬಹುದು ಅಂದು. ಅದಕ್ಕೆ ಹೇಗಿರಬೇಕು ಅಂದಿಗೋ ಕರ್ಮಯೋಗ, ಅಂತಃಕರಣ ಶುದ್ಧಿ, ಡಿಟ್ಯಾಚ್ಡ್ ಔಟ್ಲುಕ್ ಅಂತ. ಡಿಟ್ಯಾಚ್ಡ್ ಅಂದರೆ ಏನು? ಅಲ್ಲಿ ಕಲಿಯುವುದಿಲ್ಲ ಅವರು, ವೈರಾಗ್ಯ, ಅಂತರ್ಮುಖತ, ಒಂದೊಂದು ಸದ್ಗುಣ ಕಲಿಯುವುದು ಬೇಡ ಅವರಿಗೆ. ಆಲ್ರೆಡಿ ನಾನಿರುವ ಸ್ಥಿತಿಯನ್ನು ಡಿಫೆಂಡ್ ಮಾಡಿಕೊಂಡು ಐ ಆಮ್ ಆಲ್ರೆಡಿ ಕರೆಕ್ಟ್, ನೀವು ಹೇಳಿಬಿಡು ಅಷ್ಟೇ. ಇಂಥವರಿಗೆ ನಾವು ವೇದಾಂತ ಹೇಳಬೇಕು. ದೇ ವಾಂಟ್ ಟು ಬಾರ್ಗೇನ್, ಡಿಫೆಂಡ್ ದಟ್ ನಾನಿರುವ ಸ್ಥಿತಿಯೇ ವೇದಾಂತಕ್ಕೆ ಯೋಗ್ಯತೆ. ಒಬ್ಬನು ಬಂದ, ಈಗಲೂ ನೆನಪಿದೆ, ಅವರೇನು ಹೇಳ್ತಾನೆ, ಪ್ರಪಂಚ ಕುರಿತು ಚಿಂತೆ ಇಲ್ಲ, ನೀವು ಹೇಳಿದ್ದೀರಲ್ಲ, ಪ್ರಪಂಚ ಕುರಿತು ವರಿ ಇಲ್ಲ, ಟೆನ್ಷನ್ ಇಲ್ಲ, ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತದೆ, ಅಂತರ್ಮುಖವಾಗಿರುತ್ತದೆ, ಅವನು ವೇದಾಂತಕ್ಕೆ ಯೋಗ್ಯತೆ ಹೇಳಿದ್ರಲ್ಲ. ನಮ್ಮ ಕಪಿಲ್ ದೇವ್, ಆವಾಗ ಕಪಿಲ್ ದೇವ್ ಇದ್ದನಲ್ಲ, ಆ ಕಪಿಲ್ ದೇವ ಇನ್ನೂ ಯಾರೋ ಇದ್ದಾರಲ್ಲ, ಅವರು ಕ್ರಿಕೆಟರ್ ನೋಡಿ ಯಾವಾಗಲೂ ಎಷ್ಟು ಆ್ಯಕ್ಟಿವ್ ಆಗಿರುತ್ತಾರೆ, ಎಂಥೂಸಿಯಾಸ್ಟಿಕ್ ಇರುತ್ತಾರೆ, ನಿರಂತರ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ಚಿಂತೆ ಇಲ್ಲ, ಹಾಗಿರಬೇಕಾ ಎಂದು ಹೇಳ್ತಾರೆ. ಏನಪ್ಪ ಅಂತಃಕರಣ ಶುದ್ಧಿ ವೇದಾಂತಕ್ಕೆ ಯೋಗ್ಯತೆ ಅಂದರೆ ಈ ಕ್ರಿಕೆಟರ್ ಫೆಲೋಸಾ? ಇವನ್ ಬುದ್ಧಿ ನೋಡಿ ಪ್ರಶ್ನೆ. ನನಗೂ ಹೇಗೆ ಹೇಳಬೇಕೋ ಬಂದಿಲ್ಲ. ನಮ್ಮ ಪಕ್ಕಕ್ಕೆ ಇನ್ನೊಬ್ಬ ಬ್ರಹ್ಮಚಾರಿ ಇದ್ದ, ನನಗಿಂತ ಜೂನಿಯರೇ, ಆದರೆ ಅವನು ಚೆನ್ನಾಗಿ ಉತ್ತರ ಕೊಟ್ಟ. ಅವರಿಗೆ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು, ಅಡ್ವರ್ಟೈಸ್ಮೆಂಟ್ಗೆ ಇನ್ನೂ ಹಣ ತೊಗೊಂಡು, ಹೆಸರು ದೊಡ್ಡದಿದೆ ಅಲ್ಲವೇ, ತಮ್ಮ ಕ್ರಿಕೆಟ್ನಲ್ಲಿ ಗೆಲ್ಲುವಕ್ಕೋಸ್ಕರ ಮ್ಯಾಚ್ ಫಿಕ್ಸಿಂಗ್ ಮಾಡುತ್ತಾ, ದೇಶದ್ರೋಹವೂ ಮಾಡುತ್ತಾ, ಬೇಕಾದಷ್ಟು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಯಾವಾಗಲೂ ಹೀಗೆ ಇಂಗ್ಲೀಷ್ ಮೀಡಿಯಮಲ್ಲಿ ನಗುತ್ತಾ, ಕೈಕಾಲು ತಿರುಗಿಸುತ್ತಾ ಮಾತಾಡುವುದಂದರೆ ಸಾಕು, ಭುಜ ಎತ್ತೇ ಮಾತಾಡಬೇಕಲ್ಲವೇ. ನಿಮ್ಮ ಹೆಸರೇನು ಅಂದರೆ ಐ ಆಮ್ ಸೊ ಆ್ಯಂಡ್ ಸೊ ಅಂತ ಹೇಳಬೇಕು. ಈ ಭುಜ ಎತ್ತೇ ಮಾತಾಡಬೇಕು, ಕೈ ಹೀಗೆ ತಿರುಗಿಸಿ ಮಾತಾಡಬೇಕು ಅಲ್ಲವೇ. ಹಾಗೆ ಮಾತಾಡ್ತಾ ಇದ್ದರೆ ಅದೇ ಅಂತಃಕರಣ ಶುದ್ಧಿ ಅಂದರೆ. ಅವನು ಹೀಗೆ ಹೇಳಿದ ಪ್ರಶ್ನೆ, ನಾನು ಅಂದ್ಕೊಂಡೆ ಈ ಉತ್ತರ ಚೆನ್ನಾಗಿದೆ, ನನಗೆ ಈ ಉತ್ತರ ಕೊಡೋಕ್ಕಾಗಲಿಲ್ಲ. ಯು ವಿಲ್ ಹ್ಯಾವ್ ಎ ಲಾಟ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್, ಕಂಫರ್ಟೇಬಲಿ ಕುರ್ಚಿ ಮೇಲೆ ಕೂತಿದ್ದು ನಮಗೆ ಏನು ಚಿಂತೆ ಇಲ್ಲ ಅಂದರೆ ಇದೇ ಅಂತಃಕರಣ ಶುದ್ಧಿ ಅಂತ. ಆ ಬ್ಯಾಂಕ್ ಬ್ಯಾಲೆನ್ಸು ಒಂದು ದಿವಸ ಕಮ್ಮಿ ಆಗಲಿ ಏನಾಗ್ತದೆ ನೋಡು, ನಿಮ್ಮ ಮ್ಯಾಚ್ ಫಿಕ್ಸಿಂಗ್ಗೆ ಹಣ ಕೊಟ್ಟಿಲ್ಲ ಅಂದರೆ ಏನಾಗ್ತದೆ ನೋಡು. ಅಂದರೆ ಲೌಕಿಕ ಕೀರ್ತಿ, ಹಣ, ಭೋಗ ಎಲ್ಲ ಇದೆ ಆಸಕ್ತಿ, ಅವರನ್ನು ಮಾಡಲಾಗಿಟ್ಕೊಳ್ತಾ ಇದ್ದಾನೆ ಅಂದರೆ ಅವನ ಹಾಗಿರಬೇಕಾ ಎಂದು ಕೇಳುತ್ತಾ ಇದ್ದರೆ ಇವರಿಗೆ ಅಂತಃಕರಣ ಶುದ್ಧಿ ಅಂದರೆ ಏನು ಅರ್ಥವಾಯಿತು? ಇದಾ ಅಂತಃಕರಣ ಶುದ್ಧಿ? ಇದಾ ಪ್ರಶ್ನೆ? ಅದಕ್ಕೆ ಬೇಕಾಗಿರುವ ವೈರಾಗ್ಯ ಅಂದರೆ ಏನು? ವೈರಾಗ್ಯ ಅಂದರೆ ಏನು ಅಂದರೆ ಬಾಯಿನಿಂದ ಹೇಳಿದ್ದು ನಮ್ಮ ಮನಸ್ಸುಗೂ ವೈರಾಗ್ಯವಿದೆ ಎಂದು ಹೇಳಲ್ಲ. ನನ್ನ ಮನಸ್ಸುಗೂ ಮೊದಲೇ ಇದೇ ಅಲ್ಲವೇ ವೈರಾಗ್ಯ? ನಾನು ಮೊದಲೇ ಇದ್ದೀನಲ್ಲ, ಇದೇ ಅಲ್ಲವೇ ಅಂದರೆ ಬಾರ್ಗೇನ್ ಮಾಡಿ ಚೌಕಸಿ ಮಾಡು, ನಾನು ಇದ್ದನ್ನೇ ಅಂತಃಕರಣ ಶುದ್ಧಿ ಎಂದು ಸಿದ್ಧಪಡಿಸಬೇಕು. ವೇದಾಂತಿಗಳು ಕೆಲವರು ಜ್ಞಾನವೂ ಹಾಗೆ ಹೇಳ್ತಾರೆ, ನಾನು ಬ್ರಹ್ಮ ಎಂದು ತಿಳ್ಕೊಂಡೆ, ಇದೇ ಅಲ್ಲವೇ ಜ್ಞಾನ ಅಂದರೆ ತನ್ನ ಮೂರ್ಖತ್ವವೇ ಜ್ಞಾನ ಎಂದು ನಿಮ್ಮಿಂದ ಒಪ್ಪಿಸಬೇಕು. ನನ್ನ ಅಜ್ಞಾನವೇ ಜ್ಞಾನ ಎಂದು ನಿಮ್ಮ ಬಾಯಿದಿಂದ ಒಪ್ಪಿಸಬೇಕು. ಈ ವಾದಿಸುವುದಕ್ಕೆ ಬರ್ತಾರೆ ವೇದಾಂತ ಕೇಳುವುದಕ್ಕೆ. ಸಾಂಪ್ರದಾಯಿಕರು ಹತ್ತಿರಕ್ಕೆ ಬಿಡಲ್ಲ, ಅವರನ್ನು ದರ್ಶನ ಮಾಡಿಕೊಳ್ಳಬೇಕಲ್ಲೇ ಇವರು ಹೆದರ್ಕೊಳ್ಳಬೇಕು. ಈ ಗೋಟು ಆಚಾರ್ಯ ಶಿಂದೆ ನೀವು ಈಸಿಲಿ ಸಿಗ್ತಾರ, ಅವ್ರ ದರ್ಶನವೇ ಕೊಡಲ್ಲ.
ನಿಮಗೆ ಮಾತಾಡಿ ಸಿಕ್ಕಿದ್ದು ಬಿಡಲ್ಲ ನಿಮಗೆ. ಇವರು ಈಸಿ ಸಿಕ್ಕಿದ್ದರೆ ನಮ್ಮನ್ನು ಹಿಂಸೆ ಮಾಡ್ತಾ ಇರ್ತಾರೆ. ಈಗ ಈ ಪ್ರಶ್ನೆಗಳು, ಈ ಮೂರ್ಖತ್ವದಿಂದ ಅವರು ಸಿಗೋದೇ ಇಲ್ಲ ನಿಮಗೆ. ಟ್ರೆಡಿಷ್ನಲ್ ಪೀಪಲ್, ನಾವು ಗುರುಗಳಂದರೆ ಎಷ್ಟು ಹೆದರ್ಕೊಳ್ತಿದ್ವಿ, ಅವ್ರ ಹತ್ತಿರಕ್ಕೆ ಹೋಗೋದಕ್ಕೆ ಭಯ, ನಾವು ಪ್ರಶ್ನೆ ಕೇಳುವುದಂದರೆ ಭಯ ನಮಗೆ. ಏಕೆಂದರೆ ನಾವು ಕಲಿಯಬೇಕು. ನಮಗೆ ಅವರಿಗೆ ಯಾವಾಗ ಟೈಮ್ ಇದ್ದರೆ, ಅವ್ರು ಯಾವಾಗ ಹೇಳಿದ್ದರೆ ಆವಾಗ ಅನೇಕ ಗಂಟೆಗಳು ಕೂತಿರುವುದು, ಊಟ ಸಿಗದಿದ್ದರೂ, ಭಿಕ್ಷಾ ಸಿಗದಿದ್ದರೂ ಹಾಗೇ ಇರುವುದು, ಎಲ್ಲೆಲ್ಲೋ ದೂರಕ್ಕೆ ಹೋಗೋದು, ಸೇವಾ ಮಾಡುವುದು ಎಲ್ಲ ಮಾಡಿ ಯಾವಾಗ ಸ್ವಲ್ಪ ಟೈಮ್ ಸಿಕ್ಕಿದ್ದರೆ ಯಾವಾಗ ಹೇಳ್ತಾರೋ ಆವಾಗಲೇ ಕಲಿತ್ಕೊಳ್ಳು. ಅಂದರೆ ಅದಷ್ಟು ಕಷ್ಟಪಟ್ಟು ಸೇವೆ ಮಾಡಿ ಹಿಂಸೆ ಎಲ್ಲ ಪಡ್ಕೊಂಡು ಸಹಿಸ್ಕೊಂಡು ಅದು ಜೀವನವೇ ಒಂದು ತಪಸ್ಸು. ಹಾಗೆ ಹೇಳಬೇಕು. ಆವಾಗ ಅವರು ಹೇಳಿದ್ದು ಅರ್ಥವಾಗ್ತದೆ. ಇಫ್ ಯು ಹ್ಯಾವ್ ಎ ವ್ಯಾಲ್ಯೂ ಫಾರ್ ಇಟ್, ದೆನ್ ಮಿಕ್ಕದೆಲ್ಲ ಬಿಟ್ಟು ಇದೇ ನನಗೆ ನಿಜವಾಗಿ ಬೇಕು ಎಂದು ಅದಕ್ಕೆ ಡೆಡಿಕೇಟ್ ಆಗಿ ಅದಕ್ಕೆ ಸಮರ್ಪಿಸಿ ಜೀವಿಸಬೇಕು. ಆವಾಗ ಆಗುತ್ತೆ. ಎಲ್ಲವೂ ಬಿಟ್ಟು ಮಿಕ್ಕ ಇಹಲೋಕ ಪರಲೋಕ ಭೋಗಗಳು, ಆಸಕ್ತಿಗಳು, ಕೀರ್ತಿ ಎಲ್ಲ ಬಿಟ್ಟು ನನಗೆ ತತ್ವಜ್ಞಾನವೇ ಬೇಕು ಎಂಬ, ಮೋಕ್ಷವೇ ಬೇಕು ಎಂಬ ಅಷ್ಟು ಆಸೆ ಇದ್ದರೆ ಆಗುತ್ತೆ. ಅದಕ್ಕೆ ತಯಾರು ಮಾಡಲ್ಲ. ನನ್ನಲ್ಲಿ ಇನ್ನೂ ವಿನಯ ಬೇಕು, ವೈರಾಗ್ಯ ಬೇಕು, ಅಂತರ್ಮುಖತಾ ಬೇಕು, ಮೋಹ ಆಸಕ್ತಿಗಳು ಬಿಡಬೇಕು ಎಂದು ಇದು ಕಲಿಯಲ್ಲ. ನನ್ನ ಮನಸ್ಸು ಮೊದಲೇ ಇದ್ದನ್ನು ಇದೇ ವೈರಾಗ್ಯ ಅಲ್ಲವೇ, ಇದೇ ಅಂತಃಕರಣ ಶುದ್ಧಿ ಅಲ್ಲವೇ ಅಂದರೆ ನೀವು ಇದನ್ನೇ ಯು ಟ್ರೈ ಟು ಡಿಫೆಂಡ್ ಯುವರ್ ಸ್ಟೇಟ್. ಈ ಆಧುನಿಕ ಟಿ ವಿಗಳೆಲ್ಲ ಡಿಬೇಟ್ಗಳೆಲ್ಲ ಹೀಗೆ ಇರ್ತಾರೆ. ಆಧುನಿಕ ಯೂಟ್ಯೂಬ್ ಆಗಲಿ ಎಲ್ಲ ಹೀಗೆ ಮಾತಾಡ್ತಾರೆ. ಯು ಡಿಫೆಂಡ್ ಆಲ್ರೆಡಿ ವಾಟ್ ಯು ಆರ್. ಇದು ನಡೆಯಲ್ಲ ಅಲ್ಲವೇ? ಇಫ್ ಯು ವಾಂಟ್ ಲರ್ನ್, ಯು ಹ್ಯಾವ್ ಟು ಬಿ ಸಿನ್ಸಿಯರ್. ಗುರುಗಳು ಹೇಳಿದ್ದು ಯು ಹ್ಯಾವ್ ಟು ಬಿ ವೈರಾಗ್ಯ ಇರಬೇಕು, ಆಸಕ್ತಿ ಬಿಡಬೇಕು ಅಂತ. ನಮಗೇನು ಆಸಕ್ತಿ ಇಲ್ಲ ಗುರುಗಳೇ, ಮತ್ತೆ ಹೇಳಬೇಡ. ನನಗೊಬ್ಬರು ಹೈದರಾಬಾದ್ನಲ್ಲಿ ಇರ್ತಿದ್ದರು. ನಾನು ಹೇಳಿದರೆ ನೀವು ಮತ್ತೆ ಹೇಳ್ತಾ ಇದ್ದೀರಿ, ಯಾಕೆ ನಮಗೇನಿಲ್ಲ ಆಸಕ್ತಿ. ನಾನು ಹೇಳಿದ್ದು ಇದು ಅರ್ಥವಾಗ್ತಾ ಇಲ್ಲ ಅಂದರೆ ಮನಸ್ಸು ಎಲ್ಲೋ ಇನ್ನೂ ಸಿಕ್ಕಾಕ್ಕೊಂಡಿದೆ, ಹೊರಗೆ ಅಂಟ್ಕೊಂಡು ಬಿಟ್ಟಿದೆ, ಅದು ಬಿಡುತ್ತಾ ಇಲ್ಲ. ಅದಕ್ಕೋಸ್ಕರನೇ ಹಾಗೆ ಬೇಕಾಗ್ತದೆ. ನೆಂಟರು ಬಂಧುಗಳು ಅವರೆಲ್ಲರ ಮೇಲೆ ಇರ್ತಾನೆ. ಅವ್ರೇನು ಹೇಳ್ತಾರೆ ಗೊತ್ತಾ? ನೀವು ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಿ. ಅಂಡರ್ ಎಸ್ಟಿಮೇಟ್ ಅಂದರೆ ಗೊತ್ತಾ ಏನು ಹೇಳ್ತಾರೆ ಕನ್ನಡದಲ್ಲಿ? ನೀವು ನಮ್ಮನ್ನು ಕಮ್ಮಿ ಏನದು ಎಸ್ಟಿಮೇಷನ್, ನೀವು ಕಮ್ಮಿ ಎಂದು ಎಸ್ಟಿಮೇಟ್. ನಮಗೆಲ್ಲ ಇದೆ, ಆಲ್ ಸದ್ಗುಣಗಳಿವೆ, ಎಲ್ಲ ಇದೆ, ನೀವೇ ನಮ್ಮನ್ನು ಕಮ್ಮಿ ಮಾಡ್ತಾಯಿದ್ದೀರಿ. ದೇ ಓನ್ಲಿ ಬಾರ್ಗೇನ್, ಯು ಶೌಟ್ ಎಟ್ ಯು. ಯು ಹ್ಯಾವ್ ಟು ಆಕ್ಸೆಪ್ಟ್ ದಟ್ ಐ ಆಮ್ ಆಲ್ರೆಡಿ ಉತ್ತಮಾಧಿಕಾರಿ, ಐ ಆಮ್ ದ ಬೆಸ್ಟ್ ಸ್ಟೂಡೆಂಟ್. ನೀವೇ ತಪ್ಪು ಹೇಳ್ತಾ ಇದ್ದೀರಿ, ನಾವೆಲ್ಲ ಪರ್ಫೆಕ್ಟ್ ಆಗಿದ್ದೇವೆ, ನಿಮಗೆ ಹೇಳೋಕ್ಕೆ ಬರ್ತಾ ಇಲ್ಲ. ಚೆನ್ನಾಗಿದೆ. ಇಂಥವರಿಗೆ ವೇದಾಂತ ಹೇಳಬೇಕು. ಆವಾಗ ನನಗೆ ನೆನಪಾಯಿತು, ಋಷಿಕೇಶ್ನಲ್ಲಿರುವಾಗ ಒಬ್ಬ ಗುರುಗಳಿದ್ದರು. ಅವರು ಹೇಳುತ್ತಿದ್ದರು, ಎಲ್ಲಿಂದ ಬಂದಿದ್ದೀವಿ? ಹೈದರಾಬಾದ್. ಅಲ್ಲೇಕೆ? ಹೈದರಾಬಾದ್ನಲ್ಲಿ ಸಮಾಜದಲ್ಲಿರುವುದೇಕೆ? ಯಾರಿಗೆ ಬೇಕೋ ಅವರೇ ಇಲ್ಲಿ ಬರ್ತಾರೆ. ಯಾರಿಗೆ ನಿಜವಾದ ಜಿಜ್ಞಾಸ ಇದ್ದರೆ ಕಷ್ಟಪಟ್ಟು ತ್ಯಾಗ ಮಾಡಿ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ತಾವೇ ಬರ್ತಾರೆ. ತಾವು ಬಂದಾಗಲೇ ಹೇಳಬೇಕು. ನೀವು ಹೇಳಿದ್ದರೆ ನೀವೇ ಅವರ ಮನೆಗೆ ಹೋದರೆ, ಅವರ ಹತ್ತಿರಕ್ಕೆ ಹೋದರೆ ಅವ್ರಿಗೇನು ಟೈಮ್ ಪಾಸ್ ಕುರ್ಚಿ ಮೇಲೆ ಕೂತಿರ್ತಾರೆ ಹೇಳು. ನಾವು ಜಸ್ಟ್ ವಿ ಎಂಜಾಯ್ ಎಂಟರ್ಟೈನ್ಮೆಂಟ್ ಅಲ್ಲವೇ? ಅವರು ಹೇಳ್ತಾರೆ, ಒಬ್ಬರು ಬರ್ತಿದ್ದರು, ಯಾರು ಚೆನ್ನಾಗಿ ಪ್ರವಚನ ಮಾಡ್ತಾರೆ, ಅವರಿಗಿಂತ ಇವರಿಗಿಂತ ಅವರ ಪ್ರವಚನಗಳು ಹೋಲಿಸ್ತಾರೆ, ಇವರಿಗಿಂತ ಇವರು ಚೆನ್ನಾಗಿ ಹೇಳ್ತಾರೆ, ಇವ್ರಿಗೆ ಚೆನ್ನಾಗಿರುತ್ತೆ. ಎಂಟರ್ಟೈನ್ಮೆಂಟಾக ನಾವು ಮಾಡುತ್ತಿದ್ದು ಪಾಂಡಿತ್ಯ ತೋರಿಸ್ತಾ ಇದ್ದೀವ ಏನಪ್ಪ? ಇನ್ನೇನು ಡ್ಯಾನ್ಸ್ ಮಾಡ್ತಾ ಇದ್ದೀವೋ, ದಮ್ಮರಾಟ ಆಡ್ತಾ ಇದ್ದೀವೋ? ಯಾವುದು ನಿಮಗೆ ಇಷ್ಟವಾಯಿತು ನೋಡಿ, ಬುದ್ಧಿ ನೋಡಿ. ಇಂಥವನಂತೆ ಪ್ರಶ್ನಾಂತೆ, ಜಿಜ್ಞಾಸುವಂತೆ. ಆನ್ಲೈನ್ನಲ್ಲಿ ಕೇಳುತ್ತಿದ್ದ, ಇದೇ ಮಾತಾಡುತ್ತಿದ್ದ, ಏನೋ ಮಾತಾಡಿದ ವಿಚಿತ್ರವಾಗಿ. ಮಿಕ್ಕ ಜನರು ಅವ್ರ ಮೆಸೇಜ್ ತೆಗೆದು ಬಿಟ್ಟರು. ಐ ನ್ಯೂ ಹಿಮ್ ಬಿಫೋರ್ ಹ್ಯಾಂಡ್ ಓನ್ಲಿ. ದೆನ್ ಐ ಫೌಂಡ್ ಸುಮ್ಮನೆ ಅವರಿಗೆ ಅವ್ರು ಏನೋ ಮೆಸೇಜ್ ಹಾಕ್ತಾರೆ, ನೀವು ತೆಗೆದು ಬಿಡುವುದು, ಅಯ್ಯಯ್ಯೋ ಏನೇನೋ ಕೆಟ್ಟದ್ದು ಮಾತಾಡ್ತಾ ಇದ್ದಾನೆ ಅಂತ. ಐ ಬ್ಲಾಕ್ಡ್ ಹಿಮ್ ಟೋಟಲಿ. ಈ ಫೆಲ್ಲೋಸ್ಗೆ ಇನ್ನೇನೋ ಕೆಲಸ ಮಾಡ್ಕೋ, ಅದು ಬಿಟ್ಟು ಇಲ್ಲೇ ನಮ್ಮನ್ನು ಹಿಂಸೆ ಮಾಡೋದಕ್ಕೆ ಬಂದಿದ್ದೀಯ. ಅವ್ರೇನು ಹೇಳ್ತಾರೋ ಗೊತ್ತಾ? ನೀವು ಇರಿಟೇಟ್ ಆಗ್ತೀಯ ಅಲ್ಲವಾ ಎಂದು ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಬಂದಿದ್ದೀಯ. ಆಹಾ ನೋಡಿ, ಅವ್ರ ಜೀವನದ ಗುರಿ ಏನು? ನಕ್ಷತ್ರಕ್ಕೆ ಆಗೋದೇ ಅವನ ಗುರಿ. ನಿಮ್ಮನ್ನು ಇರಿಟೇಟ್ ಆಗ್ತೀರಾ ಅಲ್ಲವಾ? ಎಲ್ಲ ಪ್ರಶ್ನೆಗಳು ನೀವು ಪೇಷಂಟ್ಲಿ ಹೇಳ್ತೀರಾ, ಇರಿಟೇಟ್ ಆಗ್ತೀರಾ, ಅದಕ್ಕೆ ನೋಡ್ತೀವಿ. ಕೆಲವರು ಸಿಕ್ಕುವುದೇ ಇಲ್ಲ. ನಮ್ಮ ಇನ್ನೊಬ್ಬ ಸ್ವಾಮೀಜಿ, ದಿಲ್ಲಿ ಸ್ವಾಮೀಜಿ ಇದ್ದಾರೆ, ಪ್ರಬುದ್ಧಾನಂದ ಸ್ವಾಮಿ.
ಅವರು ಬಂದ ತಕ್ಷಣವೇ ಕೂತಿದ್ದರೆ ಪುಸ್ತಕ ಓಪನ್ ಮಾಡೋದು ಶುರು ಮಾಡೋದು ಅಷ್ಟೇ. ಮಧ್ಯದಲ್ಲಿ ಮಾತಾಡೋದಕ್ಕೆ ಟೈಮ್ ಇಲ್ಲ. ಅದು ಪ್ರವಚನ ಮುಗಿದು ಅಪೂರ್ಣಮದ ಪೂರ್ಣಮಿದಂ ಅವರು ಹೇಳುತ್ತಿದ್ದರು. ಅದು ಹೇಳುವ ಹೊತ್ತಿಗೆ ಪುಸ್ತಕ ಇಟ್ಟು ಅವರು ಇಳಿಯೋದೇ ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಇಳಿದು ಬಿಟ್ಟು ನಿಮ್ಮ ಶಾಂತಿ ಹೇಳುವ ಹೊತ್ತಿಗೆ ಅವ್ರಿಗೆ ಕಾರ್ನಲ್ಲಿ ಕೂತಿರೋದು, ನಿಮಗೆ ಸಿಕ್ಕೋದೇ ಇಲ್ಲ. ಸ್ವಾಮೀಜಿ ಎಂದು ಹೇಳಿಬಿಟ್ರೆ ಅಷ್ಟೇ, ಕಾರ್ ನಡೆಯುತ್ತಾನೆ. ಕಾರಿಗೆ ನಡೀತಾ ಒಂದು ಮಾತು ಹೇಳೋದು ಹೋಗೋದು ಅಷ್ಟೇ. ನೆಕ್ಸ್ಟ್ ಕ್ಲಾಸ್ ಕೇಳಿ ನಿಮಗೆ ಅರ್ಥವಾಗ್ತದೆ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನೆಗಳನ್ನೇ ಎಂಟರ್ಟೈನ್ ಮಾಡಲ್ಲ. ಈಗ ಈ ಮೂರ್ಖ ಪ್ರಶ್ನೆಗಳು ಕೇಳಿ ಬೇಜಾರಾಗ್ತಾರೆ, ಅರ್ಥವೇ ಆಗಲ್ಲ. ಅವ್ರು ಅದೇ ಹೇಳ್ತಾ ಇದ್ದಾರೆ, ಫೂಲ್ಸ್ ದೇ ಡೋಂಟ್ ಥಿಂಕ್ ಎಟ್ ಆಲ್ ಹೇಳ್ತಾರೆ. ಆ ಬ್ರೇನೇ ಇಲ್ಲ, ದೇ ಡೋಂಟ್ ಥಿಂಕ್ ಎಟ್ ಆಲ್. ಎಷ್ಟು ಸಲ ಹೇಳಿದ್ದರು ಮತ್ತೆ ಅದೇ ಬುದ್ಧಿ, ಅದೇ ಪ್ರಶ್ನೆ. ಅದಕ್ಕೋಸ್ಕರ ಏನು ಹೇಳುವುದಂತ ಮೊನ್ನೆ ಟೆಲಿಫೋನ್ ಮಾಡಿದಾಗ ಅದೇ ಹೇಳ್ತಾರೆ, ಪೀಪಲ್ ಡೋಂಟ್ ಥಿಂಕ್, ದೇ ವಾಂಟ್ ಟು ರಿಮೇನ್ ಇನ್ ದ ಸೇಮ್ ಸ್ಟಬ್ ಆನ್ ಥಿಂಕಿಂಗ್. ಹಬ್ಬದ ರಾಂಗ್ ಥಿಂಕಿಂಗ್ನಲ್ಲೇ ಇರುತ್ತಾರೆ, ಬಿಡುವುದೇ ಇಲ್ಲ. ಅವ್ರಿಗೆ ಏನು ಹೇಳುವುದು ವೇಸ್ಟ್ ಅನಿಸುತ್ತದೆ. ಅದಕ್ಕೋಸ್ಕರ ಅವರು ಹೊಗೆ ಬಿಡ್ತಾರೆ, ಹೇಳೋದೇ ಇಲ್ಲ. ನಿಮ್ಮ ಜೀವನವು ಒಂದು ನಿಜವಾದ ಹೋರಾಟ, ಒಂದು ಥಿಂಕಿಂಗ್ ಆಗಲೇ ಆವಾಗ ಗೊತ್ತಾಗ್ತದೆ. ತಪಸ್ಸಿಲ್ಲ, ಏನಿಲ್ಲ, ಅಂತರ್ಮುಖತ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಏನಿಲ್ಲ. ಸುಮ್ಮನೆ ಏನೇನು ಕೂತ್ಕೊಂಡು ಹೇಳು. ಜನರಿಗೆ ಸಿಗದಿದ್ದರೆ ನಮಗೆ ಏಕೆ ಸಿಗಲಿಲ್ಲ ಹೇಳ್ತಾರೆ, ಸಿಕ್ಕಿದ್ದರೆ ಲೈಟಾಗಿ ತಗೊಳ್ತಾರೆ, ಹಗುರವಾಗಿ ತಗೊಳ್ತಾರೆ. ಅದಕ್ಕೋಸ್ಕರ ಯಾವುದು ವ್ಯಾಲ್ಯೂಯಬಲು ದೂರವಾಗಿಡ್ತೀವಿ. ಇಟ್ ವೋಂಟ್ ಬಿ ಅವೈಲೇಬಲ್ ಈಸಿಲಿ. ಅದಕ್ಕೋಸ್ಕರ ಕಷ್ಟಪಟ್ಟರೆ ಅದರ ವ್ಯಾಲ್ಯೂ ಗೊತ್ತಾದರೆ, ಅದಕ್ಕೆ ಬೇಕಾಗಿರುವ ತಪಸ್ಸು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಎಲ್ಲ ಮಾಡಿದ ನಂತರ ಆವಾಗ ಅದರ ಬೆಲೆ ಗೊತ್ತಾಗ್ತದೆ. ಇವರು ಹೇಳ್ತಾರೆ, ನಾವು ವೇದಾಂತ ಕೇಳಬಾರ್ದು, ಎಲ್ಲರಿಗೂ ವೇದಾಂತ ಹೇಳಬೇಕು. ವಿವೇಕಾನಂದ ಹೇಳಿದರು, ಮನೆಗೆ ಹೋಗಿ ಬಲವಂತವಾಗಿ ಕೂಲಿ ಅವನಿಗೆ ಅವರು ಬರದಿದ್ದರೆ ಅವರು ಕೂಲಿ ಕೆಲಸಕ್ಕೆ ಹೋಗಿ ಅವರಿಗೆ ಇವತ್ತು ಕೂಲಿ ಮಾಡ್ತಾನಲ್ಲ, ಅವರು ಕೂಲಿ ಮಾಡದಿದ್ದರೆ ಅವರಿಗೆ ಆಗೋದು ಏನದು, ನಿಮ್ಮ ಪ್ರವಚನ ಕೇಳಿಬಿಟ್ರೆ ಕೂಲಿ ಹೋಗುತ್ತದಲ್ಲ ಅವರಿಗೆ. ಅದರಿಂದ ಆ ಕೂಲಿಗೆ ಹಣ ಕೊಟ್ಟು, ಇವತ್ತು ನೀವು ಕೂಲಿಗೆ ಹೋಗಬೇಡ, ಇಲ್ಲೇ ಕೂತ್ಕೊಂಡು ನಾನು ಹೇಳ್ತೀನಿ, ತತ್ವಮಸಿ ನೀನೇ ಬ್ರಹ್ಮ, ನಿನ್ನ ದೇಹವೇ ಅಲ್ಲ, ಜಗತ್ತಿಲ್ಲ, ನೀನೇ ಬ್ರಹ್ಮ, ಈಗಲೇ ಹೇಳ್ತೀನಿ. ಅವರು ಕೇಳದಿದ್ದರೂ ಹೋಗಿ ಹೇಳು, ಎಲ್ಲರಿಗೂ ಹೇಳಿಬಿಡು. ವೇದಿಕೆ ಹತ್ತಿ ಯಾರು ಹೇಳಲ್ಲವೋ ದೇ ಆರ್ ಆಲ್ ಸೆಲ್ಫಿಶ್ ಪೀಪಲ್. ಶಂಕರಾಚಾರ್ಯ ವಾಸ್ ಎ ಮೋಸ್ಟ್ ಸೆಲ್ಫಿಶ್ ಫೆಲೋ. ಎಲ್ಲರಿಗೆ ಹೇಳಲೇ ಇಲ್ಲ. ವಿವೇಕಾನಂದ ಬೈದೆ ಬಿಟ್ಟ ಎಲ್ಲರಿಗೆ ಹೇಳುವವನೇ ನಿಜವಾದ ವೇದಾಂತ. ಅಷ್ಟುವರೆಗೂ ವೇದಾಂತಿ ಅಲ್ಲ. ಶಂಕರಾಚಾರ್ಯನ ಅಹಂಕಾರ ಹೆಚ್ಚಿತ್ತು, ಅದಕ್ಕೋಸ್ಕರ ಎಲ್ಲರಿಗೆ ಹೇಳಲೇ ಇಲ್ಲ ವೇದಾಂತ. ಎಲ್ಲರಿಗೂ ಹೇಳ್ಬಿಡು. ಚೆನ್ನಾಗಿದೆ. ಯಾರಾದರೂ ಇದ್ದರೆ ಆ ಕೂಲಿ ಕೆಲಸವನ್ನು ಇವತ್ತು ಬಂದಿದ್ದರು ನೋಡಿ ಮೇಲೆ, ಅವ್ರನ್ನ ಕೂರಿಸಿಬಿಟ್ಟು ವೇದಾಂತ ಹೇಳು. ನಮಗೆ ಬೇಡ ಅಂದರೂ ಕೂರಿಸಿಬಿಟ್ಟೆ ಹೇಳು, ನೀನೇ ಬ್ರಹ್ಮ ಅಷ್ಟೇ, ಏನು ಬೇಡ, ಎಲ್ಲ ಬ್ರಹ್ಮ ಅಷ್ಟೇ. ಚೆನ್ನಾಗಿದೆ. ಇದಾ ವೆರಿ ಡಿಫಿಕಲ್ಟ್. ಸೊ ಆತ್ಮೈಕತ್ವ ವಿದ್ಯೆ ಅಂದರೆ ಆತ್ಮೈಕತ್ವ, ಬ್ರಹ್ಮೈಕತ್ವ ಅಂದರೆ ಆತ್ಮ ಗೊತ್ತಾಯಿತು, ಬ್ರಹ್ಮ ಗೊತ್ತಾಗ್ತಾ ಇಲ್ಲ. ಈಗ ಹೀಗೆ ಹೇಳ್ಕೊಳ್ತಾರೆ, ಏನಪ್ಪ ಗೊತ್ತಾಯಿತು ಅಂದರೆ ಏನದು? ನಿನ್ನ ಕುರಿತು ಒಂದು ಥಾಟ, ಯು ಆರ್ ಇಮ್ಯಾಜಿನಿಂಗ್ ಅನದರ್ ಥಾಟ್. ನಿಮಗೆ ನಿನ್ನ ಕುರಿತು ಏನೇನು ಒಂದು ಯೋಚನೆ, ಒಂದು ವೃತ್ತಿ ಇದೆಯೋ, ಯಾವ ವೃತ್ತಿಗೆ ಸಿಗದೇ ಇರುವುದೇ ಆತ್ಮ ಸ್ವತಃಸಿದ್ಧ ಆತ್ಮ ಈಸ್ ನಾಟ್ ಅವೈಲಬಲ್ ಫಾರ್ ಎನಿ ಥಾಟ್. ಅದು ಗೊತ್ತು ಮಾಡಿ. ಆಲ್ ಥಾಟು ಅನಾತ್ಮನನ್ನೇ ಮಾಡ್ತದೆ. ಎಲ್ಲ ವೃತ್ತಿಗಳು ಅನಾತ್ಮ ಕುರಿತಿನ ವೃತ್ತಿಯೇ ಹೊರತು ಆತ್ಮ ಕುರಿತಿನ ವೃತ್ತಿ ಉಂಟಾಗೋದೇ ಇಲ್ಲ. ಆಕಾಶಕ್ಕೆ ಬಣ್ಣ ಇದೆಯಾ? ಉದಾಹರಣೆ ಹೇಳ್ತಾ ಇದ್ದೆ. ಆಕಾಶಕ್ಕೆ ಬಣ್ಣ ಇದೆಯಾ? ಪ್ರಯತ್ನ ಮಾಡು. ಏನೋ ತುಂಬ ಮಾಹಿತಿ ಮಾಡು. ಇಲ್ಲದಿದ್ದರೆ ಮೈಕ್ರೋಸ್ಕೋಪ್ ತಗೊಂಡು ಬಾ. ಮೈಕ್ರೋಸ್ಕೋಪ್ನಿಂದ ಆದರೂ ನೋಡಿ ಸಣ್ಣದಿದ್ದಿರಬಹುದು ಅಲ್ಲವೇ? ನಮಗೆ ಈ ಬೇರೆ ಐಗೆ ಕಂಡು ಬರ್ತಾ ಇಲ್ಲ. ಸಾಮಾನ್ಯವಾಗಿ ಕಂಡು ಬರದಿದ್ದರೆ ಒಂದು ಕನ್ನಡಕ್ಕೆ ಇಟ್ಕೊಂಡು ನೋಡು, ಇಲ್ಲವೇ? ಕನ್ನಡಕ್ಕೆ ಇಟ್ಕೊಂಡು ನೋಡು, ಆಕಾಶಕ್ಕೆ ಬಣ್ಣ ಇದೆಯಾ ನೋಡಬೇಕಲ್ಲ. ಇಲ್ಲದಿದ್ದರೆ ಮೈಕ್ರೋಸ್ಕೋಪ್ ಇಟ್ಕೊ. ಸಾಮಾನ್ಯ ಮೈಕ್ರೋಸ್ಕೋಪ್ನಲ್ಲಿ 2 ಬಗೆ ಅಲ್ಲವೇ? ಸಾಮಾನ್ಯದಾಗದಿದ್ದರೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್, ಅದು ಆಗದಿದ್ದರೆ ಇನ್ನೂ ಇತ್ತೀಚೆಗೆ ಬಂದಿರಬಹುದು ನಮ್ಮ ಕಾಲಕ್ಕಿಂತ, ಇನ್ನೂ ಮಚ್ ಮೋರ್ ಡೀಪರ್ ಒನ್. ಅಥವಾ ಟೆಲಿಸ್ಕೋಪ್, ಸೂರ್ಯನನ್ನು ನೋಡುವಂಥ ಟೆಲಿಸ್ಕೋಪ್ಗಳು ಬಂದಿವೆ ಅಂತೆ. ಆ ನಕ್ಷತ್ರಗಳು, ಆ ಸಣ್ಣ ನಕ್ಷತ್ರ ಇದೆ ನೋಡಿ, ಅದನ್ನು ಇಷ್ಟು ಭೂಮಿ ಅಷ್ಟು ದಪ್ಪದಾಗಿರುತ್ತದಂತೆ. ಅದನ್ನು ನೋಡುವ ಟೆಲಿಸ್ಕೋಪ್, ಅದರಿಂದ ನೋಡು, ಆಕಾಶಕ್ಕೆ ಬಣ್ಣ ಕಂಡು ಬರ್ತದೆ. ಏನರ್ಥ ಅದು? ವೃತ್ತಿಗೆ ವಿಷಯವಲ್ಲದ್ದು ನಾನೆಂಬ ವೃತ್ತಿ ಆತ್ಮ ಕುರಿತು, ತನ್ನ ಕುರಿತಿದೆ.
ತಾನು ಯಾವ ವೃತ್ತಿಗೆ ವಿಷಯವಾಗಲ್ಲ. ಏಕೆ? ಅದಕ್ಕೆ ಯಾವ ಗುಣ, ಯಾವ ಬಣ್ಣ, ಯಾವ ಆಕಾರ, ಯಾವ ಸಂಬಂಧ ಇಲ್ಲ. ಯಾವ ಬಣ್ಣ, ಯಾವ ಆಕಾರ, ಯಾವ ಸಂಬಂಧ ಏನಿಲ್ಲದ ಸ್ವತಃಸಿದ್ಧ ಆತ್ಮ ಕುರಿತು ಒಂದು ವೃತ್ತಿ ಹುಟ್ಟಿತೆ ಅಂದರೆ ಆ ವೃತ್ತಿ ಆತ್ಮ ಕುರಿತು ಆಗುವ ಸಾಧ್ಯತೆ ಇಲ್ಲ. మరి ಈ ವೃತ್ತಿ ಏನದು? ಏನು ಹೇಳ್ತಾ ಇದೆ? ಯಾರ ಕುರಿತು? ಆತ್ಮ ಕುರಿತೆ. మరి ಆತ್ಮ ವೃತ್ತಿಗೆ ಸಿಗಲ್ಲವೇ? ವೃತ್ತಿಗೆ ಸಿಗದೇ ಇರುವ ಆತ್ಮ ಕುರಿತು ವೃತ್ತಿ ಮಾಡಿಕೊಂಡರೆ ಏನರ್ಥ ನೋಡಿ. ಬಣ್ಣ ಇಲ್ಲದ ವಸ್ತು ಕುರಿತು ನಿಮಗೆ ಬಣ್ಣ ತೋರಿದ್ದರೆ ಏನರ್ಥ? ಮೂಕನಾಗಿರುವ ಹತ್ತಿರಕ್ಕೆ ಹೋದರೆ ನಿಮಗೆ ಏನೇನೋ ಶಬ್ದ ಕೇಳಿಸಿದ್ದರೆ ಏನರ್ಥ? ಅವನು ಮೂಕ, ಅವನ ಮಾತೇ ಮಾತಾಡೋಕ್ಕಾಗಲ್ಲ, ಡೆಫ್ ಆ್ಯಂಡ್ ಡಂಬ್. ಅವನ ಹತ್ತಿರ ಹೋಗಿ ನಿಮಗೇನಾದರೂ ಮಾತುಗಳು ಕೇಳಿಸಿದ್ದರೆ ಏನರ್ಥ? ಭ್ರಾಂತಿ ಎಂದರ್ಥ. ಇರುವುದು ಒಂದು, ನಿಮ್ಮ ಮನಸ್ಸು ಇನ್ನೊಂದು ನೋಡ್ತಾ ಇದೆ. ನಾನೆಂಬ ವೃತ್ತಿ, ದ ಥಾಟ್ ದಟ್ ಐ ಇಟ್ ಸೆಲ್ಫ್ ಈಸ್ ಅ ರಾಂಗ್ ಥಾಟ್ ಅಬೌಟ್ ಯುವರ್ ಸೆಲ್ಫ್, ಯುವರ್ ರಿಯಲ್ ಸೆಲ್ಫ್. ತನ್ನ ನಿಜವಾದ ಆತ್ಮ ಕುರಿತು ನಾನೆಂಬ ವೃತ್ತಿ ತಪ್ಪು ವೃತ್ತಿ. ಏಕೆ? ಆತ್ಮವೃತ್ತಿಗೆ ಸಿಗಲ್ಲ, ಆದರೆ ವೃತ್ತಿ ಇದೆ, ಇದು ರಾಂಗ್ ವೃತ್ತಿ. ಇದಪ್ಪ ವೇದಾಂತ ವಿಚಾರ ಅಂದರೆ. ಆದ್ದರಿಂದ ಹೇಗೆ? ಆತ್ಮ ಅಂದರೆ ಯಾರು? ನಾನೆಂಬ ವೃತ್ತೇ. ನಾವು ಎಂದಿಗೂ ನಮ್ಮನ್ನು ನಾವು ನಾನೆಂಬ ವೃತ್ತಿ ಮೂಲಕವೇ ನೋಡ್ಕೊಳ್ತೀವಿ ಅಲ್ಲವೇ? ನಾನೆಂಬ ವೃತ್ತಿ ಬಿಟ್ಟು ನಾವಿದ್ದೀವ್ಯಾ? ಎಚ್ಚರದಲ್ಲಿ ನೀವು ಎಲ್ಲೇ ಕೆಲಸ ಮಾಡು, ಪುಸ್ತಕ ಓದು, ಅಲ್ಲಿ ಹೋಗು, ಇಲ್ಲಿ ಹೋಗು, ಊಟ ಮಾಡು, ಬಸ್ ಹತ್ತು, ರೈಲು ಹತ್ತು, ಟ್ರೈನ್ ಹತ್ತು, ಏರೋಪ್ಲೇನ್ ಹತ್ತು, ಕೆಳಗೆ ಇರು, ಕಾರ್ ಹತ್ತು, ಯಾವುದೇ ಮಾಡು, ಹೋಗು, ಬರು, ಎಲ್ಲವೂ ಸುಖ ದುಃಖ ಯಾವುದೇ ಮಾಡಲಿ ನಾನೆಂಬ ವೃತ್ತೇ ಇದೆ. ನಾನೆಂಬ ವೃತ್ತಿ ಬಿಟ್ಟು ನಾನು ಇರುವುದೇ ಇಲ್ಲ. ಆತ್ಮ ಹೇಳ್ತೀರಿ, ಇನ್ನೂ ಯಾರ ಆತ್ಮ? ನಾನೆಂಬ ವೃತ್ತೇ ಆತ್ಮ. ಇದು ಬಿಟ್ಟು ಎಲ್ಲಿದೆ? ಆವಾಗ ತೋರಿಸ್ತದೆ ಶಾಸ್ತ್ರ. ಸ್ವಪ್ನ ನೋಡು, ಸ್ವಪ್ನದಲ್ಲಿ ಈ ಎಚ್ಚರ ನಾನು ವೃತ್ತಿ ಇಲ್ಲವೇ ಇಲ್ಲ. ಅಂದರೆ ಅದು ಬೇರೆ ಇದು ಬೇರೆ ಅಲ್ಲ, ಅದು ನಾನೇ. ಯಾವ ನಾನು ಈ ಎಚ್ಚರ ವೃತ್ತಿಗೆ ಆಧಾರವಾಗಿದ್ದೀನೋ ಆ ನಾನೇ ಸ್ವಪ್ನ ಅಹಂ ವೃತ್ತಿಗೆ ಆಧಾರವಾಗಿದ್ದೇನೆ. ಅಂದರೆ ಸ್ವಪ್ನ ವೃತ್ತಿಯನ್ನು ಬಿಟ್ಟು ಸ್ವತಂತ್ರವಾಗಿದ್ದೇನೆ, ಸಾಕ್ಷಿ. ಎಚ್ಚರ ಅಹಂ ವೃತ್ತಿಗೆ, ಎಚ್ಚರದಲ್ಲಿರುವ ನಾನು ವೃತ್ತಿ ಅಂಟುಕೊಳ್ಳದೆ ಅದಕ್ಕೆ ಸಾಕ್ಷಿಯಾಗಿ ಆಗಿದ್ದೀನೋ, ಯಾರಾಗಿದ್ದೀನೋ ಆ ಸಾಕ್ಷಿ ಕನಸಿನಲ್ಲಿ ಅಹಂ ವೃತ್ತಿಗೆ ಅಂಟುಕೊಳ್ಳದೇ ಇದೆ. ಹಾಗಂದರೆ ಯಾವ ಅಹಂ ವೃತ್ತಿ ಇಲ್ಲದೆ ಅದೇ ತಾನು. ಈ ಎಚ್ಚರದಲ್ಲಿರುವ ಯಾವ ಅರಿವಿದೆಯೋ ಅದೇ ಅರಿವು ಯಾವ ಅಹಂ ವೃತ್ತಿ ಇಲ್ಲದೆ ಸುಷುಪ್ತಿಯಲ್ಲಿದ್ದೇನೆ. ಸುಷುಪ್ತಿ ಅಂದರೆ ಕಪ್ಪು ಕಪ್ಪಿದೆ, ಏನೋ ಇದೆ, ಅಜ್ಞಾನಿ, ಅದೆಲ್ಲ ನಿಮ್ಮ ಕಲ್ಪನೆ. ಅದೆಲ್ಲ ಇಲ್ಲದೆ ಸಲ್ಲದೆ ನಾನ್ಸೆನ್ಸಿಕಲ್ ಫಿಲಾಸಫಿ. ನಾನ್ಸೆನ್ಸಿಕಲ್ ಅಂದರೆ ಎಚ್ಚರ ದೃಷ್ಟಿಯ ಜೀವಬುದ್ಧಿ ಮಾಡಿಕೊಂಡಿರುವ ಊಹಾ ಕಲ್ಪನೆ. ಶಾಸ್ತ್ರ ಹೇಳುವುದೇನೆಂದರೆ ಎಚ್ಚರದಲ್ಲಿರುವ ತಾನು ಅಹಂ ಬುದ್ಧಿ ಬಿಟ್ಟ ಇದ್ದಾನೆ, ಆ ಇರುವೆ ಸುಷುಪ್ತಿ. ಸುಷುಪ್ತಿ ಅಂದರೆ ಎಚ್ಚರ ವ್ಯಕ್ತಿ ಊಹಿಸಿಕೊಂಡಿದ್ದು ಸುಷುಪ್ತಿ ಅಲ್ಲ, ಅದು ಭ್ರಾಂತಿಯಾದ ಅಧ್ಯಾಸ ಆಗುತ್ತದೆ. ಸುಷುಪ್ತಿ ಕುರಿತು ನಿಮಗೆ ಏನೋ ನೆನಪಾಗುತ್ತದೆ ನೋಡಿ ಎಚ್ಚರದಲ್ಲಿ. ಯು ಹ್ಯಾವ್ ಎ ಮೆಮೊರಿ ಅಬೌಟ್ ಸುಷುಪ್ತಿ. ಸುಷುಪ್ತಿ ಕುರಿತು ನಮಗೊಂದು ಸ್ಮರಣ ಆಗುತ್ತಾ ಇದೆ. ಸ್ಮರಣ ಈಸ್ ಎ ವೃತ್ತಿ. ಅಂದರೆ ಸುಷುಪ್ತಿಯಲ್ಲಿ ವೃತ್ತಿ ಇತ್ತ? ಅದು ವೃತ್ತಿಗೆ ವಿಷಯವಲ್ಲ. ವೃತ್ತಿಗೆ ವಿಷಯವಲ್ಲದ ತನ್ನ ಸ್ವರೂಪವನ್ನು ವೃತ್ತಿ ಮಾಡಿಕೊಂಡರೆ ಅದೇ ಭ್ರಾಂತಿ, ಅದೇ ಅಧ್ಯಾಸ. ಸುಷುಪ್ತಿ ಕುರಿಗೆ ನಿಮಗೆ ಏನೋ ಅನಿಸುತ್ತಾ ಇದ್ದರೆ ಅದೇ ಭ್ರಾಂತಿ, ಅದೇ ಅಧ್ಯಾಸ. ಅಧ್ಯಾಸ ಇಟ್ಕೊಂಡು ಹಾಗಿದೆ ಹೀಗಿದೆ ಏನೋ ಸಿದ್ಧಪಡಿಸುವ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಕನ್ಫ್ಯೂಷನ್. ಸುಷುಪ್ತಿ ಕುರಿತು ನಿಮಗೊಂದು ಸ್ಮರಣ ಇದೆ. ಈ ಸ್ಮರಣದಿಂದ ಹಾಗಿದ್ದೇನೆ ಹೀಗಿದ್ದೇನೆ ಏನೋ ಊಹಿಸಿ ಸುಷುಪ್ತಿ ಹೇಗಿದೆ ಹೇಳು ಅಂದರೆ ಕಣ್ಣು ಮುಚ್ಚಿಕೊಂಡು ಗೊತ್ತಾಯಿತು ಅಂತ ಬರೆಯುತ್ತೆ. ಏನು ಗೊತ್ತಾಗ್ತಾ ಇದೆ? ನೀವು ಎಚ್ಚರದಲ್ಲಿ ಮನಸ್ಸಿದೆ, ಈ ಮನಸ್ಸು ಅದನ್ನು ಟ್ರೈಂಗ್ ಟು ರಿಕಾಲ್ ಆ್ಯಂಡ್ ಇಮ್ಯಾಜಿನ್ ಆ್ಯಂಡ್ ದೆನ್ ಅಗೇನ್ ಎಕ್ಸ್ಪ್ಲೇನ್. ಇಮ್ಯಾಜಿನ್, ರಿಕಾಲ್ ಆ್ಯಂಡ್ ಎಕ್ಸ್ಪ್ಲೇನ್, ಆಲ್ ದಿಸ್ ಈಸ್ ಮೈಂಡ್ ಓನ್ಲಿ. ಆ ಮೈಂಡು ಬಿಟ್ಟಿರುವುದು ನೀನೇ ಆತ್ಮ ಎಂದು ಹೇಳ್ತಾ ಇದ್ದೀವಿ. ಅದು ಬಿಡಲ್ಲ, ಈ ಮೈಂಡಿನಿಂದಲೇ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಆ ಸುಷುಪ್ತಿಗೆ. ವಾಟ್ ಈಸ್ ದ ಯೂಸ್? ಯಾವುದು ಸಮಸ್ಯೆ ಹೇಳ್ತೀವೋ ಅದನ್ನೇ ಇಟ್ಕೊಳ್ತಾನೆ, ಅದನ್ನು ತಿರುಗಿಸಿ ಮತ್ತೆ ಅಲ್ಲಿಗೆ ಬರ್ತಾ ಇದ್ದಾನೆ. ಆದ್ದರಿಂದ ಅಹಂ ಎಂಬ ವೃತ್ತಿ ಬಿಟ್ಟು ತಾನಿದ್ದಾನೆ. ಸುಷುಪ್ತಿ ಅನುಭವ ನೋಡು ಅಂದರೆ ನೋಡೋಕ್ಕೆ ಆಗ್ತಾ ಇಲ್ಲ ಜನರಿಗೆ. ಏಕೆ? ಈ ಎಚ್ಚರ ಬುದ್ಧಿ ಬಿಡುತ್ತಾನೆ ಇಲ್ಲ. ಅದಕ್ಕೋಸ್ಕರ ಒಟ್ಟು ಎಚ್ಚರ ಅರಿವು ನೋಡು. ಒಟ್ಟು ಎಚ್ಚರದಲ್ಲಿ ನಾನೆಂಬುದು ಮುಳುಗಿ ಹೋಯಿತು. ಇದು ನಾನು, ಪ್ರಪಂಚವೆಲ್ಲ ಮುಳುಗಿ ಹೋಯಿತು. ತಾನೇ ತಾನು ಅರಿವಾಗಿದೆ.
ಯು ಹ್ಯಾವ್ ನೋ ಒಪಿನಿಯನ್ ಅಬೌಟ್ ಯುವರ್ ಸೆಲ್ಫ್, ಯು ಹ್ಯಾವ್ ನೋ ಇಮೇಜ್. ಮೊದಲು ಲೌಕಿಕ ಇಮೇಜ್ ತೆಗೆಯೋ, ಅಹಂವೃತ್ತಿ ನಂತರ ಹೋಗುತ್ತದೆ. ಅಹಂವೃತ್ತಿ ಹೋಗಬೇಕಾದರೆ, ಅಹಂವೃತ್ತಿಯನ್ನು ಬಿಟ್ಟು ಸಾಕ್ಷಿಯನ್ನು ನೋಡಬೇಕಂದರೆ ಅದು ಇನ್ನೂ ಮೇಲೆ ಮಟ್ಟ, ಅತ್ಯಂತ ಸೂಕ್ಷ್ಮ, ಆಳವಾದದ್ದು. ಅದಕ್ಕಿಂತ ಮೊದಲು ಲೌಕಿಕ ನಿಮ್ಮ ಇಂಡಿವಿಜುವಲ್ ಸೆಲ್ಫ್ ಇಮೇಜ್ ಇದೆ ನೋಡಿ. ಲೌಕಿಕ ಸಮಾಜದಲ್ಲಿ ನಾನು ಈ ಊರಿಗೆ ಸೇರಿದವನು, ನಿಮ್ಮ ಸಮಾಜದಲ್ಲಿ ನಿಮಗೇನು ಹೆಸರಿದೆ ಹೇಳಿ? ನೀವು ಇಂಥವರು, ಅವರ ಹೆಸರಿಟ್ಟರು ಯಾರೋ ಗೊತ್ತು ಇಲ್ಲಿಗೆ ಬರ್ತಿದ್ದರು, ಹಾಗಿದ್ದಾರೆ ಹೀಗಿದ್ದಾರೆ, ಅವರು ಹೇಳಿದ್ದೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಳ್ತೀರಿ. ನೀವು ಯಾರು ಅಂದರೆ ಎಲ್ಲರಿಗೂ ಗೊತ್ತು. ಆ ಗೊತ್ತಿದ್ದೇ ನಿಮ್ಮ ಸೆಲ್ಫ್ ಇಮೇಜು. ನೀನು ಯಾರು ಹೇಳಿ? ನೀವು ಕಣ್ಣು ಮುಚ್ಚಿಕೊಂಡು ನೀನು ಯಾರು ಎಂದು ಪ್ರಶ್ನೆ ಮಾಡಿದರೆ ಏನು ಬರ್ತದೆ ಹೇಳಿ ನಿಮಗೆ? ನಾನು ಅಲ್ಲಿರುವವನು, ಇಲ್ಲಿರುವವನು, ಅಂಥವನು, ಇಂಥವನು, ಅದು ಓದಿಕೊಂಡೆ, ಈ ಕೆಲಸ ಮಾಡಿದೆ, ಇಲ್ಲಿದ್ದೇನೆ, ಇವನ್ ಮಗ, ಇದೆಲ್ಲ ಹೇಳ್ತಿರಲ್ಲ. ಆಲ್ ದಿಸ್ ಈಸ್ ಯುವರ್ ಸೆಲ್ಫ್ ಇಮೇಜ್. ಲೌಕಿಕ ಒಂದು ಸೆಲ್ಫ್ ಇಮೇಜ್ ಇದೆ ನೋಡಿ, ಆ ಸೆಲ್ಫ್ ಇಮೇಜ್ ಮೊದಲು ತೆಗೆಯು. ಸಣ್ಣ ಮಗುಕ್ಕೆ ಸೆಲ್ಫ್ ಇಮೇಜ್ ಇದೆಯಾ? ಅದಾಗಬೇಕು. ಮೈಂಡ್ ಹ್ಯಾಸ್ ಟು ಬಿಕಮ್ ಸೆಲ್ಫ್. ಅದೇ ಸನ್ಯಾಸ ಅಂದರೆ ಆ ಮಗುವಿಗೆ ಯಾವ ಸೆಲ್ಫ್ ಇಮೇಜ್ ಇಲ್ಲವೋ ಅದಕ್ಕೋಸ್ಕರ ಸೋಷಲ್ ಸ್ಟೇಟಸ್ ಇಲ್ಲ, ಸೋಷಲ್ ಕಾನ್ಷಿಯಸ್ನೆಸ್ ಇಲ್ಲ, ಸೋಷಲ್ ಸ್ಟೇಟಸ್ಸೇ ಇಲ್ಲ. ದಟ್ ಈಸ್ ಮಗುಗೇನಿಲ್ಲ ಸ್ಟೇಟಸ್. ಹಾಗೆ ಅದು ಸೆಲ್ಫ್ ಇಮೇಜ್ ಮೊದಲು ಬಿಡಿಸ್ಕೋ. ಇನ್ನೊಬ್ಬರು ನನ್ನನ್ನು ಕಡೆಗಣಿಸಿ ಮಾತಾಡಿದ್ದಾರೆ, ಅಯ್ಯಯ್ಯೋ ನನ್ನ ಕಡೆಗಣಿಸಿದ ಅಂದರೆ ನೌ ಯು ಹ್ಯಾವ್ ಎನ್ ಇಮೇಜ್. ಈ ಇಮೇಜ್ ಅವರು ನನ್ನನ್ನು ಆಧರಿಸಬೇಕು, ನನ್ನನ್ನು ಹೀಗೆ ಒಪ್ಪಿಕೊಳ್ಳಬೇಕು, ಒಪ್ಪದಿದ್ದರೆ ಐ ಫೀಲ್ ಹರ್ಟ್ ಅಂದರೆ ಇನ್ನೂ ಇಮೇಜ್ ಇದೆ ನಿಮಗೆ. ಇಮೇಜ್ ಇರುವುದರಿಂದಲೇ ನಾನು ಇಂಥವನು ಎಂದು ಏನೋ ಒಂದು ಸೆಲ್ಫ್ ಒಪಿನಿಯನ್, ಒಂದು ತನ್ನ ಕುರಿತಿನ ಒಂದು ಅಭಿಪ್ರಾಯ ಇದೆ. ಅದು ಇರುವುದರಿಂದಲೇ ನಿಮ್ಗೆ ಅನಿಸುತ್ತಾ ಇದೆ ಇನ್ನೊಬ್ಬರು ಆಧರಿಸಲಿಲ್ಲ, ಅವರು ಆಧರಿಸಲಿಲ್ಲ. ನೀನು ಯಾರು ಅಂದರೆ ನಾನು ಇಂಥವನು ಎಂದು ಹೇಳಿದರೆ ಅವರು ಒಪ್ಕೊಳ್ಳುವುದೇ ಅಲ್ಲ. ಆದರೆ ನಿಮ್ಮನ್ನು ಕಡೆಗಣಿಸಿ ಮಾತಾಡ್ತಾನೆ, ಅದಲ್ಲ ಎಂದಂತೆ ನೋಡ್ತಾನೆ, ಇವರಿಗಿಂತ ಇನ್ನೊಬ್ಬರನ್ನೇ ಹೆಚ್ಚಾಗಿ ನೋಡ್ತಾನೆ. ಆವಾಗ ಏನು ಅನಿಸುತ್ತದೆ? ಈಸ್ ಜಸ್ಟ್ ಇಗ್ನೋರಿಂಗ್ ಮೀ, ಡಿಸ್ರೆಸ್ಪೆಕ್ಟಿಂಗ್ ಮೀ, ಹಿ ಡಸಂಟ್ ಕೇರ್ ಫಾರ್ ಮೀ. ಅಂದರೆ ಏನು? ನಿಮ್ಮ ಇಮೇಜ್ ಹರ್ಟ್ ಆಯಿತು. ನಿನ್ನ ಕುರಿತಿನ ನಿನಗೆ ಒಂದು ಸೆಲ್ಫ್ ಇಮೇಜ್ ಇದೆ, ಸೆಲ್ಫ್ ಇಮೇಜ್ ಫೆಲ್ಟ್ ಹರ್ಟ್ ಬಿಕಾಸ್ ಹಿ ಡಸಂಟ್ ರಿಕಗ್ನೈಸ್ ಮೀ. ಇದಾ ಇಲ್ಲವಾ? ಮೊದಲ ಸೆಲ್ಫ್ ಇಮೇಜ್ ತೆಗೆಯು. ನಾನು ಯಾರು ಅಂದರೆ ಏನು ಬರಬಾರದು, ಯು ಆರ್ ಜಸ್ಟ್ ಎಕ್ಸಿಸ್ಟೆನ್ಸ್ ಅಷ್ಟೇ, ಯಾವ ಥಾಟ್ ಇಲ್ಲ. ಆಲ್ ದಟ್ ಈಸ್ ಓನ್ಲಿ ಎಕ್ಸ್ಟರ್ನಲ್. ನಾಟಕದಲ್ಲಿ ಪಾತ್ರ ಧರಿಸಿದ್ದರೆ, ಕೃಷ್ಣನ ಪಾತ್ರ ಧರಿಸಿದ್ದರೆ, ರಾಮನ ಪಾತ್ರ ಧರಿಸಿದ್ದರೆ, ಹೊರಗೆ ಬಂದ ನಂತರ ಸಿನಿಮಾ ಮುಗಿದ ನಂತರ ನಾನು ರಾಮನೇ ಎಂದೆಂದು ಮಾತಾಡಿದ್ದರೆ ಏನು ಹೇಳಬೇಕು? ನಿಮ್ಮನ್ನು ಎನ್ ಟಿ ರಾಮಾರಾವ್ ಎಂದು ಹೇಳಬೇಕು. ನೀವು ಹಾಗೆ ಮಾಡಿದ್ದರೆ. ಇಲ್ಲಿದ್ದರೂ ನಾನು ಕೃಷ್ಣ ರಾಮ ಎಂದು ಮಾತಾಡಿದ್ದರೆ ಏನರ್ಥ? ಏನಪ್ಪ, ನಾಟಕದಲ್ಲಿ ಧರಿಸಿರುವ ಪಾತ್ರ ನೀವು ನಿಜ ಲೈಫಲ್ಲಿ ಉಟ್ಕೊಳ್ತೀರಾ ಏನು? ಜನರು ಹಾಗೆ ಮಾಡ್ತಾರೆ. ದಿಸ್ ಈಸ್ ಎ ಫಾಲ್ಸ್ ಇಂಪೊಸಿಷನ್. ಈ ಜೀವ ಬುದ್ಧಿ ಇಲ್ಲದೆ ಇನ್ನೊಂದು ಅಡಿಷನಲ್ ಜೀವ, ಇದೊಂದು ಡಬಲ್ ಜೀವ, ಅನದರ್ ಜೀವ. ಹಾಗೆ ಸೋಷಲ್ ಸ್ಟೇಟಸ್ಗಳೆಲ್ಲ ಜಸ್ಟ್ ಲೌಕಿಕ ವ್ಯವಹಾರಕ್ಕೋಸ್ಕರ ಇವೆ, ಟೆಂಟೇಟಿವ್ ಅಷ್ಟೇ. ಇದಕ್ಕೆ ನಾನು ಹೇಳುತ್ತಿದ್ದೆ, ಏನು, ಯಾವುದೇ ಒಂದು ಕಾರ್ಯಕ್ರಮ ಇದೆ ಎಂದೆಂದು ವೇದಿಕೆ ಮೇಲೆ ಬಂದು 4-6 ಜನರು ಕರೆದು ಇನ್ನೇದು ಪುಸ್ತಕ ಬಿಡುಗಡೆ ಇದೆ, ತಾವು ಸ್ವಲ್ಪ ಕುಳಿತಿರಿ, ಮಾತಾಡಬೇಕು, ಏನೋ ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಆಯಿತು, ಕುಳಿತಿದ್ದೆ. ಅವರು ಇನ್ನೊಬ್ಬರು ಕೂತಿರ್ತಾರೆ. ಅವರೇನು ಹೇಳ್ತಾರೆ? ಈ ಪುಸ್ತಕ ಬಿಡುಗಡೆ ಆಗಬೇಕು, ಸ್ವಾಮೀಜಿ ಇದಕ್ಕೂ ತಾವೇ ಅಧ್ಯಕ್ಷರು ಅಂತ. ಅಧ್ಯಕ್ಷ ಅಂದರೆ ಆಯಿತು ಎಂದು. ಅಧ್ಯಕ್ಷ ಅಂದರೆ ಏನು? ಅವರು ಹೇಳ್ತಾರೆ ಸ್ವಾಮೀಜಿ ಅಧ್ಯಕ್ಷ ಆಗಬೇಕು. ಅಧ್ಯಕ್ಷ ಅಂದರೆ ಏನಿಲ್ಲ, ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಾತಾಡೋ ಎಂದು ಅರ್ಥ ಅಷ್ಟೇ. ಇದಕ್ಕೆ ನಾನೇನು ಅಧ್ಯಕ್ಷನಾಗಿಬಿಟ್ಟೆ ಎಂದು ಅಂದ್ಕೊಂಡ್ರೆ, ನಿಮ್ಮ ಮನಸ್ಸಿಗೆ ಇಮೇಜ್ ಆಗಿಬಿಟ್ಟರೆ ನಾನು ಅಧ್ಯಕ್ಷ ಆಯಿತಾ, ಆಗ ಬುದ್ಧಿ ಬಂದುಬಿಟ್ಟಿತ್ತು. ಆಗ ಅದು ಬರಬಾರ್ದು. ಇದು ಅಧ್ಯಕ್ಷ ಅಂದರೆ ಏನು? ಆ ಪೇಪರ್ ಮೇಲೆ ಇರುತ್ತದೆ. ನಂತರ ಈಗ ಯಾರ್ಯಾರು ವಕ್ತೃಗಳು ಮಾತಾಡಬೇಕು, ನಾನು ಹೆಸರು ಓದಿ ನಾನು ಮೊದಲು ಅಧ್ಯಕ್ಷ ಭಾಷಣ, ಈ ಕಾರ್ಯಕ್ರಮ ಏನು ಎಂದು ಸ್ವಲ್ಪ 1-2-4 ಮಾತುಗಳಲ್ಲಿ ಹೇಳಬೇಕು. ನಂತರ ಇದಕ್ಕೆ ಇವರು ಮಾತಾಡ್ತಾರೆ ಎಂದು ಹೆಸರಿಟ್ಟು ಅವರ ಕುರಿತು ಸ್ವಲ್ಪ 1-2 ಮಾತು ಪರಿಚಯ ಕೊಡಬೇಕು. ಅವರು ಹೇಳ್ತಾರೆ. ಹೇಳಿದ ನಂತರ ಇವರು ಚೆನ್ನಾಗಿ ಹೇಳಿದ್ದಾರೆ ಎಂದು ಅನುವಾದ ಮಾಡಬೇಕು. ನಂತರ ಇನ್ನೊಬ್ಬ ವಕ್ತ ಮತ್ತು ಇವರು ಈ ಪುಸ್ತಕ ಬಿಡುಗಡೆ ಮಾಡ್ತಾರೆ ಹೇಳಬೇಕು. ಅವ್ರು ಮಾಡ್ತಾರೆ. ಪುಸ್ತಕ ಬಿಡುಗಡೆ ಆಯಿತು ಆಯಿತು. ಕೊನೆಗೇನು ಹೇಳ್ತಾರೆ? ಇದು ಮುಗಿಯಿತು, ಕಾರ್ಯಕ್ರಮ ಆಯಿತು. ಅವರು ಹೇಳ್ತಾರೆ ಎಲ್ಲರಿಗೆ ಥ್ಯಾಂಕ್ಸು, ಅಧ್ಯಕ್ಷರಿಗೆ ಥ್ಯಾಂಕ್ಸ್. ಅಧ್ಯಕ್ಷ ಅಂದ್ರೆ ಏನು ಮಾಡಿದ್ದೆಪ್ಪ, ಸುಮ್ಮನೆ ಇಲ್ಲಿ ಕೂತಿದ್ದೆ ಅಷ್ಟೇ. ಏನಾದರೂ ವ್ಯತ್ಯಾಸ. ನಾನು ಅಧ್ಯಕ್ಷ ಎನ್ನುವುದು ನಿಮಗೊಂದು ಥಾಟ್ ಬಂದರಿಗೆ ಸಂಸಾರ ಬಂತು. ಹಾಗೆ ಸುಮ್ಮನೆ ತಾತ್ಕಾಲಿಕವಾಗಿ ಒಪ್ಕೊಂಡು ನಾವು ಕಬಡ್ಡಿ ಆಡುತ್ತಿದ್ವಿ. ಆಗಿಬಿಟ್ಟಾಗಿ ಇವರು ಕ್ಯಾಪ್ಟನ್ ಎಂದು ಹೇಳ್ತಾರೆ. ಕ್ಯಾಪ್ಟನ್ ಎಷ್ಟೊತ್ತು? 5 ನಿಮಿಷ 10 ನಿಮಿಷ ಅಷ್ಟು. ಮಧ್ಯದಲ್ಲಿ ಯಾರೋ ಮನೆಯಿಂದ ಅಮ್ಮ ಯಾರೋ ಕರೆದು ಬಿಟ್ಟರೆ ಈ ಮಧ್ಯದಲ್ಲಿ ಬಿಟ್ಟು ಹೋಗ್ತೀವಿ ಅಷ್ಟೇ. ಮತ್ತೆ ಸೇರ್ಕೊಳ್ತೀವಿ ಆಟ ಆಡೋದು. ಅಲ್ಲಿ ಯಾರು ಕ್ಯಾಪ್ಟನ್ ಅಪ್ಪ ಅಂದರೆ ಎಷ್ಟೊತ್ತಿದೆ ಅಲ್ಲ, ಸುಮ್ಮನೆ ಟೆಂಟೇಟು, ಯಾರು ಏನಲ್ಲ.
ಹಾಗೆ ಈ ಲೌಕಿಕ ವ್ಯವಹಾರದಲ್ಲಿ ಸೆಲ್ಫ್ ಇಮೇಜ್ ಇದೆ ನೋಡಿ, ಇವನಿದು ಇವನದು ಜನರದು ದೊಡ್ಡ ಪ್ರೆಸ್ಟೀಜ್ ತೊಗೊಳ್ತಾರೆ. ಅದು ನೋಡಿ, ಇದಕ್ಕೆ ನಾನು ಈ ಸಂಸ್ಥೆಗೆ ಅಧ್ಯಕ್ಷ, ನಾನು ಇದಕ್ಕೆ ಮೆಂಬರು, ನಾನು ಇದೊಂದು ಅದೇನೋ ಒಂದು ದೊಡ್ಡ ವಿಷಯ. ಇವೆಲ್ಲ ನಿಮ್ಮ ಸೆಲ್ಫ್ ಇಮೇಜ್ಗೂ ಆ್ಯಡ್ ಮಾಡ್ತವೆ. ಪದರಗಳು ಒಂದೊಂದು ಪದರ. ಈ ಪದರಗಳೆಲ್ಲ ಬಿಡಿಸ್ಕೊಂಡರೆ ವೇದಾಂತ ಆಗುತ್ತದೆ. ಸೋಷಲ್ ಇಮೇಜ್ ಬೇಡ, ಎಕನಮಿಕ್ ಬೇಡ, ಸೋಷಲ್ ಬೇಡ, ಏಜ್ ಬೇಡ, ಜೆಂಡರ್ ಬೇಡ, ನಾನು ಪುರುಷ, ಅದು ಬೇಡ. ಅವೆಲ್ಲ ಸುಮ್ಮನೆ ಲೌಕಿಕ ದೃಷ್ಟಿ ಅಲ್ಲವೇ? ನೀವು ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದ್ದರೆ ಅವರಿಗಿಂತ ನಾನು ಚಿಕ್ಕವನು, ನಾನು ಹೆಚ್ಚಿನವನು, ಆ ತಾಟೆ ಬರಬಾರದು. ನಿಮ್ಮ ಏಜ್ ತಾಟೆ ಬರಬಾರದು. ಇನ್ನೊಬ್ಬರ ಹೆಂಗಸರು ನೋಡಿದ್ದರೆ ಅವರ ಹೆಂಗಸರು, ನಾನು ಗಂಡಸರ ತಾಟೆ ಬರಬಾರದು. ಅಂದರೆ ದ ಇಮೇಜ್ ಬಿಟ್ಟು ಯು ರಿಮೇನ್ ಜಸ್ಟ್ ಎ ಕಾನ್ಷಿಯಸ್ ಅಷ್ಟೇ. ಒಂದು ಅರಿವು ಮಾತ್ರ. ದೆನ್ ಯು ಕ್ಯಾನ್ ಥಿಂಕ್ ಕ್ಲಿಯರ್ಲಿ. ಇಲ್ಲದಿದ್ದರೆ ಯಾವುದೇ ಒಂದು ಸ್ಟೇಟಸ್ಗಳು ಅದೆಲ್ಲ ಇದ್ದರೆ ಥಿಂಕಿಂಗ್ ಎಲ್ಲಿ ಆಗುತ್ತದೆ, ತತ್ವವಿಚಾರ ಎಲ್ಲಿ ಆಗುತ್ತದೆ? ಆದ್ದರಿಂದ ಜಸ್ಟ್ ಅನದರ್ ಕಾನ್ಷಿಯಸ್ ಬೀಯಿಂಗ್ ಅಷ್ಟೇ. ಇದೆಲ್ಲ ತೋರಿಕೆ ಎಲ್ಲ ಅರಿವಿನಲ್ಲೇ ತೋರ್ತಾ ಇದೆ ಅಷ್ಟೇ. ಇವರೆಲ್ಲರೂ ಅರಿವಿನಲ್ಲೇ ಹಾಗೆ ಇದ್ದಾರೆ. ಆದ್ದರಿಂದ ಆ ಸೆಲ್ಫ್ ಇಮೇಜ್ ಬಿಡಲಿ. ದೇರ್ ಇಸ್ ಓನ್ಲಿ ಎ ಕಾನ್ಷಿಯಸ್ ಬೀಯಿಂಗ್ ಅಷ್ಟೇ. ಮಿಕ್ಕ ಸೆಲ್ಫ್ ಇಮೇಜ್ ಇಲ್ಲ. ಆಯಾ ಕಾರ್ಯಮಕ್ಕಕ್ಕೆ ಅಷ್ಟೇ, ಆಯಾ ಕೆಲಸಕ್ಕೆ ಆಯಾ ಸಂದರ್ಭದಲ್ಲಿ ಇಟ್ಕೊಳ್ತೀವಿ. ನಾನವನು, ನಾನಿವನು. ಅದರಿಂದ ಲೌಕಿಕರು ನೀವು ಯಾರು ಎಂದು ಹೇಳಿದ್ದರೆ ಇವು ಕೆಲವರು ರಿಟೈರ್ ಆದ ನಂತರನೂ ಅವರೇನು ಹೇಳ್ತಾರೆ, ಯಾವುದೇ ಒಂದಕ್ಕೆ ಒಬ್ಬನಿದ್ದ, ಅರೆ ಇಡೀ ದಿವಸವೆಲ್ಲ ಯಾವುದೇ ಒಂದು ಅದೇನೋ ಬ್ರ್ಯಾಂಚ್ ಮ್ಯಾನೇಜರು ಏನೋ ಸಣ್ಣದ ಆ ಪದವಿಗಳು ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಉದ್ಯೋಗ ಮಾಡಲಿಲ್ಲ, ನನಗದು ಗೊತ್ತಿಲ್ಲ. ನಾನು ಕಾಲೇಜಿನಿಂದಲೇ ಇಲ್ಲಿಗೆ ಬಂದುಬಿಟ್ಟೆ, ಅದರಿಂದ ನನಗೇನು ಗೊತ್ತಿಲ್ಲ. ಅವ್ರು ಏನೇನೋ ಹೇಳ್ತಾರೆ. ಯಾವುದೇ ಒಂದು ಮ್ಯಾನೇಜರ್ ಅಂತಲೂ ಏನೋ ಇದ್ದಾನಂತೆ. ನಂತರ ಅವ್ರು ಲಾಸ್ಟ್ ರಿಟೈರ್ಮೆಂಟ್ ಸಮಯಕ್ಕೆ ಒಂದು 6 ತಿಂಗಳು 3 ತಿಂಗಳು ಮುಂಚೆ ಅವರಿಗೆ ಡೆಪ್ಯೂಟಿ ಡೈರೆಕ್ಟರ್ ಮಾಡಿದ್ದಾರಂತೆ. ಅಷ್ಟೇ. ಅವ್ರು ರಿಟೈರ್ ಆದ ನಂತರ ಯಾವಾಗಲೂ ಟೆನ್ಫನ್ ಮಾಡಲಿ, ಐ ಆಮ್ ಎ ರಿಟೈರ್ಡ್ ಡೆಪ್ಯೂಟಿ ಡೈರೆಕ್ಟರ್ ಅಂತ ಅದೇ ಹೇಳ್ಕೊಡ್ತಾರೆ. ಅಂದರೆ ಆ ಇಮೇಜೇ ಏಕೆ? ಅದು ಇದ್ದದ್ದು ಲಾಸ್ಟ್ 3 ಮಂತ್ಸೋ 6 ಮಂತ್ಸೋ ಅಷ್ಟೇ. ಅದಕ್ಕೆ ರಿಟೈರ್ಡ್ ಡೆಪ್ಯೂಟಿ ಡೈರೆಕ್ಟರ್ ಅಂತ ಹಾಕ್ಕೊಳ್ತಾ ಇರ್ತಾರೆ. ಅವರು ಹಾಕ್ಕೊಂಡಿದ್ದಕ್ಕೆ ನಮಗೇನು ಆಕ್ಷೇಪವಿಲ್ಲ. ಅವರು ಆಗಿದ್ದಾನೆ, ಹಾಕ್ಕೊಳ್ಳಲಿ, ಹೇಳಲಿ, ನಮಗೇನು. ಬಟ್ ಅವರಿಗೆ ಮತ್ತೆ ಆ ಥಾಟ್ ಏಕೆ ನಿಮಗೆ? ಅದು ಇಲ್ಲದಿದ್ದರೆ ಅವನಿಗೆ ಎಲ್ಲೋ ಹೋದರೆ ಅವರೇನು ಇವರ ಹಾಗೆ ಅನಿಸುತ್ತಾ ಇಲ್ಲ. ಅಷ್ಟು ದೊಡ್ಡ ಡೆಪ್ಯೂಟಿ ಡೈರೆಕ್ಟರ್ ಅಂದರೆ ಹೇಗಿರುತ್ತಾನ? ಮೋರ್ ಡಿಗ್ನಿಫೈಡ್ ಇರಬೇಕು, ಕೋಟ್ ಹಾಕ್ಕೊಂಡು ಬರಬೇಕು, ಏನೋ ಶೂಸ್ ಹಾಕ್ಕೊಂಡು ಬರಬೇಕು. ಬಂದ ತಕ್ಷಣವೇ ಕುರ್ಚಿ ನೋಡಿಕೊಂಡು ಮುಂದೆ ಕುರ್ಚಿಯಲ್ಲಿ ಕೂತಿರಬೇಕು. ಅವರು ಎಲ್ಲರೂ ಹಾಗೆ ಕೆಳಗೆ ಕೂತಿರ್ತಾನೆ. ಏನೋ ಅವ್ರು ಡೆಪ್ಯೂಟಿ ಡೈರೆಕ್ಟರ್ ಹೇಗೆ ಆಗ್ತಾನೆ? ಬಂದಿರೋ ತಕ್ಷಣ ಕುರ್ಚಿಯಲ್ಲಿ ಕೂತಿರಬೇಕು ಅಲ್ಲವೇ? ಇಂಥದ್ದು ಏನೋ ಅಂದ್ಕೊಂಡೆ ಅವನಲ್ಲ ಹೇಳ್ತಾನೆ. ಅವನು ಬಂದು ನನಗೆ ಹೇಳ್ತಾನೆ, ಸ್ವಾಮೀಜಿ ನಾನು ಹೇಳಿದ್ದರೆ ನಂಬುತ್ತಾ ಇಲ್ಲ, ನಾನು ನಿಜವಾದ ಡೆಪ್ಯೂಟಿ ಡೈರೆಕ್ಟರ್, ಬೇಕಂದರೆ ತೋರಿಸ್ತೀನಿ, ನನ್ನದು ಅಲ್ಲ ಡಾಕ್ಯುಮೆಂಟ್ ಅದೇನೋ. ನಿಮಗೆ ಒಂದು ಇಮೇಜ್ ಇದೆ, ಆ ಇಮೇಜ್ ಅವರು ಒಪ್ಪಬೇಕು. ಅವರು ಒಪ್ಪದಿದ್ದರೆ ನೀವು ಡಾಕ್ಯುಮೆಂಟು ತಂದು ಇದೆಲ್ಲ ಏಕಪ್ಪ? ಅಂದರೆ ಯು ಆರ್ ಕಾನ್ಷಿಯಸ್ ಆಫ್ ಸರ್ಟನ್ ಸ್ಟೇಟಸ್. ಸಮಾಜದಲ್ಲಿ ನಾನು ಎಷ್ಟು ಪ್ರಸಿದ್ಧನಾಗಿದ್ದೇನೆ ಅಲ್ಲವೇ? ಸಮಾಜದಲ್ಲಿ ಆಮ್ ಐ ಪಾಪ್ಯುಲರ್? ಡೂ ಪೀಪಲ್ ನೋ ಮೀ? ಅವ್ರು ಕೇಳ್ತಾರೆ, ನಾನು ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಗೊತ್ತು ಅಂದರೆ ಎಷ್ಟು ಗೊತ್ತು? ಎಲ್ಲರಿಗೂ ಗೊತ್ತು ಅಂದರೆ ಅಬ್ಬಾ ಐ ಆಮ್ ಸೋ ಪಾಪ್ಯುಲರ್, ಎಷ್ಟು ಜನರಿಗೆ ನಾನು ಗೊತ್ತಾಗಿಬಿಟ್ಟೆ, ಅಬ್ಬಾ ಏನೋ ಆನಂದ ಅಲ್ಲವೇ? ನಿಮ್ಮ ಹೆಸರೇ ನೀವು ಎಲ್ಲಿ ನಿಮ್ಮ ಗೂಗಲ್ನಲ್ಲೂ ನಿಮ್ಮ ಹೆಸರು ಹಾಕಿ ಸರ್ಚ್ ಮಾಡಿಕೊಂಡು ನೋಡಿ. ನಿಮ್ಮ ಹೆಸರು ಬಂದರೆ ಯು ಆರ್ ವೆರಿ ಪಾಪ್ಯುಲರ್ ಅಂತ ಗೊತ್ತಾಗ್ತದೆ ಅಲ್ಲ? ಹೇಳಿದ್ದು ನೀವು ಪಾಪ್ಯುಲರ್ ಅಲ್ಲವ ಹೇಗೆ ಗೊತ್ತಾಗ್ತದೆ? ನೀವು ಯಾರೋ ಹೇಳಿದ್ದಾರೆ ಹಾಗೆ ಹಾಕಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ನೀವು ಎಲ್ಲರಿದ್ದು ಅಯ್ಯೋ ಇಷ್ಟು ಜನರಿದ್ದ, ನಾನು ವೆರಿ ಪಾಪ್ಯುಲರ್. ಅಂದರೆ ಯು ವಾಂಟ್ ಟು ಬಿ ನೋನ್, ಯು ಹ್ಯಾವ್ ಎನ್ ಇಮೇಜ್. ದಿಸ್ ಇಮೇಜ್ ಈಸ್ ಎ ನಾನ್ಸೆನ್ಸ್, ಈಸ್ ನಥಿಂಗ್ ಬಟ್ ಎ ಡ್ರೀಮ್. ಅದು ಬಿಡಲೇಬೇಕು ಅಲ್ಲವೇ? ದೇಹ ದೃಷ್ಟ್ಯ, ಇಂದ್ರಿಯ ದೃಷ್ಟ್ಯ, ನಿಮ್ಮ ಎಜುಕೇಷನ್ ದೃಷ್ಟ್ಯ, ನಿಮ್ಮ ಕೆಲಸ, ನೀವು ಮಾಡಿದ್ದು ಒಳ್ಳೆಯದು ಕೆಟ್ಟದು ಏನೂ ಇಲ್ಲ. ಯು ಆರ್ ಜಸ್ಟ್ ನೋಬಡಿ ಆರ್ ನಥಿಂಗ್, ಜಸ್ಟ್ ನೋಬಡಿ. ಏನು ಅಂದರೆ ಏನು ಹೇಳೋಕ್ಕಾಗಲ್ಲ. ಯು ಆರ್ ಜಸ್ಟ್ ಲೈಕ್ ಎನಿಬಡಿ ಎಲ್ಸ್. ಎಲ್ಲರೂ ಇದ್ದಾರೆ, ನಾನು ಇದ್ದೇನೆ ಅಷ್ಟೇ, ಇರೋದು ಮಾತ್ರ. ದ್ಯಾಟ್ ಸಿಂಪಲ್ ಎಕ್ಸಿಸ್ಟೆನ್ಸ್ ಇರಲಿ. ಅಬ್ಬಾ ಎಷ್ಟು ರಿಲ್ಯಾಕ್ಸ್ ಆಗುತ್ತದೆ, ಯಾವ ಚಿಂತೆ ಇಲ್ಲ. ಇಮೇಜ್ ಬಿಟ್ಟರೆ ಆನಂದ. ನಿಜವಾಗಿ ಇವೆಲ್ಲ ಬಿಟ್ಟುಬಿಟ್ರೆ ಆನಂದವಾಗಿರುತ್ತದೆ, ಯಾವ ಚಿಂತೆ ಇಲ್ಲ. ಇದೆಲ್ಲ ಇಟ್ಕೊಂಡ್ರೆ ಚಿಂತೆ. ಅವ್ರಿಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಏನಿದೆ, ಅವ್ರು ಆಧರಿಸಲ್ಲ. ಓಕೆ, ಆಧಾರ ಎನ್ನುವುದು ಅವರ ಫೀಲಿಂಗ್, ನಮಗೇನು. ಇನ್ನೊಬ್ಬರ ರೆಸ್ಪೆಕ್ಟ್ ಈಸ್ ಹಿಸ್ ಓನ್ ಥಾಟ್ ಇನ್ ಹಿಸ್ ಮೈಂಡ್. ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್? ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಏನು ವ್ಯತ್ಯಾಸ ಆಗಲ್ಲ, ಗೊತ್ತಿಲ್ಲದಿದ್ದರೆ ಏನಿಲ್ಲ. ಸೊ ಹಿ ಶುಡ್ ಥಿಂಕ್ ಆಫ್ ಮೀ ಸೋ ಆ್ಯಂಡ್ ಸೋ ಲೈಕ್ ದ್ಯಾಟ್. ಹಿ ಶುಡ್ ಕನ್ಸಿಡರ್ ಮೀ. ಅವ್ರು ಹೇಳ್ತಾರೆ, ನಿಮಗೇನು ಗೊತ್ತಿಲ್ಲ ಹೇಳ್ತಾರೆ.
ಅಲ್ಲವೇ? ನಾನು ಹೇಳಿದ್ದೀನಲ್ಲ, ಎಲ್ಲಿಯಾದರೂ ವಾಕಿಂಗೋ ಎಲ್ಲಿಗೋ ಹೋದರೆ ಅಥವಾ ಏನೋ ಟ್ರೈನ್ನಲ್ಲೋ ಎಲ್ಲೋ ರೈಲ್ವೆ ಸ್ಟೇಷನ್ನಲ್ಲೋ ಎಲ್ಲೋ ನಿಂತ್ಕೊಂಡ್ರೆ ಅವ್ರು ನೋಡಿಬಿಟ್ರೆ ಏನು ಹೇಳ್ತಾರೆ? ಓಹ್ ಸ್ವಾಮಿಗಳೇ ಅಂತ ಹೇಳ್ತಾರೆ. ಮತ್ತೇನು ಹೇಳ್ತಾರೆ? ಒಂದು ವೇದಾಂತ ಅವ್ರು ನನಗೆ ಹೇಳ್ತಾನೆ, ವೇದಾಂತ ಶುರು ಮಾಡ್ತಾನೆ. ಸ್ವಲ್ಪ ಟೈಮ್ ಇದೆ, ಇನ್ನು ಟ್ರೈನ್ ನಡೆಯೋ ಇನ್ನು ಸ್ವಲ್ಪ ಟೈಮ್ ಇದೆ, ಅವ್ರು ವೇದಾಂತ ಹೇಳುವುದು ಶುರು ಮಾಡ್ತಾರೆ. ನಾನು ಏನು ಹೇಳಬೇಕು? ಅದೆಲ್ಲ ಏಕಪ್ಪ ಅಂದರೆ ಹಾಗಿದೆ ಹೀಗಿದೆ ಏನೋ ವೇದಾಂತ ಎಲ್ಲ ಹೇಳಿಬಿಡ್ತಾನೆ. ಮತ್ತು ಅಯ್ಯೋ ಕ್ಷಮಿಸಿ, ನನಗೇನು ಗೊತ್ತಿಲ್ಲ, ನಮಗಿಂತ ಹೆಚ್ಚು ನಿಮಗೆ ಗೊತ್ತು, ಕ್ಷಮಿಸಿ ಅಂದ್ಬಿಟ್ಟು ಮತ್ತೆ ಹೋಗ್ತಾನೆ. ಮತ್ತು ನಿಮಗೆ ಗೊತ್ತಿಲ್ಲ ಆದರೆ ಕ್ಷಮಿಸಿ ಅಂದರೆ ಏಕೆ ಹೇಳ್ತಾ ಇದ್ದೀವಿ ಇದೆಲ್ಲ? ಏನೇನೋ ಹೇಳ್ತಾನೆ ಇರುತ್ತೆ. ಆದ್ದರಿಂದ ಅವರು ನನಗೆ ಗೊತ್ತಿಲ್ಲ ಅಂದ್ಕೊಂಡು ಹೇಳಲಿ, ಏನೇ ಹೇಳಲಿ, ಜಾಸ್ತಿ ನಾಟಕ ನಡೆಯಲಿ, ಹೇಳ್ತಾರೆ ಹೇಳಲಿ. ಆಯಿತು, ಏನು ಗೊತ್ತಿಲ್ಲ ನನಗೆ ಹೇಳ್ತಾರೆ, ಸುಮ್ಮನೆ ಹೇಳು. ಕೆಲವೊಮ್ಮೆ ಅವ್ರು ಏನೇನೋ ಉಪದೇಶ ಮಾಡ್ತಾನೆ, ನಾನು ಸುಮ್ಮನೆ ಒಂದು ಪ್ರಶ್ನೆ ಮಾಡಿದೆ, ಇದು ಹೇಗಾಗ್ತದೆ ಅಂತ. ಅದಕ್ಕೆ ಹಾಗಲ್ಲ ಹೀಗಲ್ಲ ಎಂದು ಎಲ್ಲ ಏನೋ ಎಕ್ಸ್ಪ್ಲನೇಷನ್ ಕೊಟ್ಟ. ಇವರು ಮೊದಲು ಹೇಳಿದ್ದು ಎಷ್ಟು ತಪ್ಪೋ ಅವ್ರ ಎಕ್ಸ್ಪ್ಲನೇಷನು ಹಾಗೆ ತಪ್ಪಿದೆ. ಅವನು ಏನು ಮಾಡಲಿ, ಈಗ ಹಾಗೆ ಇರ್ತಾರೆ, ಇಟ್ಕೊಳ್ಳಲಿ, ನಮಗೇನು. ನೆವರ್ ಟ್ರೈ ಟು ಕರೆಕ್ಟ್ ಅನ್ಲೆಸ್ ಹಿ ವಾಂಟ್ಸ್ ಟು ಲರ್ನ್. ಅವನು ತನಗೆ ತಿಳ್ಕೊಳ್ಳಬೇಕೆಂಬ ಜಿಜ್ಞಾಸ ಇರುವವರೆಗೂ ನೀವು ಕರೆಕ್ಷನ್ ಮಾಡುವಕ್ಕೆ ಹೋದರೆ ಆ ಕರೆಕ್ಷನ್ ನಿಮಗೆ ಹೆಡ್ಡೇಕ್ ಆಗ್ತದೆ. ಅದರಿಂದ ಲೀವ್ ಹಿಮ್. ಅವನಿಗೆ ನಿಜವಾದ ತನ್ನ ತಪ್ಪು ಗೊತ್ತಾದರೆ ಯು ವಿಲ್ ಕಮ್, ಅಷ್ಟುವರೆಗೂ ಬಿಡು. ಅಂದರೆ ಸೆಲ್ಫ್ ಇಮೇಜ್ ಎಂಬುದು ಬಿಟ್ಟರೆ ಮನುಷ್ಯನಿಗೆ ವಾಟ್ ಆಮ್ ಐ ಆಮ್ ಜಸ್ಟ್ ಏನಿಲ್ಲ, ಸಣ್ಣ ಮಗು ಇರುತ್ತಾನೆ, ಐ ಆಮ್ ಎನ್ ಎಕ್ಸಿಸ್ಟೆನ್ಸ್. ತನ್ನ ಇಮೇಜ್ ಇತರರು ತಿಳ್ಕೊಂಡ್ರೆ ಅವರು ಇಷ್ಟ, ನೀವೇನು ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಸಾಮಾಜಿಕ ಸ್ಟೇಟಸ್, ಎಕನಾಮಿಕ್ ಸ್ಟೇಟಸ್, ನ್ಯಾಷನಲ್ ಸ್ಟೇಟಸ್, ಯಾವ ಸ್ಟೇಟಸ್ ಇಲ್ಲ. ಐ ಆಮ್ ಎನ್ ಇಂಡಿಯನ್ ಎಂದು ಆ ಅಭಿಮಾನವೂ ಬೇಡ. ಐ ಆಮ್ ಸೋ ಆ್ಯಂಡ್ ಸೋ ಸ್ಟೇಟ್ ಆಗಲಿ, ಲ್ಯಾಂಗ್ವೇಜ್ ಆಗಲಿ, ಯಾವುದೂ ಬೇಡ. ನಿಮ್ಮ ಲ್ಯಾಂಗ್ವೇಜ್ ಇದ್ದರೆ, ನಿಮ್ಮ ಲ್ಯಾಂಗ್ವೇಜು, ನಿಮ್ಮ ಭಾಷೆಯನ್ನು ಯಾರಾದರೂ ಬೈದರೆ ಡೋಂಟ್ ಫೀಲ್ ಹರ್ಟ್. ಪ್ರಶಂಸೆ ಮಾಡಿದರೆ ಅಯ್ಯೋ ನಮ್ಮ ಭಾಷೆಯನ್ನು ಪ್ರಶಂಸೆ ಮಾಡಿದ, ಅದು ಏನು ಬೇಡ. ಎಲ್ಲ ಭಾಷೆಗಳು ಹಾಗೆ ಈ ಭಾಷಾ, ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ, ಕೆಲವರು ಬೈಯುತ್ತಾರೆ, ಬೈಯಲ್ಲಿ ನಮಗೆ ಯಾಕೆ, ಅದು ನಮ್ಮ ಭಾಷೆ ಏನಲ್ಲ ಅಲ್ಲವೇ? ನಮ್ಮ ಭಾಷೆಯನ್ನು ಬೈದರೆ ನೀವು ಬೇಜಾರು ಮಾಡ್ಕೊಳ್ತೀರಿ, ಅಂದರೆ ಮತ್ತೆ ಇಮೇಜ್ ಬಂದಿದೆ. ವೈ ಶುಡ್ ಯು ವರಿ ಅಬೌಟ್ ಯುವರ್ ಲ್ಯಾಂಗ್ವೇಜ್? ಇಟ್ಸ್ ನಾಟ್ ಯುವರ್ ಲ್ಯಾಂಗ್ವೇಜ್. ಪ್ರಪಂಚದಲ್ಲಿ ನಾನು ಸೃಷ್ಟಿ ಮಾಡಿದ್ದೀನಿ, ಏನು ಪ್ರಪಂಚದಲ್ಲಿದೆ, ಬಳಸ್ಕೊಂಡೆ ಅಷ್ಟೇ, ನಮಗೇನು ಗೊತ್ತು. ಎಷ್ಟೋ ಭಾಷೆಗಳಿವೆ, ಅದರಲ್ಲಿ ಇದೊಂದು ಭಾಷೆ. ಹಾಗೆ ತನಗೆ ಒಂದು ಸ್ಟೇಟಸ್, ಒಂದು ಸೋಷಲ್ ಸ್ಟೇಟಸ್, ಒಂದು ಕಾನ್ಷಿಯಸ್ನೆಸ್ ಯಾವುದು ಬೇಡ. ಜಸ್ಟ್ ಯು ಆರ್ ಎಕ್ಸಿಸ್ಟಿಂಗ್. ಅಂಥವನಿಗೆ ತತ್ವ ಜಿಜ್ಞಾಸ ಇರುತ್ತದೆ. ಹಿ ಕ್ಯಾನ್ ಡೂ ವಿಚಾರ ಬೆಟರ್. ಆಯಿತಾ? ಆದ್ದರಿಂದ ಆತ್ಮೈಕತ್ವ ವಿದ್ಯೆ ಅಂದರೆ ಈ ವಿಷಯ ಮುಂದೆ ಹೇಳ್ತೀವಿ ಅನಿಸುತ್ತದೆ. ಈ ಪಾಯಿಂಟ್ ನೆಕ್ಸ್ಟ್ ಬರುತ್ತದೆ, ಈಗ ಹೇಳುವುದು ಬೇಡ. 18ನಲ್ಲಿ ಹೇಳ್ತೀವಿ. ಟೈಮ್ ಹಾಗೇ ಆಯಿತು. ಮತ್ತೆ ಇದೆಲ್ಲ ಏಕೆ ಹೇಳಬೇಕಾಗ್ತದೆ ಅಂದರೆ ಐ ಕ್ಯಾನ್ ಬಿ ಸ್ಟ್ರಿಕ್ಟ್ಲಿ ಟು ಮೈ ಟೆಕ್ಸ್ಟ್ ಅಲ್ಲೋನ್. ಪುಸ್ತಕ ಮಾತ್ರ ಹೇಳಿ ಈಗ ಇಷ್ಟೊತ್ತು ಹೇಳಿದ್ದು ನೋಡಿ, ಇದೆಲ್ಲ ಬಿಡಬಹುದು. ಆದರೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಎಂದು ಇದೆಲ್ಲ ಜನರಲ್ ಹೇಳಬೇಕಾಗ್ತದೆ. ಇಲ್ಲದಿದ್ದರೆ ಬುಕ್ಕಿಶ್ ಮಾತ್ರ ಹೇಳಿಬಿಟ್ಟು ಬಿಡ್ತೀನಿ. ಇಷ್ಟೆಲ್ಲ ಹೇಳಬೇಕಾಗಲಿ. ಇವತ್ತು ಹೇಳಿದ್ದು ನೋಡಿ, ಏನೇನೋ ಹೇಳಿಬಿಟ್ಟೆ. ಹದಿನೆಂಟನೆಯ ಪಾಯಿಂಟ್, ಸ್ವಲ್ಪ ಇದು ಪೂರ್ತಿ ಆಗಲ್ಲ, ಸ್ವಲ್ಪ ಹೇಳ್ತೀನಿ, ಮಿಕ್ಕದು ನಾಳೆ ಹೇಳ್ತೀನಿ. ಕೆಲವರು ಏನು ಹೇಳ್ತಾರೆ ಅಂದರೆ, ದ ವರ್ಡ್ ಅದ್ವೈತ ಹ್ಯಾಸ್ ಬಿನ್ ರೆಸ್ಟ್ರಿಕ್ಟೆಡ್ ಬೈ ಸಮ್ ಸ್ಕಾಲರ್ಸ್ to mean the identity of Jiva and Ishvara, and Advaya has been supposed by them to be a Buddhistic term borrowed and incorporated with Vedanta by Gaudapada. ಏನು ಹೇಳ್ತಾರೋ ಅರ್ಥವೇ ಆಗಲ್ಲ. ಇದೆಲ್ಲ ಪಂಡಿತರಿಗೆ ಹೇಳುವುದು, ದೊಡ್ಡ ಪಂಡಿತರು, ಆಲ್ ಸ್ಕೂಲ್ಸ್ ಓದಿದವರಿಗೆ ಹೇಳುವುದು. That is no foundation for this theory is seen from the fact that Gaudapada ಅದ್ವೈತ ಅಂದರೆ ಜೀವ ಪರಮಾತ್ಮ ಜೊತೆಗೆ, ಈಶ್ವರನ ಜೊತೆಗೆ ಒಟ್ಟಾಗುವುದನ್ನು ಅದ್ವೈತ ಹೇಳ್ತಾರೆ. ನೋಡಿ, ಜೀವ ಈಶ್ವರನ ಜೊತೆಗೆ ಒಟ್ಟಾಗುವುದು ಅದ್ವೈತ ಅಂತೆ. ಇದಲ್ಲ ಎಂದೇ ನಾವು ಹೇಳ್ತಾ ಇದ್ದೀವಿ. ಅದು ಸ್ವಾಮೀಜಿ ಹೇಳ್ತಾರೆ, ಇದು ತಪ್ಪು. ಜನರಲ್ಲಿ ಒಂದು ಅಭಿಪ್ರಾಯ ಏನಿದೆ ಅಂದರೆ, ನಾನು ಜೀವನಾಗಿದ್ದೇನೆ, ನಾನು ಜೀವ ಹೋಗಿ ಬ್ರಹ್ಮ ಜೊತೆಗೆ ಒಟ್ಟಾಗಬೇಕು. ಇದನ್ನು ಮನಸ್ಸಿನಲ್ಲಿಟ್ಕೊಂಡು
ಯಾವುದು ಎಲ್ಲಿ ಹೇಳಬೇಕು? ಇದು ನೆಕ್ಸ್ಟ್ ಪಾಯಿಂಟ್ ಅಲ್ಲವೇ? ಇದು ನೆಕ್ಸ್ಟ್ ಪಾಯಿಂಟ್ನಲ್ಲಿ ಬರುತ್ತಾ ಇದೆ, ಇಲ್ಲೇನಾ? ಭ್ರಾಂತ ಬ್ರಹ್ಮವಾದ ಎಂದು ಒಂದು ಬರುತ್ತಾ ಇದ್ದು, ನೆಕ್ಸ್ಟ್ ಇತ್ತು 19ನಲ್ಲಿ ಬರುತ್ತದೆ, ಅದು ಆವಾಗ ಹೇಳೋಣ. ಅದ್ವೈತ ಅಂದರೆ ಜೀವವು ಬ್ರಹ್ಮ ಒಂದಾಗುವುದು, ಅದು ಅದ್ವೈತ ಅಂತೆ. ಅದ್ವಯ ಇನ್ನೊಂದು ಮಾತಿದೆ ಗೊತ್ತಾ? ಅದ್ವೈತ ಒಂದು, ಅದ್ವಯ ಒಂದು. ಈ ಅಕಾಡೆಮಿಕ್ ಪಂಡಿತರು ಏನು ಮಾಡಿದ್ದಾರೆಂದರೆ, ಅದ್ವೈತ ಎಂಬುದು ಶಂಕರ ಸಂಪ್ರದಾಯದಲ್ಲಿದೆ, ಅದ್ವಯ ಎಂಬ ಮಾತು ಬೌದ್ಧರು ಬಳಸ್ತಾರೆ. ಈ ಎರಡಕ್ಕೆ ಅರ್ಥ ಬೇರೆ ಅವರು ಹೇಳುವುದು. ನಮ್ಮದೆಲ್ಲ ಎರಡು ಒಂದೇ, ಅದಕ್ಕಿದಕ್ಕೇನು ವ್ಯತ್ಯಾಸವಿದೆ. ಅದ್ವಯ ಅವರು ಹೇಳ್ತಾರೆ, ಅದ್ವೈತ ನಾವು ಹೇಳ್ತೀವಿ. ಇಂದು ಅದರಿಂದ ಈ ಎರಡು ಬೇರೆ ಎಂದು ಅವರು ಪುಸ್ತಕ ಇದು ತಾವೇ ಕಲ್ಪಿಸಿಕೊಂಡು, ಇವೆಲ್ಲರೂ ಅಕಾಡೆಮಿಕ್ ಸ್ಕಾಲರೇ ಹೊರತು ಯಾರು ಜಿಜ್ಞಾಸುಗಳಲ್ಲ. ಯಾರಿಗೆ ವೈರಾಗ್ಯವಿಲ್ಲ, ಯಾರಿಗೆ ಮೋಕ್ಷ ಬೇಡ. ತಮ್ಮ ಆತ್ಮಸ್ವರೂಪ ತಿಳ್ಕೊಂಡು ತನ್ನ ಜೀವಭಾವ ಬಿಡಿಸಿಕೊಂಡು ನಾನು ಬ್ರಹ್ಮ ಎಂದು ತಿಳ್ಕೊಳ್ಳುವುದು ಇವರಿಗೇನು ಬೇಡ. ಸುಮ್ಮನೆ ಕುತೂಹಲದಿಂದ ಪುಸ್ತಕ ಬರೆದು PhD ಬರೆದು ಪ್ರೊಫೆಸರ್ ಆಗಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಯೂನಿವರ್ಸಿಟಿಗೆ ಹೆಡ್ ಆಗಿ ಇನ್ನೊಬ್ಬರಿಗೆ ತನ್ನ ಕೈಯಿಂದ 16, 26, 100 PhDಗಳು ಮಾಡಿಸಿ ನಾನು ಫಿಲಾಸಫರ್, ನಾನು ವೇದಾಂತಿ ಎಂದು ಹೇಳ್ಕೊಳ್ಳಬೇಕು ಅವರು. ಅದಕ್ಕೋಸ್ಕರ ಇಷ್ಟೆಲ್ಲ ತಯಾರಾಗ್ತದೆ. ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಅವ್ರು ಹೇಳ್ಕೊಡ್ತಾರೆ, ಐ ಬಿನ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸೊ ಇನ್ ಸೊ ಯೂನಿವರ್ಸಿಟಿಗೆ ಫಿಲಾಸಫಿ ಡಿಪಾರ್ಟ್ಮೆಂಟ್ನಲ್ಲಿ ನನ್ನ ಕೆಳಗೆ 55 PhDಗಳಾಗಿವೆ. ಐ ಹ್ಯಾವ್ ಗೈಡೆಡ್ 55 PhDs ಒಬ್ಬನು ಹೇಳ್ತಾನೆ. 55 PhDs ನನ್ನ ಕೈಯಲ್ಲಿ. ಒಬ್ಬನು ಹೇಳುತ್ತಿದ್ದ 55 PhD ಸ್ವಾಮೀಜಿ ಐ ಹ್ಯಾವ್ ಗೈಡೆಡ್. ಈಗ ಈ ಥರ ಇವರೇ ಕ್ರಿಯೇಟ್ ಮಾಡಿದ್ದಾರೆ. ಅದ್ವೈತ ಬೇರೆ, ಅದ್ವಯ ಬೇರೆ. ಇದಕ್ಕೆ ಫಸ್ಟ್ ಪಾಯಿಂಟ್ ಏನಂದರೆ, ಮೊದಲು ಅದ್ವೈತ ಅದ್ವಯ ಎರಡು ಮಾತುಗಳು. ಫಸ್ಟ್ ಪಾಯಿಂಟ್ ಏನಂದರೆ ನಾವು ಬರೆಯಬೇಕಾ? ಅದ್ವೈತ ಅದ್ವಯ ಎಂಬುದು ಎರಡು ಮಾತುಗಳು ನಮ್ಮ ಸಂಪ್ರದಾಯದಲ್ಲಿ ಶಾಸ್ತ್ರದಲ್ಲಿವೆ. 2 words exist in our tradition. ಅವರು ಹೇಳ್ತಾರೆ, ಅದ್ವಯ ಪದ ಬೌದ್ಧರಿಂದ ತಗೊಂಡಿದ್ದೀವಿ, ನಿಮ್ಮ ಸಂಪ್ರದಾಯ ವೇದಾಂತ ಸಂಪ್ರದಾಯದಲ್ಲಿ ಅದ್ವೈತನೇ ಇದೆ, ಅದ್ವಯ ಇಲ್ಲ ಹೇಳ್ತಾರೆ. ವಿ ಸೆಡ್ 2 words exist in our tradition and as well as ಶಾಸ್ತ್ರ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎರಡಕ್ಕೆ ಒಂದೇ ಅರ್ಥ, ಸೇಮ್ ಮೀನಿಂಗ್ ಫಾರ್ ಬೋತ್. ಏಕೆಂದರೆ ನಾನು ಹೇಳುವುದರಲ್ಲಿ ವ್ಯತ್ಯಾಸ ಏನು ನಿಮ್ಗೆ ಗೊತ್ತಾಗಲ್ಲ, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾನೆ ಅನಿಸುತ್ತದೆ. ಅಲ್ಲ, ಸೂಕ್ಷ್ಮ ವ್ಯತ್ಯಾಸ ಇದೆ. ಸೇಮ್ ಮೀನಿಂಗ್ ಫಾರ್ ಬೋತ್. ಅವರು ಬೇರೆ ಹೇಳ್ತಾರೆ. ಬೇರೆ ಹೇಳುವುದೇನು? ಅದ್ವೈತ ಅಂದರೆ ಎರಡನ್ನು ಯುನೈಟಿಂಗ್ ಅದ್ವೈತನ, ಯುನೈಟಿಂಗ್ ಟು. ಅಂದರೆ ಎರಡನ್ನು ಸೇರಿಸಿದರೆ ಅದ್ವೈತವೋ, ಅಥವಾ ಅದು ಇದು ಎಂಬ ಎರಡೇ ಇಲ್ಲ, ಇರುವುದೇ ಒಂದು. ಅಂದರೆ ಒಂದಾಗಿ ಇರುವುದು, ಒಂದೇ ಒಂದು ಇದೆ ಎಂಬು ತಿಳ್ಕೊಳ್ಳುವುದು ಅದ್ವೈತವೋ, ಅಥವಾ ಎರಡು ಬಿಡಿಯಾಗಿರುವ ಎರಡನ್ನು ಸೇರಿಸಿಬಿಟ್ಟು ಅದ್ವೈತವೋ? ಈಗ ಮಾತಾಡಬೇಡಿ. ಇದೆಲ್ಲಕ್ಕೆ ಮೊದಲು ನಾನು ಇವತ್ತು ಹೇಳಿದ್ದೀನಿ ನೋಡಿ, ಅದೇ ಕನ್ಫ್ಯೂಷನ್. ಏಕೆ ಅಂದರೆ ಫಸ್ಟು ನಾನೆಂಬುದು ಹಿಡ್ಕೊಂಡು ಮಾತಾಡ್ತಾರೆ. ಅವರು ಜಿಜ್ಞಾಸುಗಳಲ್ಲ, ದೇ ಆರ್ ಇಂಟೆಲೆಕ್ಚುವಲ್ಸ್, ಅಕಾಡೆಮಿಕ್ ಸ್ಕಾಲರ್ಸ್. ಜಿಜ್ಞಾಸುವಾದರೆ ನೇರಾಗಿ ಜಿಜ್ಞಾಸ, ಈ ನಾನು ಬುದ್ಧಿ ವಿಚಾರ ಮಾಡು, ಇದೇ ಕ್ವಶ್ಚನ್ ಮಾಡಿದರೆ ಇಟಿಲ್ಲ, ಇರುವ ತತ್ವ ತಾನೇ ಇದೆ. ಅದ್ವೈತ ಎಂಬುದು ತಾನೇ ತಾನಾಗಿರುವ ತತ್ವವೋ, ಅಥವಾ ಜೈನ್ ಮಾಡಿ ಅದ್ವೈತ ಆಗುತ್ತವೋ? ಮೊದಲು ಈ ಪದಗಳು ನಮ್ಮ ಸಂಪ್ರದಾಯದಲ್ಲಿ ಮೊದಲೇ ಇವೆ ಎಂದು ಹೇಳುವುದಕ್ಕೆ ಸ್ವಾಮೀಜಿ ಮೊದಲೇನು ಹೇಳ್ತಾರೆ? ದಟ್ ದೆರ್ ಈಸ್ ನೋ ಫೌಂಡೇಶನ್ ಫಾರ್ ದಿಸ್ ಥಿಯರಿ. ಈ ತಪ್ಪು ತಿಳುವಳಿಕೆಗೆ ನಮ್ಮ ಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿ ಆಧಾರವಿಲ್ಲ. ಅಂದರೆ ಅವರು ಹೇಳುವುದು ತಪ್ಪು. ಓಕೆ,
ನೆಕ್ಸ್ಟ್ ಪಾಯಿಂಟ್. ಆ್ಯಂಡ್ ಈಸ್ ಸೀನ್ ಫ್ರಮ್ ದ ಫ್ಯಾಕ್ಟ್ ದಟ್ ಗೌಡಪಾದ, ಶಂಕರ, ಸುರೇಶ್ವರ ಇವರು ಮೂವರು ಯೂನಿಫಾರ್ಮ್ಲಿ ಯೂಸ್ಡ್ ದ ಟರ್ಮ್ ಅದ್ವೈತ ಟು ಮೀನ್ ಒನ್ ವಿತೌಟ್ ದ ಸೆಕೆಂಡ್. ಅದ್ವೈತ ಅಂದರೆ ಎರಡನ್ನು ಜಾಯಿನ್ ಮಾಡುವುದಲ್ಲ, ಎರಡು ಬಿಡಿ ಆಗಲೇ ಇಲ್ಲ. ಒಂದೇ ಒಂದಿತ್ತು, ಮೊದಲು ಇತ್ತು, ಈಗಲೂ ಇದೆ, ಎಂದಿಗೂ ಒಂದೇ ಇದೆ. ಎರಡೆಂಬುದು ಎಲ್ಲಿ ಇರಲಿಲ್ಲ, ಆಗಲಿಲ್ಲ, ಒಂದಾಗಿ ಇರುವುದು. ಇಟ್ ಈಸ್ ಎ ಒನ್ನೆಸ್, ನಾಟ್ ಬಿಕಮಿಂಗ್ ಒನ್. ವ್ಯತ್ಯಾಸ ಗೊತ್ತಾಯಿತು? ಬಿಡಿಯಾಗಿರುವ ಎರಡು ಒಂದಾಗುವುದಲ್ಲ, ಇರುವುದೇ ಒಂದು, ಅದು ವ್ಯತ್ಯಾಸ. ಇದಕ್ಕೆ ಏಕಮೇವ ಅದ್ವಿತೀಯಂ ಛಾಂದೋಗ್ಯೋಪನಿಷತ್ತು ಹೇಳ್ತದೆ. ಏಕಂ ಏವ ಅದ್ವಿತೀಯಂ ಹೇಳ್ತದೆ. ಒಂದು ಎರಡು ಒಂದಾಗಿವೆ ಎಂದು ಹೇಳ್ತಾರೆ. ಏಕಂ ಅದ್ವಿತೀಯಂ. ಏಕಂ ಹೇಳಿದರೆ ಸಾಕಲ್ಲವ, ಅದ್ವಿತೀಯಂ ಏಕೆ ಹೇಳಬೇಕು ಅಂದರೆ ಒಂದು, ಎರಡಿಲ್ಲದ ಒಂದು. ಎರಡು ಒಂದಾಗಿವೆ ಎಂದು ಹೇಳ್ತಾ ಇಲ್ಲ, ಮೊದಲಿನಿಂದಲೂ ಒಂದೇ ಇದೆ. ನಿಮಗೆ ಎಷ್ಟೇ ನಾನಾತ್ವ ತೋರಲಿ, ಇದೆಲ್ಲ ತನ್ನ ಸ್ವರೂಪದಲ್ಲಿ ಒಂದೇ ಒಂದು ಸುಷುಪ್ತಿ, ಹಾಗೆ ಎಲ್ಲವೂ ತಾನೇ. ಅದರಿಂದ ಏಕಮೇವ ಅದ್ವಿತೀಯಂ ಎಂಬ ಮಾತು ಉಪನಿಷತ್ತಿನಲ್ಲಿ ಮೊದಲೇ ಇತ್ತು. ಅದು ಬೌದ್ಧರಿಂದ ಬಂದಿದ್ದೇನಲ್ಲ. 1 ವಿತೌಟ್ ಎ ಸೆಕೆಂಡ್. ಹಿಯರ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಶಂಕರ. ಇದಕ್ಕೆ ಶಂಕರರು ಏನು ಹೇಳ್ತಾರೆ? ಈ ಏಕಮೇವ ಅದ್ವಿತೀಯಂ ಎಂಬ ವಾಕ್ಯ ಛಾಂದೋಗ್ಯೋಪನಿಷತ್ತಿನಲ್ಲಿ ತತ್ವಮಸಿ ಪ್ರಕರಣ ಇದೆ ನೋಡಿ, 6ನೇಯ ಅಧ್ಯಾಯ. 6ನೇಯ ಅಧ್ಯಾಯದಲ್ಲಿ ಶ್ವೇತಕೇತುವಿಗೆ ತನ್ನ ಅಪ್ಪ ವೇದಾಂತ ಹೇಳ್ತಾನೆ, ಉದ್ದಾಲಕ ಮಹರ್ಷಿ. ಅವರಿಗೆ ತತ್ವಮಸಿ ಉಪದೇಶ ಮಾಡುವಾಗ ಏಕಮೇವಾದ್ವಿತೀಯಂ ಎಂಬ ಮಾತು ಬಳಸ್ತಾರೆ. ಅದರ ಮೇಲೆ ಭಾಷ್ಯವನ್ನು ಬರೆಯುತ್ತಾ ಭಾಷ್ಯಕಾರರು ಹೇಳ್ತಾರೆ, ನಾನು ಏವಂ ಅದ್ವಿತೀಯ ಶ್ರುತಿ ರೂಪರುದ್ಧೇತ ನ. ನೀವು ಎರಡು ಒಂದಾಗುತ್ತವೆ ಎಂದು ಹೇಳಿದ್ದರೆ ಅದ್ವೈತ ಶ್ರುತಿ ವಿರುದ್ಧವಾಗುತ್ತದೆ ಅಲ್ಲವೇ? ಎರಡು ಒಂದು ಹೇಗಾಗುತ್ತದಪ್ಪ? ಎರಡು ಬೇರೆ ಆಗಿದ್ದರೆ ಒಂದು ಆಗುತ್ತದೆ, ಒಂದು ಮಾಡಲಾಗುತ್ತದೆ. ಮೊದಲೇ ಎರಡು ಬಿಡಿಯಾಗಿದ್ದರೆ ನೀವು ಎಷ್ಟು ಹತ್ತಿರಕ್ಕೆ ತಂದರೆ ನೀವು ಹತ್ತಿರಕ್ಕೆ ತಂದು ಕೈ ಇಟ್ಟಿದವರೆಗೆ ಇರುತ್ತದೆ, ಕೈ ಬಿಟ್ಟರೆ ಮತ್ತೆ ವಾಪಸ್ ಬರ್ತದೆ. ಸ್ಪ್ರಿಂಗನ್ನು ನೀವು ಎಳೆದರೆ ಎಷ್ಟೊತ್ತಿರುತ್ತದೆ? ನೀವು ಹಿಡ್ಕೊಂಡಷ್ಟು, ನೀವು ಬಿಟ್ಟರೆ ಮತ್ತೆ ವಾಪಸ್ ಬರ್ತದೆ. ಅಥವಾ ಸ್ವಲ್ಪ ಹೊತ್ತಿರುತ್ತದೆ, ನಿಧಾನವಾಗಿ ಆದರೆ ಬರ್ತದೆ ಅಲ್ಲವೇ? ನಾವು ಪೂರ್ವಕಾಲದಲ್ಲಿ ಗಡಿಯಾರ ಇತ್ತು ನೋಡಿ, ಅಕ್ಕಿ ಗಡಿಯಾರ. ಆ ಸ್ಪ್ರಿಂಗ್ ಹೀಗೆ ತಿರುಗಿಸಬೇಕು, ಅದು ಟೈಟ್ ಆಗುತ್ತದೆ. ಟೈಟ್ ಆಗಿಬಿಟ್ಟರೆ ಮತ್ತೆ 24 ಅವರ್ಸ್ಗೆ ಅದು ಮತ್ತೆ ಬಿಟ್ಟು ಹೀಗೆ ಆಗಿಬಿಡ್ತದೆ. ಮತ್ತೆ ಅದನ್ನು ಇಡಬೇಕು. ಆ ಸ್ಪ್ರಿಂಗ್ ಹಾಗಿರುತ್ತಿತ್ತು. ಹಾಗೆ ಇಲ್ಲಿ ಎರಡು ಒಟ್ಟಾಗುವುದಲ್ಲ, ಎರಡೆಂಬುದೇ ಇರಲಿಲ್ಲ, ಇಲ್ಲ, ಮುಂದೆ ಇರುವುದಿಲ್ಲ. ಎರಡೆಂಬುದು ಅವಿದ್ಯೆ. ನೋಡಿ, ನಾನು ಏವಂ ಅದ್ವೈತ ಶ್ರುತಿ ರೂಪರುದ್ಧೇತ ಎಂದು ಆಕ್ಷೇಪ ಮಾಡಿದ್ದರೆ ಅದಕ್ಕೆ ಉತ್ತರ ಹೇಳ್ತಾನೆ ಅವಿದ್ಯಾಕೃತ ನಾಮ ರೂಪಾಧಿಕತೆಯ ಪರಿಹೃತತ್ವ. ದ್ವೈತ ಎಂಬುದು ಹಿಂದೆ ಇರಲಿಲ್ಲ, ಈಗ ಇಲ್ಲ, ಎಂದಿಗೂ ಇಲ್ಲ. ನಿಮಗೆ ಅನಿಸುತ್ತದೆ ಅಲ್ಲೇನಿರಲಿಲ್ಲ, ನಿಮಗೆ ಏನೇ ಅನಿಸಲಿ ಅಲ್ಲಿ ಮಾತ್ರ ಇಲ್ಲ. ಅಂದರೆ ನಿಮಗೆ ಅನಿಸಿಕೆ ಅದು ಬೇರೆ ಇದು ಬೇರೆ ಎಂಬ ಅನಿಸಿಕೆ ಅವಿದ್ಯಾ ಕಲ್ಪಿತ. ಅವಿದ್ಯೆ ಅಂದರೆ ತಪ್ಪು ತಿಳುವಳಿಕೆ. ಅದು ಸುಮ್ಮನೆ ಅನಿಸುತ್ತಾ ಇಲ್ಲ. ನಾನು ಜೀವ ಬ್ರಹ್ಮನಾಗಬೇಕು, ಮೊದಲು ನೀನು ಜೀವನಲ್ಲ. ನಿಮಗೆ ಜೀವ ಎಂದು ನಿಮಗೆ ಅನಿಸುತ್ತದೆ, ನಿಮ್ಮ ಸ್ವರೂಪದಲ್ಲಿ ಜೀವ ಇಲ್ಲ, ನೀನು ಬ್ರಹ್ಮೆ. ಬ್ರಹ್ಮ ಎಂಬುದು ಯಾರೋ ಅಲ್ಲ, ಅದು ತಾನೇ. ಬ್ರಹ್ಮ ಎಂಬುದು ಯಾರೋ ಅಲ್ಲ, ತಾನೇ. ನೀನು ಜೀವ ಅಲ್ಲ. ಬರೀ ಬ್ರಹ್ಮ ಅದು ಯಾರೋ ಅಲ್ಲ, ನೀನೇ. ನಿನ್ನ ಕುರಿತು ಹೇಳೋದು, ಅಯ್ಯೋ ನೀವು ಬ್ರಹ್ಮ ಹೇಳಿದರೆ ಎಲ್ಲಿರ್ತಾನೆ? ಎಲ್ಲಿಲ್ಲ, ನೀನೇ. ಎಲ್ಲಿದ್ದಾರೆಗೋ ಅಲ್ಲೇ ಇದ್ದಾನೆ, ನಿನ್ನಲ್ಲೇ, ಬೇರೆ ಎಲ್ಲೋ ಇಲ್ಲ. ಬಟ್ ನಾನು ಬೇರೆ ಆ ಅನಿಸಿಕೆ, ನಾನು ಬ್ರಹ್ಮನಲ್ಲ, ಆ ಅನಿಸಿಕೆ ಇದೆ. ಈ ಅನಿಸಿಕೆಯ ಮೂಲ ಸ್ವರೂಪದಲ್ಲಿ ಒಂದೇ ಆಗಿದೆ, ಬೇರೆ ಇಲ್ಲವೇ ಇಲ್ಲ. ಆದ್ದರಿಂದ ಬೇರೆ ಎಂಬುದು ಕೇವಲ ಅವಿದ್ಯಾಕಲ್ಪಿತ ಮಾತ್ರ. ಹಿಯರ್ ಶಂಕರ ಈಸ್ ಜಸ್ಟಿಫೈಯಿಂಗ್ ದ ಅದ್ವೈತಿಕ್ ಟೀಚಿಂಗ್ ದಟ್ ಬ್ರಹ್ಮನ್ ಈಸ್ ಆಫ್ 2 kinds, ಹೈಯರ್ ಆ್ಯಂಡ್ ಲೋವರ್. ಹೈಯರ್ ಬ್ರಹ್ಮ, ಲೋವರ್ ಬ್ರಹ್ಮ ಅಂದರೆ ಏನು? ಪರಾಪರ ಬ್ರಹ್ಮ, ಪರಬ್ರಹ್ಮ, ಅಪರಬ್ರಹ್ಮ. ದ ಶ್ರುತಿ ವಿಚ್ ಎಂಫ್ಯಾಟಿಕಲಿ ಸೇಸ್ ದಟ್ ಬ್ರಹ್ಮನ್ ಈಸ್ ವಿತೌಟ್ ಎ ಸೆಕೆಂಡ್ ಈಸ್ ನಾಟ್ ನಲ್ಲಿಫೈಡ್ ಬೈ ದಿಸ್ ಡಿವಿಷನ್ ಆಫ್ ಬ್ರಹ್ಮನ್ ಅಕಾರ್ಡಿಂಗ್ ಟು ಶಂಕರ, ಬಿಕಾಸ್ ದ ಸೆಕೆಂಡ್ ಆರ್ ಲೋವರ್ ಬ್ರಹ್ಮನ್ ಈಸ್ ಓನ್ಲಿ ಬ್ರಹ್ಮನ್ ವಿತ್ ದ ಕಂಡೀಷನಿಂಗ್ ಅಸೋಸಿಯೇಟ್ಸ್ conjured up by avidya.
ಅಪರಬ್ರಹ್ಮ ಪರಬ್ರಹ್ಮ ಅಂದರೆ ತಾನಿರುವುದು ಒಂದು ಬ್ರಹ್ಮ, ಅದನ್ನು ಭಕ್ತರು ತನ್ನ ಸಾಧನಕ್ಕೋಸ್ಕರ ಊಹಿಸಿಕೊಂಡು ಇಂಥವನು ಎಂದು ತಿಳ್ಕೊಂಡು ಭಾವನೆ ಮಾಡಿದ್ದರೆ, ಆರಾಧನೆ ಮಾಡಿಕೊಂಡರೆ ಅದು ಸಗುಣ ಬ್ರಹ್ಮ ಅಲ್ಲವೇ? ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಹೇಗಾಗ್ತದೆ? ವ್ಯತ್ಯಾಸ ಏನು ಹೇಳಲ್ಲ? ನೀವು ಪರಮಾತ್ಮ ಎಂದು ಊಹಿಸಿಕೊಂಡ್ರೆ ಅದು ಸಗುಣ ಬ್ರಹ್ಮ. ನೀವು ಊಹಿಸುವ ನೀನು ಎರಡೂ ಬಿಟ್ಟರೆ ಅದು ನಿರ್ಗುಣ ಬ್ರಹ್ಮ. ನೀವು ಜೀವನಾಗಿದ್ದುಕೊಂಡು, ಸಾಧಕನಾಗಿದ್ದುಕೊಂಡು, ಭಕ್ತನಾಗಿದ್ದುಕೊಂಡು ನೀವು ಏನೇ ಊಹಿಸ್ಕೊಂಡು ಸಗುಣ ಬ್ರಹ್ಮನೇ. ಅಲ್ಲ ನಾನು ನಿರ್ಗುಣ ಬ್ರಹ್ಮ, ನೀವು ಊಹಿಸ್ಕೊಂಡ್ರೆ ಸಾಕು, ಸಗುಣವೇ ಅದು. ನೀನು ಜೀವನಾಗಿ, ಸಾಧಕನಾಗಿ, ಭಕ್ತನಾಗಿ ಊಹಿಸ್ಕೊಂಡರೆ ಬ್ರಹ್ಮ ಹಾಗಿರುತ್ತಾನೆ. ಬ್ರಹ್ಮನನ್ನು ನಾನು ಬೇಡ್ಕೊಳ್ತೀನಿ, ಅವರು ದಯೆ ತೋರಿಸಲಿ ನನ್ನ ಮೇಲೆ. ಅಯ್ಯೋ ಭಗವಂತನೇ, ನಿಮ್ಮನ್ನು ನಂಬಿಕೊಂಡೆ, ನೀನೇ ನನಗೆ ರಕ್ಷಾ, ನಾನು ಕಷ್ಟದಲ್ಲಿದ್ದೇನೆ. ನೀವು ಯಾವುದನ್ನು ಬೇಡ್ಕೊಳ್ತಾ ಇದ್ದೀವೋ, ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಅದೆಲ್ಲ ಸಗುಣ ಬ್ರಹ್ಮ. ಏಕೆ? ಬ್ರಹ್ಮ ಸರ್ವಗುಣ ಸಂಪನ್ನ, ಸರ್ವವ್ಯಾಪಕ, ಸರ್ವಶಕ್ತಿಮಂತ, ದಯಾಳುವು, ಕರುಣಾಮಯ, ಏನೇನು ಹೇಳ್ತಿರಲ್ಲ ಅಲ್ಲೇನು. ಈ ಗುಣಗಳಿದ್ದರೆ ನಮ್ಮನ್ನು ರಕ್ಷಿಸ್ತಾನೆ, ಅನುಗ್ರಹ ಮಾಡ್ತಾನೆ. ಈ ಗುಣಗಳ ಒಪ್ಕೊಂಡೇ ಮನಸ್ಸು ಮಾಡ್ತಾ ಇದೆ ಅಲ್ಲವೇ? ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೀನು ಒಬ್ಬ ಜೀವನಾಗಿದ್ದು ಒಂದು ರಿಲೇಟಿವ್ ಸ್ಟೇಟ್ ಅಂದರೆ ಏನು? ಪ್ರಾರ್ಥನಾ ಸಂಬಂಧ, ಭಕ್ತಿ ಸಂಬಂಧ. ಭಕ್ತಿ ಅಂದರೆ ಒಂದು ಸಂಬಂಧ, ಒಂದು ಭಾವ ಅಂದರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ಭಾವ ಅಂದರೆ ಎಕ್ಸಿಸ್ಟೆನ್ಸ್, ಭಾವ ಅಂದರೆ ರಿಲೇಷನ್ಶಿಪ್. ಸಂಸ್ಕೃತದಲ್ಲಿ ಭಾವ ಅಂದರೆ ಏನು? ಭಾವ ಮೀನ್ಸ್ ಎಕ್ಸಿಸ್ಟೆನ್ಸ್, ಭಾವ ಮೀನ್ಸ್ ರಿಲೇಷನ್ಶಿಪ್, ಭಾವ ಮೀನ್ಸ್ ಸರ್ಟನ್ ಪದಾರ್ಥ, ಎನ್ ಆಬ್ಜೆಕ್ಟ್. ಆ ಸಂದರ್ಭದಲ್ಲಿ ಯಾವ ಪದ ಇದು ನೋಡ್ಕೊಳ್ಳಬೇಕು. ಇದೇನು ಗುರು ಶಿಷ್ಯ ಭಾವ ಹೇಳ್ತೇವೆ. ಕಾರ್ಯಕಾರಣ ಭಾವ ಅಂದರೆ ಏನದು? ದಟ್ಸ್ ಎ ರಿಲೇಷನ್ಶಿಪ್. ಗುರು ಶಿಷ್ಯ ಭಾವ, ಪಿತಾಪುತ್ರ ಭಾವ, ಕಾರ್ಯಕಾರಣ ಭಾವ ಅಂದರೆ ರಿಲೇಷನ್ಶಿಪ್ ಆಫ್ ಕಾರ್ಯಕಾರಣ ಸಂಬಂಧಕ್ಕೆ ಭಾವ ಎಂದು ಪದ ಬಳಸ್ತೀರಿ. ಅಥವಾ ಭಾವ ಅಂದರೆ ಎಕ್ಸಿಸ್ಟೆನ್ಸ್, ಭಾವ ಅಭಾವ. ಭಾವ ಅಂದರೆ ಇದೆ, ಅಭಾವ ಅಂದರೆ ಇಲ್ಲ. ಭಾವ ಅಂದರೆ ಎಕ್ಸಿಸ್ಟೆನ್ಸ್, ಅಭಾವ ಅಂದರೆ ಆ್ಯಬ್ಸೆನ್ಸ್. ಮತ್ತು ಭಾವಗಳು ಅಂದರೆ ಇವೆಲ್ಲ ಪದಾರ್ಥಗಳು ಅಲ್ಲ. ಹೀಗೆ ಭಾವ ಅಂದರೆ ಪದಾರ್ಥ, ಭಾವ ಅಂದರೆ ಇರವು, ಅಭಾವ ಅಂದರೆ ಇಲ್ಲ. ಭಾವ ಅಂದರೆ ಇನ್ನೊಂದು ರಿಲೇಷನ್ಶಿಪ್ಪಕ್ಕೂ ಭಾವ ಹೇಳ್ತೀವಿ. ಸೊ ಭಕ್ತಿ ಭಾವ ಅಂದರೆ ಏನು? ರಿಲೇಷನ್ಶಿಪ್. ಈ ಭಾವ ಎಂಬ ಶಬ್ದ ಇಲ್ಲಿ ಯಾವ ಅರ್ಥದಲ್ಲಿ ಬಳಸಿದ್ದೇವೆ? ಭಕ್ತಿ ಈಸ್ ಎ ರಿಲೇಟಿವ್ನೆಸ್. ಯಾವ ರಿಲೇಷನ್ಶಿಪ್? ಎ ಪ್ರೀತಿಯ ರಿಲೇಷನ್ಶಿಪ್. ಎ ವಿನಯ, ಪ್ರೀತಿ, ನಂಬಿಕೆ, ಇದರಲ್ಲಿ ಮೂರು ಇರುತ್ತದೆ. ಒಂದು ನಂಬಿಕೆ ಇರುತ್ತದೆ, ಪ್ರೀತಿ ಇರುತ್ತದೆ, ಅವರ ಕುರಿತು ಅವನು ಇಂಥವನು ಎಂದು ನಂಬಿಕೆ, ಇಂಥವನು ನಮ್ಮನ್ನು ರಕ್ಷಿಸ್ತಾನೆ, ಅವರು ಅಂಥ ದೊಡ್ಡವನು, ಅಂಥ ಮಹನೀಯನು ಎಂದವರ ನಂಬಿಕೆ. ಒಂದು ವಿನಯ ಇರುತ್ತದೆ. ಪ್ರೀತಿಯಲ್ಲಿ ಅಭಿಮಾನ ಅಹಂಕಾರವಿಲ್ಲ, ಪ್ರೀತಿ ಇರುತ್ತದೆ, ವಿನಯ ಇರುತ್ತದೆ. ತನ್ನನ್ನು, ವಿನಯ ಅಂದರೆ ಅರ್ಥವೇನು ಅಂದರೆ ತನ್ನನ್ನು ದೀನ ಎಂದು ನೋಡಿಕೊಳ್ತಾನೆ. ನಾನು ನಿಜವಾಗಿ ನಿಮ್ಮ ಸಹಾಯ, ನಿಮ್ಮ ಅನುಗ್ರಹ, ನಿಮ್ಮ 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 ಅನುಗ್ರಹ ಸಹಾಯ ಬೇಕಾಗಿರುವ ಸ್ಥಿತಿಯಲ್ಲಿದ್ದೇನೆ, ನಾನು ಬೇಕಾಗಿರುವ ಸ್ಥಿತಿಯಲ್ಲಿದ್ದೇನೆ, ನೀನು ಮಾಡ್ತೀಯೆಂದು ನಂಬಿಕೆ ಇಟ್ಕೊಂಡೆ. ನಾನು ದೀನನಾಗಿರಬೇಕು, ಭಗವಂತನ ಮೇಲೆ ನಂಬಿಕೆ ಇರಬೇಕು. ಅವನು ಇಂಥ ಸಮರ್ಥನೂ ಇಂಥ ಯೋಗ್ಯನೂ, ಅವರು ಮಾಡ್ತಾನೆ, ನನಗೆ ಅನುಗ್ರಹ ಮಾಡ್ತಾನೆ, ನನ್ನನ್ನು ರಕ್ಷಿಸ್ತಾನೆ, ಈ ಕಷ್ಟದಿಂದ ನನ್ನನ್ನು ಪಾರು ಮಾಡ್ತಾನೆ ಎಂಬ ನಂಬಿಕೆ ಇರಬೇಕು. ನಾನು ಅತ್ಯಂತ ಕಷ್ಟದಲ್ಲಿದ್ದೇನೆ, ನನಗೆ ಯಾರೂ ಗತಿ ಇಲ್ಲ, ಈಗ ನೀನೇ ನನಗೆ ಮಾಡುವುದು. ನಾನು ದೀನನಾಗಿರಬೇಕು, ಅವನಲ್ಲಿ ವಿಶೇಷ ಗುಣ, ಶಕ್ತಿ, ನಂಬಿಕೆ ಇರಬೇಕು. ಈ ನಂಬಿಕೆ ಇದ್ದರೂ ಸ್ವಲ್ಪ ಮನಸ್ಸಿಗೂ ಒಂದು ಸೌಮ್ಯ ಭಾವ, ಸಾಫ್ಟ್ ಕಾರ್ನರ್. ಅವರಂದರೆ ನಮ್ಮ ಮನಸ್ಸಿಗೆ ಒಂದು ಪ್ರೀತಿ ಭಾವ ಇರಬೇಕು. ನಂಬಿಕೆ, ಪ್ರೀತಿ ಭಾವ, ದೀನ, ಮೂರುವಿಯ ಈ ಮೂರು ಒಟ್ಟುಗೂಡಿಸಿ ಸೇರಿಸಿಬಿಟ್ರೆ ದರ್ ಇಸ್ ಎ ರಿಲೇಷನ್ಶಿಪ್. ಈಶ್ವರನಿಗೆ ನಿನಗೆ ಎ ರಿಲೇಷನ್ಶಿಪ್. ದಟ್ ರಿಲೇಷನ್ಶಿಪ್ ಈಸ್ ಭಾವ. ಆ ಭಾವವನ್ನೇ ಭಕ್ತಿ ಭಾವ ಹೇಳಿದ್ದೇವೆ. ಭಕ್ತಿ ಅಂದರೆ ಈ ಮೂರು ವಿಯ ಇಲ್ಲವ ನೋಡಿ, ಇದ್ದರೆ ಭಕ್ತಿ. ಆದರೆ ಭಕ್ತಿ ಭಾವದಲ್ಲಿ ಒಂದು ರಿಲೇಷನ್ನಲ್ಲಿ ಏನಿರುತ್ತದೆ? ಈಶ್ವರನೆಂದರೆ ಇಂಥವನು ಎಂದು ಒಂದು ನಂಬಿಕೆ. ಅದು ಸ್ವಲ್ಪ ನಂಬಿಕೆ ಆಗಬಹುದು, ಅಥವಾ ಶಾಸ್ತ್ರ ಕೇಳಿರಬಹುದು, ಇನ್ನೊಬ್ಬರು ಕೇಳಿರ್ಬೋದು, ಇನ್ನೊಬ್ಬ ಭಕ್ತ.
ಇನ್ನೊಬ್ಬ ಭಕ್ತರು ಭಗವಂತನಂದರೆ ಹೇಗಿರುತ್ತಾನೆ ನಾನು ಹೀಗೆ ನಂಬಿಕೊಂಡೆ ಅಂದರೆ ಅವ್ರು ಕೇಳಿದ ನಂತರ ಅಯ್ಯೋ ತುಂಬ ಚೆನ್ನಾಗಿದೆ, ನಾನು ನಂಬಿಕೊಳ್ತೀನಿ ಅಂತ ಹೇಳ್ತಾರೆ. ಅವ್ರು ಕೇಳಿದರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಒಂದು ನಂಬಿಕೆ ಹುಟ್ಟುತ್ತೆ. ಆ ನಂಬಿಕೆಯಲ್ಲಿ ಎ ಸರ್ಟನ್ ಅವೇರ್ನೆಸ್ ಇದೆ, ಎ ಸರ್ಟನ್ ಕಾನ್ಸೆಪ್ಟ್ ಇದೆ, ಎ ಸರ್ಟನ್ ನಾಲೆಜ್ ಆಫ್ ಈಶ್ವರ ಇದೆ. ಈಶ್ವರನ ಕುರಿತು ಒಂದು ತಿಳುವಳಿಕೆ, ಒಂದು ವಾಟ್ ಯು ಸೇ ದಟ್ ಎ ಸರ್ಟನ್ ನಾಲೆಜ್, ಎ ಸರ್ಟನ್ ಅಂಡರ್ಸ್ಟ್ಯಾಂಡಿಂಗ್, ಆ ಒಂದು ತಿಳುವಳಿಕೆ ಇದೆ. ಅವನಿಂಥವನು ಹೀಗಿರುತ್ತಾನೆ, ಅವರ ಗುಣಗಳು, ಅವರ ಕೆಪಾಸಿಟಿ, ಅವರ ಶಕ್ತಿ. ಯು ಹ್ಯಾವ್ ಎ ಸರ್ಟನ್ ಅವೇರ್ನೆಸ್, ಸರ್ಟನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹಿಸ್ ಕೆಪಾಸಿಟಿ, ಹಿಸ್ ಪವರ್, ಹಿಸ್ ಯೋಗ್ಯತಾ. ಅವರ ಯೋಗ್ಯತೆ ಎಷ್ಟು, ಅವರ ಗುಣಗಳೆಷ್ಟು, ಅವ್ರು ಏನೋ ಒಂದು ಇಟ್ಕೊಂಡೇ ಮಾಡ್ತೀವಲ್ಲ, ಏನೋ ಸಮಥಿಂಗ್ ಅಬೌಟ್ ಹಿಮ್. ಅವರ ಗುಣಗಳಾಗಲಿ, ಅವರ ಶಕ್ತಿಯಾಗಲಿ, ಜ್ಞಾನವಾಗಲಿ, ಸಾಮರ್ಥ್ಯವಾಗಲಿ, ಇದು ಏನೋ ಮನಸ್ಸು ಸ್ವಲ್ಪ ಶಾಸ್ತ್ರದಿಂದ ತಿಳ್ಕೊಳ್ಳಲೇಬಹುದು, ಅಥವಾ ಸುಮ್ಮನೆ ಇನ್ನೊಬ್ಬರು ಹೇಳಿರೋದನ್ನು ಮನಸ್ಸು ಒಪ್ಪಿಕೊಳ್ಳಲೇಬಹುದು. ಇಟ್ ಮೈಟ್ ಹ್ಯಾವ್ ಆ್ಯಕ್ಸೆಪ್ಟೆಡ್ ಆರ್ ಇಟ್ ಮೈಟ್ ಹ್ಯಾವ್ ಲಾಜಿಕಲ್ಲಿ ನೀವು ಆರ್ಗ್ಯೂ ಮಾಡಿ ಕನ್ವಿನ್ಸ್ ಆಗಬಹುದು. ಹೇಗಾದರೂ ಮನಸ್ಸು ಒಪ್ಪಿಕೊಂಡಿತು, ದಟ್ಸ್ ಕಾಲ್ಡ್ ವಿಶ್ವಾಸ. ಯು ಆ್ಯಕ್ಸೆಪ್ಟ್ ದಟ್ ಸಮಥಿಂಗ್ ಇಸ್ ದ್ಯಾಟ್. ಅದನ್ನು ನೀವು ಜಸ್ಟ್ ಡೈರೆಕ್ಟ್ಲೇ ಒಪ್ಪಿಕೊಳ್ಳಬಹುದು, ಅಥವಾ ನಿಮ್ಮ ಮನಸ್ಸು ಸ್ವಲ್ಪ ಇಂಟೆಲೆಕ್ಚುವಲ್ ಆದರೆ ಪುಸ್ತಕ ಓದಿ, ಅವರಿಂದ ಓದಿ, ವಾದಿಸಿ ಕನ್ವಿನ್ಸ್ ಆಗಬಹುದು. ಅಲ್ಟಿಮೇಟ್ಲಿ ಕನ್ವಿಕ್ಷನ್ ಈಸ್ ಆ್ಯಕ್ಸೆಪ್ಟೆನ್ಸ್. ಆ ಆ್ಯಕ್ಸೆಪ್ಟೆನ್ಸು ಬರಬೇಕು. ಮೂಢಭಕ್ತಿಯಲ್ಲಿ ಡೈರೆಕ್ಟ್ ಆ್ಯಕ್ಸೆಪ್ಟೆನ್ಸ್ ಮಾಡುತ್ತದೆ. ಸ್ವಲ್ಪ ಇಂಟೆಲೆಕ್ಚುವಲ್ ಇದ್ದರೆ ಅವರನ್ನು ಒಪ್ಪಿಸಿ ತರ್ಕ ಮಾಡಿ ಒಪ್ಪಿಸಬೇಕಾಗ್ತದೆ. ಅಷ್ಟೇ ವ್ಯತ್ಯಾಸ. ಮೂಢಭಕ್ತರಿಗೆ ಅದೆಲ್ಲ ನಮಗೇನು ಗೊತ್ತು, ನಾವೇನು ಇಲ್ಲಿಟ್ರೇಟ್ಸು, ಅಶಿಕ್ಷಿತರು, ನಮಗೇನು ಬರಲ್ಲ, ಗುರುಗಳೇ ನೀವು ಹೇಳಿದ್ದೀರಿ ಸಾಕು, ನಾವೇನು ಒಪ್ಕೊಳ್ತೀವಿ ಅಷ್ಟೇ. ಅಯ್ಯೋ ಗುರುಗಳು ಹೇಳಿದ್ದಾರೆ ಅಂದರೆ ಸಾಕು, ಅಮ್ಮಮ್ಮ ಈಗ ನಾವೀಗ ಪ್ರಶ್ನೆ ಮಾಡಲ್ಲ, ಮನಸ್ಸು ಒಪ್ಕೊಂಡೇ ಬಿಡ್ತದೆ. ಅಂದರೆ ಎಕ್ಸ್ಪ್ಲನೇಷನ್ ಕೊಟ್ಟ ನಂತರ ಮನಸ್ಸು ತನಗೆ ತಾನು ಆರ್ಗ್ಯೂ ಮಾಡಿಕೊಂಡು ಮನಸ್ಸು ಕನ್ವಿನ್ಸ್ ಆದರೆ ಅದೊಂದು. ಅಥವಾ ಈಗ ನೀವು ಹೇಳಿದ್ದೀರಲ್ಲ, ನಾವು ಒಪ್ಕೊಳ್ತೀವಿ, ಅಯ್ಯೋ ನಿಮಗೆಲ್ಲ ಗೊತ್ತು, ನಿಮ್ಮನ್ನು ಸಂದೇಹ ಮಾಡುವಷ್ಟು ನಮಗೆ ತಿಳುವಳಿಕೆ ಇದೆಯಾ ಗುರುಗಳೇ, ನೀವು ಹೇಳಿದ್ದು ನಾವು ಒಪ್ಕೊಂಡು ಬಿಟ್ಟಿತ್ತು ಮನಸ್ಸು. ಐದರ್ ಡೈರೆಕ್ಟ್ಲಿ ಒಪ್ಪಿಕೊಳ್ಳಲಿ, ಅಥವಾ ಲಾಜಿಕಲ್ಲಿ ಏನೋ ಎಕ್ಸ್ಪ್ಲನೇಷನ್ ಮಾಡಿಕೊಂಡು ಕನ್ವಿನ್ಸ್ ಆಗಲಿ. ಎನಿವೇ ಮೈಂಡ್ಸ್ ಆ್ಯಕ್ಸೆಪ್ಟೆನ್ಸ್ ಈಸ್ ಇಲ್ಲಿ ಶ್ರದ್ಧೆ ಹೇಳಿದ್ದೇನೆ. ಆ ಶ್ರದ್ಧೆ ಇದ್ದರೆ ಯುವರ್ ರಿಲೇಷನ್ಶಿಪ್ ಕಮ್ಸ್. ಆ ಶ್ರದ್ಧೆ ಇಲ್ಲದಿದ್ದರೆ ರಿಲೇಷನ್ಶಿಪ್ ಬರಲ್ಲ. ಆ ಶ್ರದ್ಧೆಯಲ್ಲಿ ನಾನು ದೀನನಾಗಿದ್ದೇನೆ ಆ್ಯಂಡ್ ಹಿ ವಿಲ್ ಪ್ರೊಟೆಕ್ಟ್ ಮೀ. ಭಗವಂತ ನನ್ನನ್ನು ಅನುಗ್ರಹಿಸ್ತಾನೆ, ರಕ್ಷಣೆ ಮಾಡ್ತಾನೆ, ಅವರೆಲ್ಲರಿಗಿಂತ ಹೆಚ್ಚಿನವನು, ಅಂಥವನು ಎನ್ನುವುದು ಅವನು ಅಂಥವನು ಎಂದು ತಿಳ್ಕೊಳ್ಳುವುದೇ ಅಲ್ಲ. ಯು ಫೀಲ್ ರಿಲೇಟೆಡ್ ಟು ಹಿಮ್. ರಿಲೇಟೆಡ್ನೆಸ್, ಆ ಒಂದು ಭಾವ ಬರುತ್ತದೆ. ಆ ಭಾವದಲ್ಲಿಯೂ ಮತ್ತು ಬಗೆ ಟೈಪ್ ಆಫ್ ರಿಲೇಷನ್ಶಿಪ್ ಇರಬಹುದು. ಅದೆಲ್ಲ ಈಗ ಮತ್ತೆ ಟಾಪಿಕ್ ದೊಡ್ಡದಾಗ್ತದೆ, ಅದು ಹಿಂದೆ ಹೇಳಿದೆ, ನಂತರ ಹೇಳ್ತೇನೆ. ಆದರೆ ಈ ಭಾವದಿಂದ ನಿಮಗೆ ಭಗವಂತನ ಕುರಿತು ಏನೇನು ನಿಮಗೆ ಅನಿಸುತ್ತದೋ, ಏನೇನು ತಿಳ್ಕೊಳ್ತೀವೋ ಅದೆಲ್ಲ ಸಗುಣ. ಅದರಿಂದ ನೀನು ಜೀವನಾಗಿರುವವರೆಗೂ ನಿಮಗೆ ಏನೇನೇ ಅನಿಸಲಿ ಅದೆಲ್ಲ ಸಗುಣ ಬ್ರಹ್ಮವೇ. ಒಂದು ನಿರ್ಗುಣ ಬ್ರಹ್ಮ ಎಂದೇನು? ನಾನೆಂಬ ಬುದ್ಧಿ ಕರಗಿ ಹೋದಾಗ ಯಾವುದು ನಿಮ್ಮ ಅನುಭವಕ್ಕೆ ಬರುತ್ತದೋ, ಅನುಭವದಲ್ಲಿ ಸ್ವತಃಸಿದ್ಧವಾಗಿ ಉಳಿಯುತ್ತದೋ ಸಾಕ್ಷಿ, ಅದೇ ನಿರ್ಗುಣ. ಅಂದರೆ ನೀನೇ ನಿರ್ಗುಣ. ಅದರಿಂದ ನಿನ್ನನ್ನು ಊಹಿಸ್ಕೊಳ್ಳೋಕ್ಕಾಗಲ್ಲ. ನೀವು ಊಹಿಸ್ಕೊಂಡ್ರೆ ಸಗುಣ ಆಗುತ್ತೆ. ತನ್ನ ನಿಜವಾದ ಆತ್ಮಸ್ವರೂಪವನ್ನು ನೀವು ಊಹಿಸ್ಕೊಂಡರೆ ಸಗುಣ. ಊಹ ಬೇಕಾಗಿಲ್ಲದೆ, ಊಹ ಬೇಡ, ಊಹಿಸಿಕೊಳ್ಳುವುದೂ ಬೇಡ, ಊಹಿಸುವನೂ ಇಲ್ಲ. ಊಹಿಸುವ ಜೀವನನ್ನು ಬಾಧ ಮಾಡಿಬಿಟ್ಟರೆ ತಪ್ಪು, ಅದು ತಪ್ಪು ತಿಳುವಳಿಕೆ ಎಂದು ಬಿಟ್ಟು ಬಿಟ್ಟರೆ ಯಾವುದು ಸ್ವತಃಸಿದ್ಧವಾಗಿ ಉಳಿಯುತ್ತದೋ ಅದು ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಎಂದು ತನ್ನ ಅನುಭವ. ಸಗುಣ ಎಂಬುದು ನಾನು ಜೀವನಾಗಿದ್ದಾಗ ಆ ಬ್ರಹ್ಮವ ಕುರಿತು ಅನುಕೊಂಡಿದ್ದು. ನನ್ನ ಜೀವಭಾವ ಬಿಟ್ಟು ನಾನು ಯಾವುದಾಗಿರುತ್ತೀನೋ ಅದೇ ನಿರ್ಗುಣ ಬ್ರಹ್ಮ. ಸಗುಣ ಬ್ರಹ್ಮ ಅಂದರೆ ಜೀವಭಾವ ಬಿಡುವಕ್ಕೆ ಮುಂಚೆ ನನ್ನ ನಿಜಸ್ವರೂಪವು ಹೇಗಿದೆ ಎಂದು ನಾನು ಕೇಳಿ ನಂಬಿಕೊಂಡು ಅದನ್ನೇ ನಂಬಿಕೊಂಡು ಇದ್ದರೆ ಅದು ಸಗುಣ. ಈಗ ಸಗುಣ ನಿರ್ಗುಣ ಅಂದರೆ ಏನೋ ವಾದಿಸ್ತಾರೆ ಇಂಟೆಲೆಕ್ಚುವಲ್ ಅಕಾಡೆಮಿಕ್ ಬಿಡು, ನೇರಾಗಿ ಅನುಭವ ದೃಷ್ಟ್ಯ ನೋಡು. ಸಗುಣ ಏನು ನಿರ್ಗುಣವೇನೋ ಹೀಗಲೇ ಅರ್ಥವಾಗ್ತದೆ. ಐ ಫೀಲ್ ದಿಸ್ ಇಸ್ ದ ರೈಟ್ ವೇ ಆಫ್ ಟೆಲ್ಲಿಂಗ್. ಆದ್ದರಿಂದ ಇದನ್ನು ಪರಬ್ರಹ್ಮ ಅಪರಬ್ರಹ್ಮ, ಪರಬ್ರಹ್ಮವನ್ನು ವಿಚಾರ ಮಾಡಿ ತಿಳ್ಕೊಳ್ಳಬೇಕು. ತಿಳ್ಕೊಳ್ಳುವುದಂದ್ರೇನು? ಜೀವಬುದ್ಧಿ ಬಿಟ್ಟರೆ ನೀನೇ ಬ್ರಹ್ಮ. ಅಪರಬ್ರಹ್ಮ ಅಂದ್ರೇನು? ಜೀವಬುದ್ಧಿ ಇಟ್ಟುಕೊಂಡು ಆ ಜೀವಬುದ್ಧಿ ವಿನಯಶೀಲನಾಗಿ ದೀನನಾಗಿ ಇನ್ನೊಬ್ಬರಿಗೆ ಶರಣು ಹೊಕ್ಕಿದ್ದರೆ ಅದು ಏನು? ಸಗುಣ ಬ್ರಹ್ಮದ ಸಾಧಕ, ಉಪಾಸಕ. ಜೀವಭಾವವನ್ನು, ಅಭಿಮಾನವನ್ನು ಕಮ್ಮಿ ಮಾಡಿ ವಿನಯಶೀಲನಾಗಿ ದೀನನಾಗಿ ಶರಣು ಹೊಕ್ಕಿ, ಈಗ ನಿಮ್ಮ ಅಧೀನದಲ್ಲಿದ್ದೇನೆ, ನಿಮ್ಮ ಅಧೀನದಲ್ಲಿ ಅಂದರೆ ನಿಮ್ಮ ಕಂಟ್ರೋಲನ್ನು ನಾನು ಒಪ್ಕೊಳ್ತೀನಿ.
ಅಲ್ಲವೇ? ನಿಮ್ಮ ಕಂಟ್ರೋಲ್ನ ಒಪ್ಕೊಳ್ತೀನಿ, ನೀವು ಏನು ಮಾಡಿದ್ದರೂ ನಾನು ಆಕ್ಷೇಪ ಮಾಡಲ್ಲ, ಅದೇ ಕಾಯಿತು ಇದೇ ಕಾಯಿತು ಅಂದರೆ ಭಗವಂತನೇ ನಿಮ್ಮ ದಯ, ಪ್ರಪಂಚ, ಸುತ್ತಿರುವ ನೆಂಟರು, ಬಂಧುಗಳು, ಸಮಾಜಗಳು, ಪರಿಸ್ಥಿತಿಗಳು ಏನಾಗುತ್ತದೋ ನೀನೇ ಎಲ್ಲಕ್ಕೆ ಅಧಿಪತಿ, ನಾನು ಅಲ್ಪ ಜೀವ, ಈಗ ನೀವು ಮಾಡಿದ್ದು ನಾನು ಒಪ್ಕೊಳ್ತೀನಿ, ನಾನು ಆಕ್ಷೇಪ ಮಾಡಲ್ಲ, ಅದೇ ಕಾಯಿತು ಇದೇ ಕಾಯಿತು, ಯಾವುದು ನಾನು ಮಾಡಲ್ಲ, ನಾನು ನಿಮ್ಮ ಕಂಟ್ರೋಲ್ಗೆ ನಾನು ಇಷ್ಟಪೂರ್ವಕವಾಗಿ ವಿಲ್ಲಿಂಗ್ಲಿ ಆಕ್ಸೆಪ್ಟ್ ಯುವರ್ ಕಂಟ್ರೋಲ್, ವಿಲ್ಲಿಂಗ್ಲಿ ಆಕ್ಸೆಪ್ಟ್ ಯುವರ್ ಕಂಟ್ರೋಲ್ ಅಂದರೆ ಆ ಜೀವ ಸ್ವಲ್ಪ ಸಡಿಲವಾದ ಜೀವಭಾವ, ವಿನಯದಿಂದ ವಾಲಂಟರಿಲಿ ಆಕ್ಸೆಪ್ಟೆಡ್ ಅಲ್ಲ. ತಾನು ತನ್ನ ಇಷ್ಟದಿಂದ ಭಗವಂತನಿಗೆ ಶರಣು ಹೊಕ್ಕಿದವನು ವಿನಯಶೀಲ ಆಗುತ್ತಾನಲ್ಲ. ಈ ಭಾವದಿಂದ ಇವನಿಗೆ ಪರಮಾತ್ಮ ಕುರಿತು ಏನೇನು ಅನಿಸುತ್ತದೋ, ನಾನು ಇಂಥ ಸಾಧಕನು, ಅವನ ಅಧೀನದಲ್ಲಿದ್ದೆ, ನಾನು ಯಾರೋ ಒಬ್ಬರ ಅಧೀನದಲ್ಲಿದ್ದೇನೆ ಅಂದರೆ ಅವನು ನನಗಿಂತ ಹೆಚ್ಚಿನವನು, ಸರ್ವವ್ಯಾಪಕ, ಸರ್ವಶಕ್ತಿಮಂತ, ದಯಾಳುವು, ಸಕಲ ಸದ್ಗುಣ ಸಂಪನ್ನ, ಇಡೀ ಜಗತ್ತು ಅವರ ಕಂಟ್ರೋಲ್ನಲ್ಲಿದೆ, ಎಲ್ಲವರು ತಾನು ಮಾಡಬಲ್ಲ, ಈ ಪ್ರಕೃತಿ ನಾಮರೂಪ ಎಲ್ಲರೂ ತನ್ನ ಅಧೀನದಲ್ಲಿರುತ್ತಾರೆ, ದೊಡ್ಡ ದೊಡ್ಡ ಬ್ರಹ್ಮಾದಿ ದೇವರು ಅವರ ಕೈಯಲ್ಲೇ ಇರುತ್ತಾರೆ, ಈ ಪ್ರಕೃತಿ ಶಕ್ತಿಗಳು ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಎಲ್ಲ ಅವರ ಕೈಯಲ್ಲೇ ಇರುತ್ತದೆ, ಅವರ ಸಂಕಲ್ಪಕ್ಕೆ ಅನುಗುಣವಾಗಿ ನಡೆಯುತ್ತದೆ. ಇಷ್ಟೆಲ್ಲ ಒಪ್ಪದಿದ್ದರೆ ಅವರು ಸಗುಣ ಭಕ್ತನಾಗ್ತಾನ? ಆಗಲ್ಲ. ಆದ್ದರಿಂದ ಈ ಭಾವದಲ್ಲಿದ್ದರೆ ಇವನು ಸಗುಣ ಬ್ರಹ್ಮ ಅಂದರೆ ನನ್ನ ಸ್ವತಃಸಿದ್ಧ ಆತ್ಮಸ್ವರೂಪವನ್ನೇ ಒಂದು ರಿಲೇಟಿವ್ನಲ್ಲಿ ನೋಡಿದ್ದು ಸಗುಣ ಬ್ರಹ್ಮ, ತಾನು ಸ್ವತಃಸಿದ್ಧವಾಗಿದ್ದರೆ ನಿರ್ಗುಣ. ಆಯಿತಾ? ಯಾವುದು ತಾನಾಗಿದೆಯೋ ಆ ತಾನಾಗಿರುವಾಗ ಅಲ್ಲಿಗೆ ಜೀವ ಬಿಡಿಯಾಗಿಲ್ಲ, ಪ್ರಪಂಚ ಜೀವ ಬಿಡಿಯಾಗಿಲ್ಲ, ಎಲ್ಲವೂ ಒಟ್ಟಾಗಿರುವ ಅಖಂಡ ಅನಂತ ಅದ್ವಿತೀಯ, ಅದು ನಿರ್ಗುಣ ಬ್ರಹ್ಮ. ನನ್ನ ಜೀವಭಾವ ಇಟ್ಟುಕೊಂಡು ಶರಣು ಹೊಕ್ಕಿ ಆ ರಿಲೇಟಿವ್ ಸ್ಟೇಟ್ನಲ್ಲಿ ತಿಳ್ಕೊಂಡರೆ ಅದು ಅಪರಬ್ರಹ್ಮ. ಅಪರಬ್ರಹ್ಮ ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡ್ತೀವಿ, ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡೋಕ್ಕಾಗಲ್ಲ, ತಿಳ್ಕೊಳ್ಳುವುದೇ ಅದು ಜೀವಭಾವವನ್ನು ಬಾಧಿತ ಮಾಡಿ ತಿಳ್ಕೊಳ್ಳುತ್ತದೆ. ಅದರಿಂದ ಈ ಎರಡು ಬ್ರಹ್ಮಗಳು ಬೇರಾ? ಎರಡು ಯಾರು ಹೇಳಿದ್ದಾರೆ ಮೊದಲು ನಿನಗೆ? ಅವನನ್ನೇ ನೀವು ನೋಡುವ ಬಗೆ ಬದಲಾಯಿಸ್ತಾ ಇದೆ. ನೀವು ಒಂದು ಹತ್ತಿರದಿಂದ ನೋಡ್ತಾ ಇದ್ದೀವಿ, ದೂರದಿಂದ ನೋಡ್ತಾ ಇದ್ದೀವಿ. ನೀನು ಎರಡು ಪೊಸಿಷನ್ಗಳು ತಗೊಂಡು, ಎರಡು ದೃಷ್ಟಿಗಳು ತಗೊಂಡು, ಎರಡು ದೃಷ್ಟಿಗಳಿಂದ ನೋಡ್ತಾ ಇದ್ದೀವಿ. ಇರುವುದು ಬ್ರಹ್ಮ ಅವನೇ. ಆದ್ದರಿಂದ ಆ ಬ್ರಹ್ಮನೇ ಅಪರಬ್ರಹ್ಮ ಪರಬ್ರಹ್ಮ ಇಬ್ಬರಲ್ಲ. ಒಂದು ದೃಷ್ಟಿಗೆ ಅಪರಬ್ರಹ್ಮ ಹೇಳಿದ್ದೀವಿ, ಆ ದೃಷ್ಟಿ ಬಿಟ್ಟರೆ ಅವನೇ. ಆದ್ದರಿಂದ ಈ ಅಪರಬ್ರಹ್ಮ ಪರಬ್ರಹ್ಮ ಎಂಬುದು ಒಟ್ಟಾಗಬೇಕು. ಒಟ್ಟಾಗುವುದೇನು? ಅದಿರುವುದೇ ಒಂದು. ನೀವು ನೋಡುವುದು ಈ ಭಾವದಿಂದ, ನಾನು ಜೀವಭಾವ ಇಟ್ಟುಕೊಂಡು ನಾನು ವಿನಯಶೀಲ, ನಾನು ದೀನ, ಗತಿ ಇಲ್ಲದೆ ಕಷ್ಟದಲ್ಲಿದ್ದೇನೆ, ನನಗೆ ಯಾರು ಗತಿ ಇಲ್ಲ, ನೀನೇ ಎಂದು ವಿನಯದಿಂದ ಇಟ್ಕೊಂಡರೆ ಈ ಭಾವಕ್ಕೆ ಯಾವನು ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೋ ತೋರಿಸ್ತಾನೋ ಆ ರಿಲೇಷನ್ಶಿಪ್ನಲ್ಲಿ ತೋರುವ, ಈ ರಿಲೇಷನ್ಶಿಪ್ನಲ್ಲಿ ಭಕ್ತಿ ಭಾವಕ್ಕೆ ತೋರುವವನು ಸಗುಣ ಬ್ರಹ್ಮ. ಈ ಭಕ್ತನು ಜೀವ ಭಾವವೇ ಅಧ್ಯಾಸ, ಇದೇ ತೆಗೆದು ಬಿಟ್ಟರೆ ಸುಷುಪ್ತಿಯಲ್ಲಿರುವ ಸ್ವತಃಸಿದ್ಧ, ಆವಾಗ ಬ್ರಹ್ಮ ಯಾರು? ಅವನೇ ತಾನು. ಆವಾಗ ಏನಾಗ್ತಾನೆ? ಅದೇ ಜೀವ, ಅದೇ ಬ್ರಹ್ಮ, ಅದೇ ಸಗುಣ, ಅದೇ ನಿರ್ಗುಣ, ಎಲ್ಲ ತಾನೇ. ಈಗ ಅದನ್ನೀಗ ಬಿಡಿ ನೋಡೋಕ್ಕಾಗಲ್ಲ, ಎಲ್ಲವೂ ಒಂದೇ. ಹಾಗೆ ಆದ್ದರಿಂದ ಲೋವರ್ ಬ್ರಹ್ಮನ್ ಈಸ್ ಓನ್ಲಿ ಬ್ರಹ್ಮನ್ ವಿತ್ ದ ಕಂಡೀಷನಿಂಗ್ ಅಸೋಸಿಯೇಟ್ಸ್ ಕಂಜೋರ್ಡ್ ಅಬೌವ್. ಅಂದರೆ ಅವಿದ್ಯಾದೃಷ್ಟಿ ಅಂದರೆ ನಾನು ಜೀವ ಎಂದು ಇಟ್ಟುಕೊಂಡು ನೋಡ್ತಾ ಇದ್ದಾನೆ, ಅದೇ ಅವಿದ್ಯ. ನಾನೊಬ್ಬನಾಗಿದ್ದೇನೆ, ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ ಎಂದು ಇಟ್ಟುಕೊಂಡು ತನ್ನನ್ನು ಸಾಕ್ಷಿ, ನಾನು ಎಚ್ಚರದಲ್ಲಿರುವ ನಾನು ಬುದ್ಧಿ ಎಚ್ಚರ ಸಾಕ್ಷಿಯನ್ನು ನೋಡಿದ್ದರೆ ಹೇಗೆ ಕಂಡು ಬರ್ತಾನೆ? ಎಚ್ಚರ ಸಾಕ್ಷಿಯೇ ಪರಮಾತ್ಮ, ಎಚ್ಚರದಲ್ಲಿರುವ ವ್ಯಕ್ತಿ ಬುದ್ಧಿ ಜೀವ, ಎಚ್ಚರ ಅವಸ್ಥೆ ಒಳಗಿರುವ ಜೀವನಿಗೆ ಎಚ್ಚರ ಸಾಕ್ಷಿ ಈಶ್ವರ. ಆದರೆ ಇವನು ಇಲ್ಲಿರುವುದರಿಂದ ಈಶ್ವರ ಏನೋ ಇದ್ದಾನೆ ಅನಿಸುತ್ತದೆ, ಏನೋ ಇಡೀ ಅವಸ್ಥೆಯನ್ನು ಕಂಟ್ರೋಲ್ ಮಾಡ್ತಾನೆ, ಅವಸ್ಥೆಗೆ ರಕ್ಷಣೆ ಮಾಡ್ತಾನೆ, ನನಗೂ ಮಾಡ್ತಾನೆ, ನನಗೆ ಆಧಾರವಾಗಿರುತ್ತಾನೆ ಅನಿಸುತ್ತದೆ. ಅದರಿಂದ ಈ ಜೀವಭಾವ ಅವಿದ್ಯಾಭಾವ ಇಟ್ಟುಕೊಂಡು ಮಾಡುತ್ತಿರುವ ಭೇದ. ಈ ಅವಿದ್ಯ ಭಾವನೆ ಬಿಟ್ಟರೆ, ನಾನು ಅವಸ್ಥೆ ಒಳಗೆ ಇದ್ದೇನೆ ಎಂಬ ಭಾವನೆ ಬಿಟ್ಟರೆ ಅವಸ್ಥೆ ಬಿಡುತ್ತದೆ, ಜೀವಭಾವ ಬಿಡುತ್ತದೆ, ಆವಾಗ ಇರುವ ಸಾಕ್ಷಿ ತಾನೇ ಅದೇ ಬ್ರಹ್ಮದ ನಿರ್ಗುಣ ಬ್ರಹ್ಮ ಆಯಿತು. ಆದ್ದರಿಂದ ಅದೇ ಬ್ರಹ್ಮವನ್ನು ನೀವು ಎಚ್ಚರದಲ್ಲಿರುವ ವ್ಯಕ್ತಿಯಾಗಿ ನೋಡುವಾಗ ಸಗುಣ ಬ್ರಹ್ಮ, ನಿಮ್ಮ ವ್ಯಕ್ತಿತ್ವವೇ ಬಿಟ್ಟರೆ ನೀನೇ ಆಗಿದ್ದು ಅದು ನಿರ್ಗುಣ ಬ್ರಹ್ಮ. ಅಷ್ಟೇ ಹೊರತು ನಾನು ಜೀವನಾಗಿದ್ದು ಸಗುಣವ ನಿರ್ಗುಣವ ಹಾಗೆ ತೀರ್ಮಾನ ಮಾಡೋಕ್ಕಾಗಲ್ಲ.
ಜನರೇ ಹೇಳ್ತಾರೆ, ಜೀವನಾಗಿದ್ದುಕೊಂಡು ಪರಮಾತ್ಮ ನಿರ್ಗುಣವ ಸಗುಣವ? ಯು ಕಾಂಟ್ ಡಿಸೈಡ್. ನೀವು ಜೀವನಾಗಿದ್ದು ನೀವು ಏನೇ ತಿಳ್ಕೋದು ಸಗುಣವೇ ಆಗಿಬಿಡ್ತದೆ. ಏನೇ ಮಾಡ್ಕೋ ಸಗುಣವೇ. ಯು ಕಾಂಟ್ ಡು ಎನಿಥಿಂಗ್. ಆದ್ದರಿಂದ ಜೀವನಾಗಿದ್ದುಕೊಂಡು ಸಗುಣವ ನಿರ್ಗುಣವ? ಶಂಕರರು ಕರೆಕ್ಟಾ, ಅವರು ಕರೆಕ್ಟಾ? ಈಗ ವಾದಿಸೋಣ. ಬೈ ವಾದನದಿಂದ ಕೆನ್ ಯು ಪ್ರೂವ್ ಎನಿಥಿಂಗ್? ವಾದಿಸಿ ತೀರ್ಮಾನ ಮಾಡೋಕ್ಕಾಗ್ತದೆ? ಅಥವಾ ಈಗ ನಾನು ಹೇಳಿದ್ದೀನಿ ನೋಡಿ, ಹೀಗೆ ಅನುಭವ ದೃಷ್ಟಿ ನೋಡಬೇಕಾ? ಈ ಅನುಭವ ದೃಷ್ಟಿ ನೋಡಿದ್ದರೆ ಆ ಸಗುಣ ಎಲ್ಲಿ ನಿರ್ಗುಣವೆಲ್ಲಿ ಅರ್ಥವಾಗ್ತದೆ ಹೊರತು ಈ ಸಗುಣ ನಿರ್ಗುಣ ವಾದಿಸ್ತಾರೆ. ವಾದಿಸಿ ತರ್ಕದಿಂದ ತರ್ಕ ಮೋರ್ ಕಾಂಪ್ಲಿಕೇಟ್ಸ್, ಫರ್ದರ್ ಕನ್ಫ್ಯೂಸಸ್. ನಿಮಗೆ ಅದು ಇದು ಡಿಫ್ರೆನ್ಸೇ ಗೊತ್ತಾಗಲ್ಲ. ನೀವು ಒಬ್ಬ ಕರ್ತೃ ಭೋಕ್ತೃ ಜೀವನಾಗಿ ಒಂದು ಅಂತಃಕರಣದಿಂದ ಟ್ರೈ ಟು ಇಮ್ಯಾಜಿನ್ ಆ್ಯಂಡ್ ಟ್ರೈ ಟು ಆರ್ಗ್ಯೂ ಆ್ಯಂಡ್ ಡಿಸ್ಕಸ್, ದಟ್ ಈಸ್ ಓನ್ಲಿ ಸಗುಣ. ಮೋರ್ ಯು ಆರ್ಗ್ಯೂ, ಮೋರ್ ಯು ಡಿಸ್ಕಸ್, ಸಗುಣವೇ. ಏನು ಮಾಡಿದ್ರೆ ಸಗುಣವೇ, ಬಿಕಾಸ್ ಯು ಸ್ಟ್ಯಾಂಡ್ ಎಸ್ ಅ ಜೀವ. ನಿಮ್ಮ ಜೀವ ಭಾವವೇ ಬಿಟ್ಟಾಗ ಯಾವುದಿದೆಯೋ ಸ್ವತಃ ಸಿದ್ಧ, ಅದು ನಿರ್ಗುಣ. ಏಕೆಂದರೆ ಅಲ್ಲಿ ಜೀವನೇ ಬಿಡಿಯಾಗಿಲ್ಲ, ಪ್ರಪಂಚ ಇಲ್ಲ, ಅವಸ್ಥಾ ಯಾವುದಿಲ್ಲ, ಎಲ್ಲ ಒಂದೇ. ಈಗ ಅದು ನಿರ್ಗುಣ ಆಗುತ್ತಿವೆ ಹೊರತು ನಿರ್ಗುಣವನ್ನು ನೀವು ಊಹಿಸ್ಕೊಳ್ಳೋಕ್ಕಾಗಲ್ಲ. ನೀವು ಊಹಿಸ್ಕೊಂಡ್ರೆ ಸಗುಣ ಅಷ್ಟೇ. ಇದು ವ್ಯತ್ಯಾಸ. ಇದು ಇರದೆ ತರ್ಕದಿಂದ ದೇ ವಾಂಟ್ ಟು ಆರ್ಗ್ಯೂ ಆ್ಯಂಡ್ ಪ್ರೂವ್ ಇಟ್. ನಿರ್ಗುಣವು ಕರೆಕ್ಟಾ, ನಿರ್ಗುಣವು ಹೆಚ್ಚಿಂದ, ಸಗುಣವು ಹೆಚ್ಚಿಂದ ಹೇಳು, ಈಗ ಮಾತಾಡ್ತಾರೆ. ಇದು ಆರ್ಗ್ಯೂ ಮಾಡುವ ವಿಷಯವ? ತುಂಬ ಮಾಡ್ತಿದ್ದರು. ನನಗೇನೋ ಇರಿಟೇಟ್ ಆಗ್ತಿತ್ತು. ಇದೆಲ್ಲ ನಾವು ತುಂಬ ವಾದಿಸ್ತಿದ್ದೀವಿ. ವಾದಿಸೋದಂದರೆ ನಾವೇ ಬ್ರಹ್ಮಚಾರಿನೂ ಕೆಲಸ ಏನು? ಪಾಠ ಮುಗಿದರೆ ನಮ್ಮ ಕೆಲಸನೇ ಇದು. ಇಡೀ ದಿವಸ ಎಲ್ಲ ವಾದಿಸ್ತಾನೆ ಕೂತಿರ್ಬೋದು. ಪುಸ್ತಕ ಓದುವುದು, ವಾದಿಸೋದು, ಪುಸ್ತಕ ಓದುವುದು, ಅಥವಾ ಇನ್ನೊಂದು ಆಶ್ರಮಕ್ಕೆ ಹೋಗೋದು, ಇನ್ನೊಬ್ಬ ಸಾಧು ಭೇಟಿ ಮಾಡಿದ್ದರೆ ಎರಡೂ ಇರುತ್ತದೆ ಕೆಲಸ. ಎಲ್ಲಿ ಭಿಕ್ಷೆ ಸಿಗ್ತದೆ, ಎಲ್ಲಿ ಇರುತ್ತದೆ, ಅದು ಸ್ವಲ್ಪ ಹೊತ್ತು ಇರುತ್ತದೆ. ನಂತರ ಮತ್ತಿಗಿದೆ ಚರ್ಚೆ ಅಲ್ಲ, ಹೀಗಿದೆ ಮಾತಾಡೋದು. ಆದ್ದರಿಂದ ದ ರೀಡರ್ ವಿಲ್ ನೋಟ್ ದಟ್ ದ ಅದ್ವೈತ ಶ್ರುತಿ ಈಸ್ ಇನ್ವೋಕ್ಡ್ ಹಿಯರ್ ಟು ಸಪೋರ್ಟ್ ನಾಟ್ ದ ಐಡೆಂಟಿಟಿ ಆಫ್ ಜೀವ ಆ್ಯಂಡ್ ಈಶ್ವರ. ಜೀವ ಈಶ್ವರ ಬಿಡಿಯಾಗಿಲ್ಲ, ಅಥವಾ ಸಗುಣ ನಿರ್ಗುಣ ಎರಡು ಬಿಡಿಯಾಗಿಲ್ಲ, ಬಟ್ ಓನ್ಲಿ ದ ಅಬ್ಸಲ್ಯೂಟ್ ಯೂನಿಟಿ ಆಫ್ ಬ್ರಹ್ಮನ್. ಆತ್ಮ ಒಂದೇ, ಬ್ರಹ್ಮ ಒಂದೇ ಅಷ್ಟೇ ಹೊರತು ಎರಡು ಬ್ರಹ್ಮಗಳಿಲ್ಲ. ಆತ್ಮ ಒಂದೇ ಹೊರತು ಆತ್ಮಗಳು ಈ ಅನೇಕತ್ವ ಹೇಗಿರುತ್ತದೆ ಅಂದರೆ, ಮೊದಲು ನಾನೊಂದು ಆತ್ಮ, ನೀವೊಂದು ಆತ್ಮ, ಈಗ ನಾವೆಲ್ಲರೂ ಅನೇಕ ಆತ್ಮ ಆಯಿತು. ಆತ್ಮ ಈಶ್ವರ ಮತ್ತೆ ಭೇದ, ಇದೊಂದು ಬಗೆ ಭೇದ. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಇದೊಂದು ಭೇದ, ಮೂರು ತರಹ ಭೇದಗಳಾಯಿತು. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಒಂದು ಭೇದ, ಈಶ್ವರ ಜೀವ ಇದೊಂದು ಭೇದ, ಮತ್ತು ನಾನೊಂದು ಜೀವ ಮಿಕ್ಕ ಜೀವರ, ನಾನೊಂದು ಆತ್ಮ ಮಿಕ್ಕ ಜೀವರ ಆತ್ಮ. ನೀವು ಆತ್ಮ ಏಕತ್ವ ಅಂದರೆ ನಾವೆಲ್ಲರೂ ಆತ್ಮರು ಒಂದಾಗಿದ್ದೇವೆ, ಇದೊಂದು ಅರ್ಥ. ಜೀವ ಈಶ್ವರ ಒಂದಾಯಿತು ಅಂದರೆ ಆತ್ಮ ಬ್ರಹ್ಮ ಒಂದಾಯಿತು ಎಂದರ್ಥ. ಬ್ರಹ್ಮ ಒಂದಾಯಿತು ಅಂದರೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಒಂದಾಯಿತು. ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಇಬ್ಬರು ಸೇರಿಸಿ ಒಂದೇ ಬ್ರಹ್ಮ. ಮತ್ತು ಈಶ್ವರ ಅಂದರೆ ಬ್ರಹ್ಮ ಈಶ್ವರ ಮತ್ತು ಜೀವಾತ್ಮ ಎರಡು ಒಂದಾಯಿತು ಅಂದರೆ ಬ್ರಹ್ಮಾತ್ಮ, ಅದು ಬ್ರಹ್ಮ, ಇದು ಆತ್ಮ. ಮತ್ತು ನಾನೊಂದಾತ್ಮ, ನೀವೊಂದಾತ್ಮ, ನಾವೆಲ್ಲರೂ ಒಂದಾಗಿದ್ದೇವೆ ಅಂದರೆ ಏಕಾತ್ಮ, ಆತ್ಮೈಕತ್ವ. ಆತ್ಮೈಕತ್ವ ಬ್ರಹ್ಮೈಕತ್ವ ಅಂದ್ರೇನು? ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಒಂದು, ಬ್ರಹ್ಮ ಏಕತ್ವ. ಈಗ ಆತ್ಮ ಬ್ರಹ್ಮ ಏಕತ್ವ ಅಂದ್ರೇನು? ಈಶ್ವರ ಜೀವ ಏಕತ್ವ. ಈಗ ಆತ್ಮ ಏಕತ್ವ ಅಂದ್ರೇನು? ಎಲ್ಲರ ಆತ್ಮನೂ ಒಂದೇ. ಈ ಮೂರು ಬೇರೆನಾ? ಈ ಮೂರು ಒಂದೇ. ಇವನ್ನೇ ಹೇಳುವ ಬಗೆ. ಎಲ್ಲ ಆತ್ಮರು ಒಂದಾಗಿ ಬಿಟ್ಟರೆ ಆತ್ಮರು ಬಿಡಿಯಾಗಿಲ್ಲ, ಇರುವುದೊಂದೇ ಬ್ರಹ್ಮ ಆಗಿಬಿಡ್ತದೆ. ಹೇಗೆ ಹೇಳಿದ್ದರೂ ಒಂದೇ ಅಷ್ಟೇ. ಈಗ ಇನ್ನೊಂದು ಮಾತು ಇದೆ. ಐ ಥಿಂಕ್ ಟೈಮ್ ಆಯಿತು, ಸಾಕು. ಇನ್ನೊಂದು ಪೇಜ್ ಇದೆ. ಇದರಲ್ಲಿ ಅದ್ವಯ ಕುರಿತು ಇನ್ನೊಂದಿದೆ. ತತ್ವ ತಿಳ್ಕೊಳ್ಳಿ. ಅದು ಈಗಲೇ ಕನ್ಫ್ಯೂಸ್ ಯಾಕೆ, ಸಾಕು. ಇವತ್ತು ಕೇಳಿದ್ದಿರಲ್ಲ, ನಾಳೆ ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತು 18th ಪಾಯಿಂಟ್ ಕಂಪ್ಲೀಟ್ ಆಗಲಿಲ್ಲ ಇವತ್ತು.